तकदीर जगा कर आई हूँ, जगा कर आई हूँ, मैं इस नई दुनिया बता कर लाई हूँ, दुनिया बता कर लाई हूँ। तकदीर जगा कर आई हूँ, तकदीर जगा कर आई हूँ, जगा कर आई हूँ, मैं इस नई दुनिया बता कर लाई हूँ, दुनिया बता कर लाई हूँ। किसी दिल का सुनाओ फसाना, आँख मिलते ही बदला जमाना, जमाना। किसी दिल का सुनाओ फसाना, आँख मिलते ही बदला जमाना। मेरे होठों पे गीत किसी के, मेरे गीतों में बोल खुशी के, रसीले कुछ नभ में चुरा कर लाई हूँ, नभ में चुरा कर लाई हूँ। हुआ चुप के इशारा, मेरे दिल को मिला एक सहारा, सहारा। हुआ चुप के इशारा, मेरे दिल को मिला एक सहारा। आई मस्तानी रुत अलबेली, दिल बेचा मोहब्बत ले ली, किसी को इस दिल में छुपा कर लाई हूँ, दिल में छुपा कर लाई हूँ। तकदीर जगा कर आई हूँ, तकदीर जगा कर आई हूँ, जगा कर आई हूँ, मैं इस नई दुनिया बता कर लाई हूँ, दुनिया बता कर लाई हूँ। ओम शांति, ओम शांति। बाबा आज मातेले सोतेले बच्चे कौन है, निश्चय में किस बात की फर्क है? ಸೋತೇಲೆ ಮಾತೇಲೆ, ಮಾತೇಲೆ ಅಂದರೆ ಸ್ವಂತ ಮಕ್ಕಳು, ಸೋತೇಲೆ ಮನ ಸ್ಟೆಪ್ ಮದರ್. ಸೊ ಯಾರನ್ನು ಹೇಳ್ತಾರೆ ಸೋತೇಲೆ ಅಂತ? इस बात का उनको निश्चय नहीं होता। पवित्रता कितना जरूरी है, पवित्र बन पवित्रता की दुनिया लाना है, पवित्रता से ही सहयोग बाबा को देना है, ये उनको निश्चय नहीं होता। माना इसका मतलब पवित्रता उसको मुश्किल लगता है धारण करना। एक्चुअली मातेले बच्चे को बाबा कहते ही उसको बहुत प्रिय लगता है पवित्रता की धारणा।
क्योंकि दुनिया में पवित्रता की जो ताकत है वो बहुत बड़ा है। कोई भी मनुष्य देखो, सन्यासी सिर्फ एक ब्रह्मचर्य जिसके कारण सारी दुनिया उसके आगे झुकती है। बाकी क्रोध भी करते, दूसरा विकार होता है, लेकिन एक के लिए यहाँ तो बाबा वो तो मस्ट है ब्रह्मचर्य, लेकिन सारा ही विकार समाप्त ब्रह्माचारी। ब्रह्मा बाप जो शिव बाप के आचरण पे चले, जो भी बाबा कहा उस पर मुझे भी चलना है, ये संपूर्ण पवित्रता है। ಸ್ವಂತ ಮಕ್ಕಳು ಮಲ್ತಾಯಿ ಮಕ್ಕಳ ವ್ಯತ್ಯಾಸ ಹೇಳ್ತಿದ್ದಾರೆ ಬಾಬಾ. ಸ್ವಂತ ಮಕ್ಕಳಂದ್ರೆ ಯಾರಿಗೆ ಪವಿತ್ರತೆಯ ಧಾರಣೆ ಎಷ್ಟು ಅವಶ್ಯಕ, ಅದರ ತಾಕತ್ತೆಷ್ಟು ಅನ್ನೋದು ತುಂಬ ಆಳವಾಗಿ ಅರ್ಥ ಆಗುತ್ತೆ. ಯಾವ ಕಾರಣ ಅದನ್ನು ಅವರು ಸ್ವಾಭಾವಿಕವಾಗಿ ಧಾರಣೆ ಮಾಡ್ತಾ ನಮ್ಮ ಪವಿತ್ರತೆಯಿಂದನೇ ಪವಿತ್ರತೆಯ ಜಗತ್ತು ತರೋಕ್ಕೆ ಸಾಧ್ಯ, ಇಲ್ಲಾಂದರೆ ತರೋಕ್ಕಾಗಲ್ಲ ಅನ್ನೋ ಮಾತನ್ನು ಸ್ಪಷ್ಟವಾಗಿ ಬಾಬುವ್ರು ಹೇಳ್ತಾ ಇದ್ದಾರೆ. ಬಟ್ ಸೋತೇಲೆ ಸ್ಟೆಪ್ ಮದರ್ ಮಕ್ಕಳು, ಮಲ್ತಾಯಿ ಮಕ್ಕಳು ಅಂತಂದರೆ ಬಾಬಾನನ್ನು ಸರಿಯಾಗಿ ತಿಳ್ಕೊಳ್ಳಿಲ್ಲ. ಬಾಬಾ ಪವಿತ್ರತೆಯ ಧಾರಣೆ ಏನಕ್ಕೆ ಹೇಳ್ತಾರೆ, ಅದರಲ್ಲಿ ತಾಕತ್ತು ಎಷ್ಟಿದೆ. ಬಾಬಾವ್ರಿಗೆ ಪವಿತ್ರತೆಯ ಸಂಯೋಗ ಬೇಕು, ಪವಿತ್ರತೆಯ ಜಗತ್ತನ್ನು ತರಲಿಕ್ಕೆ ಅನ್ನೋದು ಅವ್ರಿಗೆ ಅರ್ಥ ಆಗಲ್ಲ. ಯಾವ ಕಾರಣ ಪವಿತ್ರತೆಯಲ್ಲಿ ಫೇಲ್ ಆಗ್ತಾರೆ. ಬುದ್ಧಿಯಲ್ಲಿ ಜ್ಞಾನ ಹೋಗಲ್ಲ, ಬಾಬಾವ್ರ ಮೇಲೆ ಪೂರ ನಿಶ್ಚಯ ಇಲ್ಲ ಅಂತ ತಾನೆ. ಏನು ಬಾಬಾ ಹೇಳ್ತಿದ್ದಾರೆ ಅದರ ಮೇಲೇನೂ ನಿಶ್ಚಯ ತಾನೆ. ಬಾಬಾ ನಿಶ್ಚಯ ಅಂದರೆ ಸುಮ್ಮನೆ ಬಾಬಾ ಶಿವಬಾಬಾ ನಿರಾಕಾರ, ಅದು ದೊಡ್ಡ ನಿಶ್ಚಯ ಅಲ್ಲ. ಬಾಬಾವ್ರು ಹೇಳೋ ಪ್ರತಿ ಮಾತು, ಪ್ರತಿ ಜ್ಞಾನದ ಮಾತು ಜ್ಞಾನಕ್ಕೆ ಉಪರ್ ನಿಶ್ಚಯ. ಯಾವುದು ಏನು ಹೇಳ್ತಾರೋ ಜಿ ಬಾಬಾ ಅನ್ನೋದೇನಿದೆ ಅದರಲ್ಲಿ ಅಂತರ ಆಗಂಗಿಲ್ಲ. मीठे बच्चे ऊंची मत एक बाप की, उसी पर सदा चलते रहो, मातेले बन बाप से पूरा पूरा वर्षा लो. ಮಧುರವಾದಂತಹ ಮಕ್ಕಳೇ ಹೈಯೆಸ್ಟ್ ಮತ ಒಬ್ಬ ತಂದೆ ಪರಮಾತ್ಮಂದು. ಅವ್ರ ಮತದ ಮೇಲೇನೆ ನಡೀತೀರಿ. ಸ್ವಂತ ಮಕ್ಕಳಾಗಿ ಬಾಬುವರಿಂದ ಪೂರ ಆಸ್ತಿಯನ್ನು ತಗೊಳ್ಳಿ. ಮತ್ತೇಲೆ ಬನೋ, ಶ್ರೀಮತ ಆಯ್ತಲ್ಲ, ಆರ್ಡರ್ ಆಯ್ತಲ್ಲ. ಸ್ವಂತ ಮಕ್ಕಳಾಗಿ ದೇಹಾಭಿಮಾನ ಬಿಡೋದೇನಿದೆ, ಆ ಪವಿತ್ರತೆಯ ಧಾರಣೆ ಇದು ಇಂಪಾರ್ಟೆಂಟ್. सोतेले बच्चों को किस बात का निश्चय न होने के कारण बाप के पूरे मददगार नहीं बन सकते. ಯಾರು ಸ್ವಂತ ಮಕ್ಕಳಲ್ಲ, ಮಲ್ತಾಯಿ ಮಕ್ಕಳ ಥರ ಇರ್ತಾರೆ, ಅವ್ರಿಗೆ ಯಾವ ನಿಶ್ಚಯ ಇಲ್ಲದೆ ಇರೋ ಕಾರಣ ಬಾಬುವ್ರ ಕಾರ್ಯದಲ್ಲಿ ಪೂರ ಮದದ್ಗಾರ ಆಗಲ್ಲ. सोतेले बच्चों को ये निश्चय ही नहीं होता कि अभी पवित्र बनने से ही पवित्र दुनिया के मालिक बनेंगे. बिना पवित्र बने पवित्र दुनिया स्थापन नहीं हो सकता. ये निश्चय हो तो पूरे पूरे मददगार बने. मातेले बच्चे बाप को पूरा पहचान लायक बनने का पुरुषार्थ करते हैं. बाप की श्रीमत पर चल श्रेष्ठ बनते. ಯಾವ ಮಕ್ಕಳಿಗೆ ಇದು ನಿಶ್ಚಯನೇ ಇಲ್ಲ, ಇಂಡೈರೆಕ್ಟ್ಲಿ ಬಾಬಾ ಹೇಳೋದ್ರ ಮೇಲೆ ನಿಶ್ಚಯ ಇಲ್ಲ ಅಂದರೆ ಬಾಬನ ಮೇಲೆ ನಿಶ್ಚಯ ಇಲ್ಲ ಅಂತ, ಸುಮ್ಮನೆ ಏನೋ ಒಂದು ಭಾವನೆ ಮೇಲೆ ಶಿವಬಾಬಾ ಅಂತ ಮೇಲ್ಮೇಲೆ ಬಂದರೆ ಪ್ರಯೋಜನ ಇಲ್ಲ. ಬಾಬಾ ಹೇಳ್ತಿರೋದು ಅವ್ರಿಗೆ ನಿಶ್ಚಯನೇ ಆಗಲ್ಲ. ನಾವು ಪವಿತ್ರವಾಗಿದ್ರೇ ಪವಿತ್ರ ಜಗತ್ತನ್ನು ಸ್ಥಾಪನೆ ಮಾಡಿ ಪವಿತ್ರ ಜಗತ್ತಲ್ಲಿ ಮಾಲೀಕರಾಗೋಕ್ಕೆ ಸಾಧ್ಯ. ಪವಿತ್ರತೆ ಇಲ್ಲದೆ ಪವಿತ್ರ ಪ್ರಪಂಚದ ಸ್ಥಾಪನೆ ಆಗೋಕ್ಕಾಗಲ್ಲ. ಈ ನಿಶ್ಚಯ ಯಾರಿಗೆ ಪೂರ ಇರುತ್ತೆ ಅವರೇನೆ ಬಾಬುವ್ರಿಗೆ ಮದದ್ಗಾರ್ ಅರ್ಥಾತ್ ಸಹಯೋಗಿಗಳಾಗೋಕ್ಕಾಗುತ್ತೆ. ಇವ್ರು ಪವಿತ್ರವಾಗೇ ಇಲ್ಲ ಅಂದರೆ ಬಾಬುವ್ರ ಸಹಯೋಗಿಗಳೇ ಅಲ್ಲ. ಬಾಬುವ್ರಿಗೆ ಆ್ಯಂಟಿಯಾಗಿ ನಡೆದಂಗೆ ಆಗೋಯ್ತಲ್ಲ, ಬಾಬುವ್ರ ವಿರುದ್ಧ ನಡೆದಂಗೆ ತಾನೇ. ಅದಕ್ಕೆ ಹೇಳ್ತಿರೋದು ಬಾಬಾ ಸ್ವಂತ ಮಕ್ಕಳು ಬಾಬುವ್ರನ್ನ ಪೂರಾ ಅರ್ಥ ಮಾಡ್ಕೊಳ್ತಾ
ಪೂರ ಲಾಯಕ್ಕಾಗೋ ಪುರುಷಾರ್ಥ ಮಾಡ್ತಾರೆ, ಪವಿತ್ರತೆಯ ಧಾರಣೆ ಮೇಲೆ, ಬಾಬನ ಶ್ರೀಮತದ ಮೇಲೆ ನಡೀತಾರೆ. ಮೇನ್ ಮಾತಲ್ಲ, ಹೈಯೆಸ್ಟ್ ಶ್ರೀಮತ ದೇಹ ಸಹಿತ, ದೇಹಕ್ಕೆ ಸಬ್ ಸಂಬಂಧೋಂಕೋ ಭೂಲೋ. ಏನು ಅದರಲ್ಲಿ ಮೇಯ್ನು, ನಾನು ಆತ್ಮ ದೇಹದಲ್ಲಿದ್ದೀನಿ ಅಂದರೆ ದೇಹದ ಸಂಸ್ಕಾರ, ದೇಹದ ಕರ್ಮೇಂದ್ರಿಯಗಳು, ದೇಹದ ಇಚ್ಛೆಗಳೇನಿದೆ, ಇದೆಲ್ಲ ಈ ಮಾತುಗಳೇನಿದೆ ಫಸ್ಟು ಅದನ್ನು ಮರಿಬೇಕು. ಆಮೇಲೆ ಈ ಒಳಗಿನ ಸಂಬಂಧ ಆತ್ಮದ್ದೇನಿದೆ, ದೇಹಾಭಿಮಾನದ ಕಾರಣ ತಾನೇ ಸಂಸ್ಕಾರ ತಂದಿದ್ದೀವಿ. ಆಮೇಲೆ ಸಂಬಂಧಗಳ ಪ್ರಶ್ನೆ ಬರುತ್ತೆ. ಅಲ್ಲಿ ಒಳಗೆ ಯಾವಾಗ ಹಳೆ ಸಂಸ್ಕಾರದ ಸುಳ್ಳು, ದೇಹಾಭಿಮಾನ ಅಂದ್ರೇ ಸುಳ್ಳು, ಜೂಟಿ ದುನಿಯಾ ಜೂಟಿ ಕಾಯ ಅಂತಾರೆ ಬಾಬಾ. ಈ ಸುಳ್ಳು ಹೋದಾಗಲೇ ನಾನು ಸಂಬಂಧಗಳಲ್ಲಿ ಸತ್ಯತೆ, ಪವಿತ್ರತೆ, ಪವಿತ್ರತೆ ಎಲ್ಲಿದೆ ಅದರ ಪ್ರೂಫ್ ಏನು? ಅವರೆಂದೂ ಸುಳ್ಳು ಹೇಳಲ್ಲ, ಮುಚ್ಚುಮರೆ ಮಾಡಿಕೊಂಡು ತಪ್ಪು ಕೆಲಸಗಳನ್ನು ಮಾಡಲ್ಲ, ಅದು ಪ್ರೂಫ್. ಏಕೆಂದರೆ ಪವಿತ್ರತೆ, ಸತ್ಯತೆ ಒಂದೇ ನಾಣ್ಯದ ಎರಡು ಮುಖ. ಅದು ಬ್ರಹ್ಮಚರ್ಯದಲ್ಲಿನೂ ಅವ್ರು ಫೇಲ್ಯೂರೇ, ಸುಳ್ಳು ಹೇಳೋರು. ಅದು ಸರಿಯಾದ ಧಾರಣೆ ಇಲ್ಲ. ಇಲ್ಲ ಅಂದರೆ ತುಂಬ ದೊಡ್ಡ ತಾಕತ್ತು. ಯೋಚನೆ ಮಾಡಬೇಕು, ನನ್ನ ಧಾರಣೆಗಳಲ್ಲಿ ಶ್ರೀಮತ ಎಷ್ಟಿದೆ. ಗೀತ್ ತಕ್ದೀರ್ ಜಗಾಕರ್ ಆಯಿ ಹೋ. ಓಂ ಶಾಂತಿ. ಎಲ್ಲ ಬೆಳಗಿಸ್ಕೊಂಡು ಬಂದು ಇಲ್ಲಿ ಇನ್ನು ಜಾಸ್ತಿ ಬೆಳಗಿಸ್ಕೊಳಕ್ಕೆ ಬಂದಿದ್ದೀವಲ್ಲ. ಬಾಬವ್ರ ಮಕ್ಕಳಾಗೋದಂದ್ರೇ ಇಮಿಡಿಯೇಟ್ ಏನು ಅದೃಷ್ಟ ಬೆಳಗಿಸ್ಕೊಳ್ಳೋದು. ಬಚ್ಚೋನೆ ಗೀತ್ ಸುನಾ, ये बच्चों का कहना है कि हम पाठशाला में आए हुए हैं. ಸಿ ಬಾಬಾ ಓಂ ಶಾಂತಿಯಿಂದ ತಕ್ಷಣ ನನ್ನ ಆತ್ಮ ಬಿಂದು ಸ್ವರೂಪ, ಜ್ಞಾನ ಸ್ವರೂಪ, ಶಾಂತ ಮನಸ್ಸನ್ನು ಧೈರ್ಯವತ್ತರ್ತಾ ನಿಧಾನದ ಸಂಕಲ್ಪಗಳನ್ನು ಮಾಡ್ತಾ ಏಕಾಗ್ರ ಆಗ್ಬಿಡ್ಬೇಕು. ಸುಮ್ಮನೆ ಓಂ ಶಾಂತಿ ಅಲ್ಲ, ಅದು ಸ್ಥಿತಿಯಲ್ಲಿ ಇರ್ಲಿಕ್ಕೆ ಓಂ ಶಾಂತಿ ಅಲ್ಲ. ನೀವು ಮಕ್ಕಳು ಪಾಠಶಾಲೆಯಲ್ಲಿ ಬಂದಿದ್ದೀರಾ ಅಂದಾಗ ಇದು ಕಾಮನ್ ಸತ್ಸಂಗ ಅಲ್ಲ. ಸ್ಕೂಲು ಹೌದು, ಪಾಠಶಾಲೆ ಜೊತೆಗೆ ಸತ್ಸಂಗ. ಸತ್ ಕೆ ಸಾತ್ ಸಂಗ್ ತುಮಾರಾ ಹಿ ಹೈ. सत्य कहा जाता है एक परमपिता परमात्मा को. अब तुम बच्चे उस सत्य अर्थात बेहद बाप के संग में बैठे हो. बाप है वास्तव में दो, हद का बाप और बेहद का बाप. ಮೂಲ ಮಾತಲ್ಲ, ಸತ್ಯ ತಂದೆಯ ಜೊತೆಯ ಸಂಘ ನಿಮ್ಮದೇನೇ ಇರೋದು, ಅದಕ್ಕೆ ಇದು ಸತ್ಸಂಗ. ಸತ್ಯ ತಂದೆಯ ಸಂಘ, ಸತ್ ತಂದೆಯ ಸತ್ಯ ಜ್ಞಾನ, ಸತ್ ಧಾರಣೆಗಳೇನಿದೆ ಅದನ್ನು ನೀವು ಮಾಡ್ತೀರಾ. ಅದಕ್ಕೆ ಬಾಬಾ ಹೇಳೋದು, ಸತ್ಯ ಅನ್ನೋದು ಒಬ್ಬರೇ ಪರಂಪಿತ ಪರಮಾತ್ಮನಿಗೆ ಹೇಳಲಾಗುತ್ತೆ. ಸತ್ಚಿತ್ ಆನಂದ ಸಾಗರ, ಗಾಡ್ ಈಸ್ ಟ್ರೂತ್ ಅಷ್ಟೇ ಅಲ್ಲ, ಸತ್ಯಂ ಶಿವಂ. ಒಬ್ಬ ಶಿವನಿಗೆ ಮಾತ್ರ ಸತ್ಯಂ ಶಿವಂ ಸುಂದರಂ ಇರೋದು. ಸತ್ಯ ಕೃಷ್ಣ, ಸತ್ಯ ರಾಮ್, ಸತ್ ಅನ್ನೋದು ಯಾರಿಗೂ ಇಲ್ಲ ಈ ಟೈಟಲ್ಲು. ಅಂದಾಗ ನಮ್ಗೆ ಎಷ್ಟು ನಶೆ ಇರಬೇಕು. ನಾವು ಸತ್ಯಂ ಶಿವಂ ಅವ್ರ ಮಕ್ಕಳು ನಾವಂದಾಗ ನಮ್ಮ ರೋಮ ರೋಮದಲ್ಲಿ ಸತ್ಯ ಇರಬೇಕು. ತಕ್ಷಣ ಬಚಾವಾಗಕ್ಕೆ ಸುಳ್ಳು ಹೇಳಕ್ಕೆ ಹೋಗ್ಬಾರ್ದು, ನೆವರ್. ಅದಕ್ಕೆ ಹೇಳ್ತಿರೋದು ಬಾಬವರು, ಒಂದು ಮಿತವಾದ ತಂದೆ, ಇನ್ನೊಂದು ಬೇಹದ್ ತಂದೆ. ನಾವೆಲ್ಲಿ ಕುಳ್ತಿದ್ದೀವಿ ಈಗ? अब तुम बच्चे उस सत अर्थात बेहद बाप के संग में बैठे. ನಿರಂತರ ಬಾಬವ್ರ ಸಂಘ ಯೋಗದ ಪ್ರೂಫೇ ಸತ್ಯತೆ, ಪವಿತ್ರತೆ. ಇಲ್ಲ ಅಂದರೆ ಯೋಗ ಇಲ್ಲ ಅಂತ, ಬಾಬನ ಜೊತೆ ಸಂಬಂಧ ಜೋಡಿಸ್ಲೇ ಇಲ್ಲ ಅಂತ. तो वास्तव में बाप है दो, हद का बाप और बेहद का. एक है सभी आत्माओं का निराकारी बाप, दूसरा है प्रजापिता ब्रह्मा. तुम बच्चों को दोनों बाप मिले हैं, बेहद का बाप जिसको परमपिता परमात्मा कहा जाता है, वो एक ही सब भक्तों का भगवान है. भगत तो अथाह है, भगवान एक है, वो है निराकार बेहद का बाप.
दूसरा है प्रजापिता ब्रह्मा बेहद का बाप, तीसरा है लौकिक बाप. ಕ್ಲಿಯರ್ ಆಗಿ ಹೇಳ್ತಿದ್ದಾರೆ ಬಾಬಾ, ಇಬ್ಬರು ತಂದೆ ಇದ್ದಾರೆ ಆ್ಯಕ್ಚುಲಿ ಇಡೀ ಜಗತ್ತಿಗೆ. ಏನದು? ಒಂದು ಪರಂಪಿತ ಪರಮಾತ್ಮ ನಿರಾಕಾರ ತಂದೆ, ಬೇಹದ್ ತಂದೆ ಇಡೀ ಜಗತ್ತಿಗೆ. ಹೆಂಗ್ ನಿರಾಕಾರ ತಂದೆ ಅವರು ಬೇಹದ್ದು, ಹಂಗೆ ಬ್ರಹ್ಮ ಬಾಬನು ಇಡೀ ಜಗತ್ತಿಗೆ ಬೇಹದ್ ತಂದೆ, ಸಾಕಾರಿ ಮನುಷ್ಯರಿಗೆ ಸಾಕಾರಿ ತಂದೆ. ಮೂರನೇವರು ಅವ್ರವ್ರ ಮಕ್ಕಳು, ಅವ್ರವ್ರ ತಂದೆ ತಾಯಿ ಏನಿದ್ದಾರೆ ಅವ್ರ ಮಿತವಾದ ದೇಹದ ತಂದೆ ತಾಯಿಗಳೂ ಇದ್ದಾರೆ ಮೂರನೇವರು. ಇದೆಲ್ಲದೂ ನಮಗೆ ಅರ್ಥ ಮಾಡಿಸ್ತಿದ್ದಾರೆ ಬಾಬಾ. ಬೇಹದ್ ಜಗತ್ತಿನ ಭಕ್ತರ ತಂದೆ ಯಾರು? ಭಕ್ತರಿಗೆ ಭಗವಂತ ಒಬ್ಬರೇ ಪರಂಪಿತ ಪರಮಾತ್ಮ ನಿರಾಕಾರ ಬಾಬಾ. शरीर तो विकार से जन्म लेने वाला है, उनको कुक वंशावली कहा जाता है. इस कलियुगी दुनिया को पापात्माओं की दुनिया कहा जाता. ಅಲ್ಲ, ವಿಕಾರಗಳಿಂದ ಜನ್ಮ ಅಲ್ಲ, ಅದಕ್ಕೆ ಕಲಿಯುಗಿ ಪ್ರಪಂಚ, ಪಾಪಾತ್ಮರ ಪ್ರಪಂಚ ಅಂತಿದ್ದಾರೆ. दूसरी है पुण्यात्माओं की दुनिया, वाइजलेस वर्ल्ड नई दुनिया. दुनिया एक ही है, दो नहीं है. ಎರಡೇ ಇರೋದು, ಎರಡೂ ಇದೇ ಧರ್ತಿ ಮೇಲೆ, ಬಟ್ ಒಂದಿದ್ದಾಗ ಇನ್ನೊಂದು ಇರಲ್ಲ. ಒಂದು ವಿಕಾರಿ ಜಗತ್ತಿದು ಕಲಿಯುಗ, ನಿರ್ವಿಕಾರಿ ಪ್ರಪಂಚ, ವೈಸ್ಲೆಸ್ ವರ್ಲ್ಡ್ ಏನಿದೆ ಅದು ಸತ್ಯುಗ, ಪುಣ್ಯಾತ್ಮರ ಜಗತ್ತು. ಇಲ್ಲಿ ಬರೀ ಪಾಪದ ಕರ್ಮಗಳ ಕಾರಣ ಪಾಪಾತ್ಮರಾಗ್ತಾರೆ, ಅಲ್ಲಿ ಬರೀ ಪುಣ್ಯದ ಜಗತ್ತಂದರೆ ಪುಣ್ಯಾತ್ಮರಿದ್ದಾರೆ. ತೋ ದುನಿಯಾ ಏಕಿ ಹೇ ದೋನೈ. ಇದು ಜನ 14 ಪ್ರಪಂಚ ಏನೇನೋ ಹೇಳ್ತಾರಲ್ಲ, ಎಷ್ಟು ಕನ್ಫ್ಯೂಸ್ ಮಾಡಿಟ್ಟಿದ್ದಾರೆ. ಬಾಬಾ ಹೇಳೋದು ಜಗತ್ತು ಮನುಷ್ಯಾತ್ಮರಿದ್ದು ಪಾರ್ಟ್ ಮಾಡಲಿಕ್ಕೆ ಯೋಗ್ಯ ಒಂದೇ ಒಂದು. घर एक ही होता दो नहीं, शुरू में उसको नया घर कहा जाता है, फिर पुराना हो जाता. भारत नया था तो उसको सतयुग कहा जाता, अब पुराना है तो उनको कलयुग कहा जाता है. इनको दुख देने वाली विकारी दुनिया कहा जाता. जब विश्व नई थी तो भारत भी नया था, अब सृष्टि पुरानी है तो भारत भी पुराना हो गया. ಪ್ರಪಂಚ ಶುರುವಾತಲ್ಲಿ ಯಾವಾಗಲೂ ಈ ಮನೆಯೂ ಹೊಸದಿರುತ್ತೆ, ಹಂಗೆ ಜಗತ್ತೂ ಹೊಸದಿತ್ತು, ಈಗ ಹಳೇದಾಯಿತು. ಭಾರತ ಹೊಸದಿತ್ತು ಸತ್ಯುಗ ಇದ್ದಾಗ, ಭಾರತ ಹಳೇದಾಯಿತು ಕಲಿಯುಗ ಅಂತ ಹೇಳ್ತಾರೆ. ಸಮಯದ ಹೆಸರು ಬದಲಾವಣೆ ಏನಿದೆ, ಬದಲಾವಣೆ ಪ್ರಕೃತಿಯ ನಿಯಮ. ಸೊ ಹೊಸದಂದಾಗ ಸತ್, ಆತ್ಮ ಸತ್ ಸ್ವರೂಪದಲ್ಲಿದೆ. ಕಲಿಯುಗ ಬರೀ ಕಲಹ ಕ್ಲೇಶ, ಆತ್ಮದಲ್ಲಿನೂ ಕಲಹ ಕ್ಲೇಶ, ಸಂಬಂಧದಲ್ಲಿನೂ ಕಲಹ ಕ್ಲೇಶಗಳು ಬಂದ್ಬಿಡ್ತು. ಭಾರತದ ಸ್ಥಿತಿ ನೋಡಿ. ಈಗಂತೂ ಈ ದುಃಖ ಕೊಡ್ತಕ್ಕಂಥ ವಿಕಾರಿ ಪ್ರಪಂಚ ಅಂತ ಹೇಳಲಾಗುತ್ತೆ ಈ ಕಲಿಯುಗನ. जब विश्व नई थी तो भारत भी नया था, अब सृष्टि पुरानी है तो भारत भी पुराना हो गया. ಸೃಷ್ಟಿ ಹೊಸದಿದ್ದಾಗ ಅದು ಹೊಸ ಭಾರತ, ಸೃಷ್ಟಿ ಹಳೇದಾದಾಗ ಭಾರತನೂ ಹಳೇದಾಗ್ಬಿಡ್ತು. तो नए भारत में सिवाय देवी देवताओं के और कोई धर्म नहीं थे, एक ही लक्ष्मी नारायण का राज्य था और कोई खंड नहीं था. ये 5000 वर्ष की बात है, इम्पॉर्टेंट. भारत को स्वर्ग कहा जाता था. 2 कला कम हुई तो त्रेता में राम सीता का राज्य हुआ. देवता क्षत्रिय धर्म में आ गए. सतयुग त्रेता दोनों को मिलाकर सुखधाम कहा जाता है. ಬಾಬಾ ಏನು ಹೇಳ್ತಿದ್ದಾರೆ, ಹಿಸ್ಟ್ರಿ ಜಾಗ್ರಫಿ. ಹೊಸ ಭಾರತದಲ್ಲಿ ದೇವಿ ದೇವತೆಗಳ ರಾಜ್ಯ ಇತ್ತು, ಒಂದೇ ಧರ್ಮ ಇತ್ತು. ಅಲ್ಲಿ ಒಬ್ಬರದೇ ರಾಜ್ಯ ಇತ್ತು, ಲಕ್ಷ್ಮೀನಾರಾಯಣನ ರಾಜ್ಯ. 2 ಕಲೆ ಕಡಿಮೆ ಆದಾಗ ತ್ರೇತಾದಲ್ಲಿನೂ ರಾಮನ ರಾಜ್ಯ ಇತ್ತು. ಟೂ ಮೆನಿ ರಾಜ್ಯಗಳಿರಲಿಲ್ಲ, ಅದಕ್ಕೆ ಕ್ಲ್ಯಾಶ್ ಇಲ್ಲ ಅಲ್ಲಿ. ದೇವತಾ ಕ್ಷತ್ರಿಯ, ದೇವತಾ ಧರ್ಮದವರು ಕ್ಷತ್ರಿಯ ಧರ್ಮದಲ್ಲಿ ಬಂದರು. ಸತ್ಯುಗ್ ತ್ರೇತಾ ಎರಡನ್ನೂ ಸೇರಿಸಿ ಏನು ಹೇಳಲಾಗುತ್ತೆ, ಸುಖಧಾಮ್ ಕಹಾ ಜಾತ. ಜಬ್ ದುಃಖಧಾಮ್ ದ್ವಾಪರ್ ಸೆ ಶುರು ಹೋತಾ ಹೈ ತೋ ಎಡಿಷನ್ ಏನಾಗುತ್ತೆ, ಭಕ್ತಿ ಮಾರ್ಗ ಶುರು ಹೋತಾ.
ಯಾವಾಗ ದ್ವಾಪರ ಶುರುವಾಯಿತು ದುಃಖಧಾಮ, ದುಃಖದಲ್ಲಿ ಸಂಕಟದಲ್ಲಿ ವೆಂಕಟರಮಣ. ಬಾಬನೇನು ಬಂತು, ಬಾಬಾ ಎಲ್ಲಿದೆಯಾ ನೀನು, ಶಾಂತಿ ಬೇಕು. ಭಕ್ತಿಯಲ್ಲಿ ಶುರುವಾಯಿತು. भारत जो सदगति में था सो दुर्गति में आ जाता है. ಸತ್ಯುಗದ ಕಂಪ್ಯಾರಿಸನ್ನಲ್ಲಿ ಕೆಳಗೆ ಬಂತು. ಕಲಿಯುಗದ ಕಂಪ್ಯಾರಿಸನ್ನಲ್ಲಿ ದ್ವಾಪರ ಯುಗ ತುಂಬ ಚೆನ್ನಾಗಿತ್ತಲ್ಲ. ನಮ್ಮೆಲ್ಲರಿಗೆ ದುಃಖ ಇರಲಿಲ್ಲ. ಯಾಕೆಂದರೆ ಬಾಬಳ ಹತ್ರ 3 ಭಾಗ ನೀವು ಸುಖಿಯಾಗಿರ್ತೀರ, 50-50 ಚೆನ್ನಾಗಿರಲ್ಲ, ನೀವು ನನ್ನ ಮಕ್ಕಳಾಗಿದ್ದೀರಲ್ಲ ಅಂತಾರೆ. ಅದೇ ಸಂಪತ್ತು ವಜ್ರ ವೈಡೂರ್ಯಗಳು ಕಂಟಿನ್ಯೂ ಆಗ್ತದೆ. ಬಾಕಿ ದೇಹಾಭಿಮಾನ ಬಂತು, ಅಲ್ಲಿ ದುಃಖ ಅಶಾಂತಿ ಶುರುವಾಯ್ತಲ್ಲ, ಮೋಹದ ಬಂಧನ. ಭಾರತ ಸದ್ಗತಿಯಲ್ಲಿ ದುರ್ಗತಿಯಲ್ಲಿ ಬಂತು. ಪೆಹಲೆ 16 ಕಲಾ ಸದ್ಗತಿ, फिर 14 कला सदगति, फिर द्वापर में वाम मार्ग शुरू हुआ तो भारत दुखी होना शुरू किया. 16-14 ದ್ವಾಪರ ಬಂದ ತಕ್ಷಣ ಭಾರತ ದುಃಖಿ ಆಗೋಕೆ ಶುರುವಾಯ್ತು ಎಲ್ರೂ. ಯಾಕೆ ವಾಮ ಮಾರ್ಗದಲ್ಲಿ ಹೋದ್ರು ಭಾರತವಾಸಿಗಳು, ಅಂದರೆ ರಾವಣನ ಪ್ರಭಾವದಲ್ಲಿ. ದುಃಖಿ ಬನಾಯಾ ಹೇ ರಾವಣ. अब सब रावण मत पर चल रहे हैं, ईश्वर को कोई जानते ही नहीं है, ऊंचे ते ऊंची मत उनकी गाई हुई है. अब तुम आए हो नई दुनिया के लिए तकदीर जगाने. ಏನಕ್ಕೆ ಬಂದಿರೋದು ನಾವೆಲ್ಲ? ಹೊಸ ಜಗತ್ತಿಗೆ ಅದೃಷ್ಟ ಮಾಡ್ಕೊಳಕ್ ಬಂದಿರೋದಲ್ವಾ. ಅಂದ್ರೇನು, ಮನುಷ್ಯ ತೋ ಸಬ್ ಪುರಾನಿ ದುನಿಯಾ ಕೆ ಲಿಯೇ ಮೆಹನತ್ ಕರ್ತೆ. ನಮಗೆ ಬಾಬಾ ಜ್ಞಾನ ಕ್ಲಿಯರಾಗಿ ಕೊಟ್ಟಿರೋ ಕಾರಣ, ಮಕ್ಕಳೇ ಹಳೆ ಜಗತ್ತು ಮುಗೀತಿದೆ, ಇಲ್ಲಿ ತಲೆ ಕೆಡಿಸ್ಕೋಬೇಡಿ. ನಿಮ್ದು ಏನು ಪುರುಷಾರ್ಥ ಇದೆ ಹೊಸ ಜಗತ್ತಿಗೆ ಮಾಡಿ, ಇಲ್ಲಿನ ವಿಷಯಗಳಲ್ಲಿ ಜಾಸ್ತಿ ಇದು ಮಾಡಬೇಡಿ ಅಂತಾರೆ. ಅಂದರೆ ಎಲ್ಲ ದುಃಖಗಳ ಹಿಂದೆ ರಾವಣ ಕಾರಣ. ರಾವಣನಿಂದ ಮುಕ್ತರಾಗಲಿಕ್ಕೆ, ರಾವಣನ ಮೇಲೆ ವಿಜಯ ಪಡ್ಕೊಳ್ಳಿಕ್ಕೆ ಬಾಬಾ ಬಂದು ಶ್ರೇಷ್ಠ ಮತ ಕೊಡ್ತಿದ್ದಾರೆ. ತುಮ್ ಜಾನ್ತೆ, ಇದು ತುಂಬ ಚೆನ್ನಾಗಿ ಅಟೆನ್ಷನ್ ಪ್ಲೀಸ್. ಮನೆಯಲ್ಲಿ ದೇಹಾಭಿಮಾನ ಅಂದ್ರೇ ರಾವಣನ ಮತ. ಅದರ ನಂತರ 5, ಅದ್ರ ಜೊತೆಗೆ ಚಿಕ್ಕದ 5, 10 ವಿಕಾರಗಳು ಜಾಸ್ತಿ ರಾವಣನ ಮತ. ಯಾಕೆಂದ್ರೆ ಖಡಾ ವಿಕಾರ ಹಿ ದೇಹಾಭಿಮಾನ ಅಂದಾಗ ಬಾಬಾ ಯೋಚನೆ ಮಾಡಿ, तुम जानते हो अभी इस पुरानी दुनिया का विनाश के लिए ಏನಿದೆ, महाभारत लड़ाई. परंतु विनाश होने के पहले नई सृष्टि भी चाहिए ना. अब बाप नई सृष्टि रच रहे हैं, तुम सब हो ईश्वर की संतान. ವಿನಾಶ ಆಗ್ಲಿಕ್ಕೆ ಮಹಾಭಾರತ ಯುದ್ಧ ಇದೆ, 3rd ವರ್ಲ್ಡ್ ವಾರ್. ಬಟ್ ಅದಕ್ಕೆ ಮುಂಚೆ ಹೊಸದು ಸ್ಥಾಪನೆ ಆಗ್ಬೇಕಲ್ವಾ ಮಕ್ಕಳೇ. ನೀವು ಬಂದು ಎಲ್ಲಿರ್ತೀರಾ? ಆತ್ಮ ಅನಾದಿಯ ವಿನಾಶಿ. ಸೊ ಬಾಬಾ ವಿನಾಶಕ್ಕೆ ಮುಂಚೆನೆ ಗುಪ್ತವಾಗಿ ಬಂದು ಹೊಸ ಜಗತ್ತನ್ನು ಸ್ಥಾಪನೆ ಮಾಡ್ತಿದ್ದಾರೆ. ತುಮ್ ಸಬ್ ಹೋ ಈಶ್ವರ್ ಕಿ ಸಂತಾನ್, ಪೆಹಲೆ ಆಸುರಿ ಸಂತಾಂತೆ. ನೀವು ಮಕ್ಕಳೆಲ್ಲ ಈಶ್ವರನ ಸಂತಾನ, ಮೊದಲು ಆಸುರಿ ಸಂತಾನ ಆಗಿದ್ರಿ. ಅಭಿ ಸದಾ ಪಾವನ್ ಕಿ ಸಂತಾನ್ ಬನೆ ಹೋ. ನಶೆ ಮಾತೇನೋ, ಪಾವನ್ ಕಿ ಸಂತಾನೆ. ಪಾವನನು ಬಾಬಾ ಏನು, ಎವರ್ ಪ್ಯೂರ್. ಇಂತಹ ಜಗತ್ತಿನ ಆಲ್ಮೈಟಿಯ ಸಂತಾನ ನಾನು. ಸುಖಧಾಮ್ ಕ ವರ್ಷ ಪಾನೆ ಅಥವಾ ದೇವತಾ ಪಾನೆ. ಯಾಕೆ ಸಂತಾನರಾಗಿದ್ದು? ಸುಖಧಾಮದ ಆಸ್ತಿ ತಗೊಳಕ್ಕೆ, ದೇವತೆ ಆಗಲಿಕ್ಕೋಸ್ಕರನೇ ನಾನು ಬಾಬನ ಮಗುವಾಗಿದ್ದೀನಿ. ಭಾರತವಾಸಿ बिल्कुल कवड़ी समान बन पड़े हैं. अब राजा कोई नहीं, प्रजा का प्रजा पर राज्य है. देवी देवता जो पवित्र थे अब पतित बन पड़े हैं. गाते हैं ना पतित पावन आओ. ಭಾರತ ಈಗೇನಾಗೋಯ್ತು? ಇಷ್ಟೆಲ್ಲ ದುಃಖಿ, ಬಿಲ್ಕುಲ್ ಕವಡೆ ಸಮಾನ. ಅದಕ್ಕೆ ಬಾಬಾ ಬೇಹದ್ ತಂದೆ ಬಂದಿರೋದೇ ಬೇಹದ್ ಸುಖ ಕೊಡ್ಲಿಕ್ಕೆ. ಕವಡೆ ಸಮಾನ ಅಂದರೆ ಅಂಡರ್ಸ್ಟೂಡ್, ಅಲ್ಲಿ ದುಃಖ ಇದೆ, ಹೆಚ್ಚು ಕಡಿಮೆಗಳಿದೆ. ಇಲ್ಲಿ ರಾಜರು ಯಾರೂ ಇಲ್ಲ, ಪ್ರಜೆಗಳ ಮೇಲೆ ರಾಜ್ಯ ನಡೀತಿದೆ. ಈಗ ಮೇಯ್ನ್ ಯಾರನ್ನಾದರೂ ಇಟ್ರು ಅವ್ರ ಮತದ ಮೇಲೆ ಎಲ್ಲಿದ್ದಾರೆ? ಎಲ್ಲ ಮನಸ್ಸಿಗೆ ಬಂದಂಗೆ ನಡೀತಾರೆ. ಎಲ್ಲ ಅವ್ರವ್ರದ್ದು ಮನೆಯಲ್ಲಿನೂ 5 ಜನ ಇದ್ದರೆ 5 ರಾಜ್ಯ, ಯಾರಿಗೆ ಹೆಂಗೆ ಬೇಕೋ ಹಾಗೆ.
ಮನಸ್ಸಿಗೆ ಬಂದಂಗೆ ಯಾರ ಮಾತು ಅಟ್ಲೀಸ್ಟ್ ಮೊದಲು ಸಿಸ್ಟಮಲ್ಲಿ ತಂದೆ ತಾಯಿ ಮಾತು ಕೇಳ್ಕೊಂಡು ಮಕ್ಕಳೆಲ್ಲ ಚೆನ್ನಾಗಿರ್ತಿದ್ರು. ಈಗ ಅದೂ ಇಲ್ಲಲ್ಲ. ಅದಕ್ಕೆ ಬಾಬಾ ಹೇಳ್ತಿರೋದು ಏನೇನಾಗಿದೆ ನೋಡ್ರಿ ಅಂತ. देवी देवता तो पवित्र थे, अब पतित बन पड़े हैं, गाते हैं हे पतित पावना हो. रावण को जलाते हैं परंतु रावण जलता ही नहीं है ना. ಪ್ರತಿ ವರ್ಷ 3 ಇಂಚ್ ಜಾಸ್ತಿ ಮಾಡ್ಕೊಂಡು ಸುಡ್ತಾ ಇದ್ದಾರೆ. ರಾವಣನನ್ನು ಸುಡೋಕೆ ಗೊತ್ತಿಲ್ಲ, ಬೆಂಕಿ ಈ ಬೆಂಕಿಯಿಂದ ಅವನು ಸುಡಲ್ಲ, ಯೋಗಾಗ್ನಿಯಿಂದ ಅನ್ನೋದು ಅರ್ಥ ಆಗ್ತಿಲ್ಲ ಅವರಿಗೆ. ದೇವತೆಗಳು ಯಾರು ಪವಿತ್ರರಿದ್ದರೂ ಎಲ್ಲ ಪತಿತರಾಗ್ಬಿಟ್ಟಿದ್ದಾರೆ. ಅದಕ್ಕೆ ನಾವೇ ಫಸ್ಟ್ ಕರೆದಿದ್ದು ಹೇ ಪತಿತ ಪಾವನ ಬಾ ಅಂತ. ರಾವಣನನ್ನು ಸುಡ್ತಾರೆ, ಅವನೇನು ಸುಡಲ್ಲ. ಸತ್ಯುಗದಲ್ಲಿ ಇದೆಲ್ಲ ಸಿಸ್ಟಮ್ಸ್ ಇರಲ್ಲ. ಸತ್ಯುಗ ಮೇ ತೋಡೆ ಈ ಜಲಾಯಂಗೆಲ್ಲ. ರಾವಣನೂ ಇಲ್ಲ, ರಾವಣನ ಸುಡೋ ಕಥೆನೂ ಇಲ್ಲ. सतयुग में राज्य यारदिತ್ತು? वर्ल्ड ऑलमाइटी अथॉरिटी देवी देवताओं का राज्य था. ಶಿವಾಲಯ ಅಲ್ಲ, ಬಾಬನ ವರ್ಲ್ಡ್ ಆಲ್ಮೈಟಿ ಪರಮಾತ್ಮನ ರಾಜ್ಯ ಇತ್ತು, ಅರ್ಥಾತ್ ದೇವಿ ದೇವತೆಗಳ ರಾಜ್ಯ. ಯಾಕೆ ದೇವಿ ದೇವತೆಗಳು ವರ್ಲ್ಡ್ ಆಲ್ಮೈಟಿ ಅಥಾರಿಟಿ ತಂದೆಯ ಶ್ರೀಮತದ ಮೇಲೆ ಪಾವನರಾಗಿ ಅಲ್ಲಿ ಹೋಗ್ತಾರೆ. ಇಲ್ಲಿನ ಶ್ರೀಮತನೇ ಅಲ್ಲಿನ ಲಾ ಅಂಡ್ ಆರ್ಡರ್. ದೇಹಬಾನ ಇಲ್ಲ, ದೇಹ ಮರ್ತೋಗಿದ್ದಾರೆ. ಸಂಪೂರ್ಣ ಪವಿತ್ರತೆ ಗುಣಗಳ ಆಧಾರದ ಮೇಲೆ ಬದುಕು. ನಷ್ಟ ಮೋಹಿ ಸ್ಮೃತಿ ಲಬ್ಧಭಾವ ನ್ಯಾಚುರಲ್ ಆಗಿದೆ. ಏನು ಶ್ರೀಮತ ಇದೆ ಅದರ ಪ್ರಾಕ್ಟಿಕಲ್ ಸ್ವರೂಪದಲ್ಲಿ ರಾಜ್ಯ ನಡೀತದೆ. ಅದಕ್ಕೆ ಅದು ವರ್ಲ್ಡ್ ಆಲ್ಮೈಟಿ ಅಥಾರಿಟಿಯ ರಾಜ್ಯ. ಅದಕ್ಕೆ ಹೇಳ ಎಷ್ಟು ಖುಷಿ ಆಗಬೇಕಲ್ಲ. ಈ ಸಮಯ नरकवासी बन पड़े, अब इस पार से उस पार जाना है, खिवैया तो एक ही है, वो आकर विषय सागर से क्षीर सागर में ले जाते. ಈಗ ನಾವೆಲ್ಲ ಬಂದ್ಬಿಟ್ಟು ಕೆಳಗಡೆ ಬಂದ್ಬಿಟ್ವಿ ನರಕವಾಸಿಗಳು. ಈ ಪಾರಿಂದ ಅಂದರೆ ಈ ವಿಷಯ ಸಾಗರದಿಂದ ಕ್ಷೀರ ಸಾಗರಕ್ಕೆ ಹೋಗ್ಬೇಕು. ಅದಕ್ಕೆ ಇರೋರು ಒಬ್ಬರೇ, ಅಂಬಿಗ ಭಗವಂತ ತಂದೆ ಬಂದು ಕರ್ಕೊಂಡು ಹೋಗ್ಬೇಕು. ನಾನು ಬಂದಿದ್ದೀನಿ ಮಕ್ಕಳೇ ಅಂತ ಹೇಳ್ತಿದ್ದಾರೆ ಬಾಬವರು. जो गरीब है वो नरक में है, साहूकार लोग समझते हैं हम स्वर्ग में है. ಜನ ಅಂದ್ಕೊಳ್ಳೋದು ದುಡ್ಡಿದ್ರೆ ಸ್ವರ್ಗ ಅಂತ. ದುಡ್ಡೇನು ತಿನ್ನಕ್ಕಾಗುತ್ತೇನು ಅಲ್ವಾ? ದುಡ್ಡಿದ್ರೂ ಮನುಷ್ಯನಿಗೆ ಎಷ್ಟು ಟೆನ್ಷನ್ ಇದೆ, ಭಯ ಇದೆ, ಏರುಪೇರಿದೆ, ಕಾಯಿಲೆಗಳಿದೆ, ಸಂಬಂಧದ ಘರ್ಷಣೆಗಳಿದೆ. ಏನು ಹೆಚ್ಚು ಕಡಿಮೆಗಳು ನೋಡ್ತಿಲ್ಲ ಮನುಷ್ಯರು. ದುಡ್ಡಿಂದ ಶಾಂತಿ ಸಿಗಲ್ಲ, ಸುಖ ಸಿಗಲ್ಲ ಅನ್ನೋದು ಇನ್ನೂ ಅರ್ಥ ಆಗಲಿಲ್ಲ. ಬಡವರು ನರಕದಲ್ಲಿದ್ದಾರೆ ಅಂತ ಕತ್ತಾರೆ, ಬಟ್ ಅವ್ರಿಗಿರೋ ಶಾಂತಿನೂ ಇವ್ರಿಗಿರಲ್ಲ. तो उनको मालूम नहीं स्वर्ग किसको कहा जाता. तुम जानते हो सतयुग में था पारसनाथ और पारसनाथिनियों का राज्य. ಮನುಷ್ಯರಿಗೆ ಈ ಸಾಧು ಸಂತರಿಗೂ ಗೊತ್ತಿಲ್ಲಲ್ಲ ಸ್ವರ್ಗ ಅಂದರೆ ಏನು, ಸ್ವರ್ಗ ಎಲ್ಲಿದೆ, ಇದೇ ಧರ್ತಿ ಸ್ವರ್ಗ ಆಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅಲ್ಲಿ ಪಾರಸ್ನಾಥ ಪಾರಸ್ನಾಥಿನಿ ರಾಜ್ಯ ಇತ್ತು ಅನ್ನೋದು ಗೊತ್ತಿಲ್ಲ. इम्पॉर्टेंट अल्ला. बेहद के बाप को तुम पहचान कर बाप कहते हो तो ज़रूर वर्षा मिलना चाहिए. तुमको याद रखना है कि हम शांति धाम के वासी हैं, परम धाम से यहाँ पार्ट बजाने आए. ಇದು ಮೂಲ ಮಾತು. ಅಟೆನ್ಷನ್ ಪ್ಲೀಸ್. ಮನೆಯಲ್ಲಿ ಏನು ಹೇಳ್ತಿದ್ದಾರೆ ಬಾಬಾ? ಬೇಹದ್ ತಂದೆಯನ್ನು ನೀವು ಯಾವಾಗ ಸರಿಯಾಗಿ ಅರ್ಥ ಮಾಡ್ಕೋತೀರಾ, ಬಾಬಾ ಅಂತ ಹೇಳ್ತೀರಾ, ಅಂಡರ್ಸ್ಟುಡ್, ನಿಮಗೆ ಆಸ್ತಿ ಸಿಗಬೇಕಲ್ಲ ನನ್ನಿಂದ. ನೀವು ಇದನ್ನು ನೆನ್ಪಿಟ್ಕೋಬೇಕಾಗಿದೆ. ನಾವು ಶಾಂತಿಧಾಮ ನಿವಾಸಿಗಳು. ನಾವು ಅಲ್ಲಿಂದ ಇಲ್ಲಿ ಪಾರ್ಟ್ ಮಾಡೋಕ್ಕೋಸ್ಕರ ಬಂದಿದ್ದೀವಿ. 84 ಜನ್ಮಗಳ ಪಾರ್ಟ್. ಇದು ತುಂಬ ದೊಡ್ಡ ಮಾತಲ್ವಾ? ಬಾಪ್ ಬೈಟ್ ಸಾರಾ ಹಿಸಾಬ್ ಬತಾತೆ. ಅಲ್ಲಿಂದ ಕೆಳಗಡೆವರೆಗೂ ನಾವು ಹೆಂಗೆ ಪಾರ್ಟ್ ಮಾಡ್ಕೊಂಡು ಬಂದ್ವಿ ಅನ್ನೋದನ್ನು ನಾನು ಲೆಕ್ಕ ಹೇಳ್ತೀನಿ ನಿಮಗೆ. ಬಾಪ್ ಕೇತೆ ಬಚ್ಚೆ ಅಬ್ ಕಲಿಯುಗ ಅಂತ ಒಂದೊಂದು ಮಾತನ್ನು ನೋಡಿ. ಬಾಬಾ ಬಂದು ನಾನು ಬಂದಿದ್ದೀನಿ ಅನ್ನೋದಕ್ಕೆ ಪ್ರೂಫೇ ಅದು. ನಾನು ಬಂದಿದ್ದೀನಿ, ನೀವು ಮಕ್ಕಳಿಗೆಲ್ಲ ಲೆಕ್ಕ ಹೇಳ್ತಿದ್ದೀನಿ. ನೀವು ಪರಮಧಾಮದಿಂದ ಇಳಿದ ಮೇಲೆ
84 ಜನ್ಮ ಒಂದು ಮಾಡ್ಕೊಂಡು ಹೆಂಗೆ ಇಳ್ಕೊಂಡು ಬಂದ್ಬಿಟ್ರಿ, ಈಗ ಹೆಂಗಾಗಿದ್ದೀರ ನೋಡ್ರಿ ಮಕ್ಕಳೇ ಅಂತಾರೆ. बाप कहते हैं बच्चे अब कलयुग का अंत है, यहाँ तुम बाप से सहज योग सीख रहे हो. तुम कहते हो बाबा हम सूर्यवंशी घराने में जरूर आएंगे. ಹೇಳ್ತೀರಾ ಹಂಗಂತ? रोज बाबा से बात करते हैं, बाबा हम सूर्यवंशी राजा ही लेंगे, दूसरा नहीं. सूर्यवंशी राजा ही ಅಂದ್ರೆ ಕಂಡೀಷನ್ ಏನು? ಸತ್ಯುಗ ಅಲ್ಲ. ಸತ್ಯುಗ ಸತ್ಯತೆ ಅಂದರೆ ಅಲ್ಲಿ ಸತ್ಯತೆ ಜೊತೆ ಪವಿತ್ರತೆ, ಅದರ ಸಂಪೂರ್ಣ ಧಾರಣೆ ಎರಡರ, ಅದರಲ್ಲಿ ಎಲ್ಲ ಗುಣಗಳು ಶಕ್ತಿ ಬಂದ್ಬಿಡ್ತದೆ. ಮಕ್ಕಳೇ, ಇದು ಕಲಿಯುಗದ ಅಂತ್ಯ. ನಾನು ಬಂದು ಸಹಜ ಯೋಗ ಕಲಿಸ್ಕೊಡ್ತೀನಿ. ಯೋಗ ಕಲ್ತ ಮೇಲೆ ಮಕ್ಕಳೇನು ಮಾಡ್ತಾರೆ? ಕರೆಕ್ಟಾಗಿ ಯೋಗ ಜ್ಞಾನ ತಿಳ್ಕೊಂಡವರು, ಓ ಬಾಬಾ ಇದು ಕಲ್ಪಾಂತರದ ರಾಜ, ಈಗ ಒಂದ್ಸಾರಿ ಮಿಸ್ ಮಾಡಿದ್ರೆ ಎಲ್ಲ ಮಿಸ್ ಆದಂಗೆನೆ, ಅದಕ್ಕೆ ನಾನು ಮಿಸ್ ಮಾಡಂಗಿಲ್ಲ, ನಾನು ಇಲ್ಲೇ ಆಸ್ತಿ ತಗೋತೀನಿ ನಿಂದು ಅಂತ. तो ये एम ऑब्जेक्ट है, ये पाठशाला है भगवान की. ಯಾರ್ದಿದು ಪಾಠಶಾಲೆ? ಭಗವಂತನ ಪಾಠಶಾಲೆ. ಭಗವಾನ್ ವಾಚ್ ಬಚ್ಚೆ मैं तुमको मनुष्य से देवता बनाने आया हूँ, तुम राजाओं का राजा बनो. ನಾನು ಮನುಷ್ಯರಿಂದ ದೇವತೆ ಮಾಡಕ್ಕೆ ಬಂದಿದ್ದೀನಿ, ನೀವು ರಾಜರ ಮೇಲೆ ರಾಜರಾಗಿ ಮಾತೇಲೆ ಬಂದು ಪೂರಾ ವರ್ಷಾಲು. ಇದು ಡೈರೆಕ್ಷನ್. ಅಟೆನ್ಷನ್ ಪ್ಲೀಸ್. ಏನು? ನೀವು ನನ್ನ ಸ್ವಂತ ಮಕ್ಕಳಾಗಿ ಮನುಷ್ಯರಿಂದ ದೇವತೆ ಮಾಡಕ್ಕೆ ಬಂದಿದ್ದೀನಿ ಅಂದರೆ ರಾಜರ ಮೇಲೆ ರಾಜರನ್ನಾಗಿ ಮಾಡಕ್ಕೆ ಬಂದಿದ್ದೀನಿ. ನೀವು ಸ್ವಂತ ಮಕ್ಕಳಾಗಿ ಪೂರಾ ಆಸ್ತಿ ತಗೊಳ್ಳಿ. ಶ್ರೀಮತ್ ಪರ್ ಚಲೆಂಗೆ ತೋ ಶ್ರೇಷ್ಠತೆ ಶ್ರೇಷ್ಠ ಬನೆಂಗೆ. ಅಂಡರ್ಲೈನ್ ಮಾತು. ಶ್ರೀಮತದ ಮೇಲೆ ನಡೆದಾಗ್ಲೇನೆ ನೀವು ಶ್ರೇಷ್ಠರಲ್ಲಿ ಶ್ರೇಷ್ಠರಾಗ್ತೀರಾ. ಬಾಪ್ ಹೇ ಊಂಚೇತೆ ಊಂಚಾ. ನಿರಾಕಾರ ಭಗವಾನ್ ನಾ ಸಾಕಾರಿ ನಾಕಾರಿ. ಹೈಯೆಸ್ಟ್ ಅಲ್ಲಿ ಹೈಯೆಸ್ಟ್ ತಂದೆ ಪರಮಾತ್ಮ ಅವ್ರು ನಿರಾಕಾರ, ಆಕಾರಿ ಸಾಕಾರಿ ಸ್ವರೂಪ ಇರೋರು ಭಗವಂತ ಆಗೋಕ್ಕಾಗಲ್ಲ. आकारी है ब्रह्मा विष्णु शंकर, देवता है उनको भगवान नहीं कहा जाता, भगवान है एक भगत है अनेक. ಅವ್ರು ನೆಕ್ಸ್ಟ್ ಇರೋರು ಸೂಕ್ಷ್ಮ ದೇವತೆಗಳು. ಬ್ರಹ್ಮ ವಿಷ್ಣು ಶಂಕರನೇ ಭಗವಂತ ಅಲ್ಲ ಅಂದರೆ ಇನ್ನು ಬೇರೆ ಮನುಷ್ಯರು ಹೆಂಗಾಗಕ್ಕಾಗತ್ತೆ? ಸಾಧ್ಯನೇ ಇಲ್ಲ. ಭಗವಂತ ಒಬ್ಬರು, ಭಕ್ತರು ಅನೇಕರು. ಭಕ್ತಿ ಮಾರ್ಗ ವಾಲೆ ಭಗತ್ ಕಿತ್ನೆ ಧಕ್ಕಾ ಖಾ ರಹೆ ಹೇ, ಕೋಯಿ ಕಹಾ ಕೋಯಿ ಕಹಾ, ತುಮ್ ಸಬ್ ಡ್ರಾಮಾ ಕೆ ಆ್ಯಕ್ಟರ್ಸ್. ಭಕ್ತಿಯಲ್ಲಂತೂ ಪಾಪ ಎಷ್ಟು ಕಷ್ಟಪಡ್ತಾರೆ, ಮೋಸ ಎಷ್ಟು ಹೋಗ್ತಿದ್ದಾರೆ, ಅಲೀತಿದ್ದಾರೆ. ಮಕ್ಕಳೇ ಅಲ್ಲಿ ಅವ್ರಿಗೆ ಇದು ಗೊತ್ತಿಲ್ಲಲ್ಲ, ನಾವೆಲ್ಲ ಭಕ್ತರು ಭಗವಂತ ಒಬ್ಬರಂತ ಏನು ಗೊತ್ತಿಲ್ಲ ಅವ್ರಿಗೆ. ಧಕ್ಕಾ ಖಾ ರಹೆ. ಭಕ್ತಿ ಮಾರ್ಗ ವಾಲೆ ಭಗತ್ ಕಿತ್ನೆ ಧಕ್ಕಾ ಖಾ ರಹೆ, ಕೋಯಿ ಕಹಾ ಕೋಯಿ ಕಹಾ. ರಾಮನ ಹುಡ್ಕೊಂಡು ಒಬ್ರು, ಕೃಷ್ಣನ ಹುಡ್ಕೊಂಡು ಒಬ್ರು, ಹನುಮಂತನ ಹುಡ್ಕೊಂಡು ಒಬ್ರು, ಒಬ್ಬೊಬ್ಬರು ಒಂದೊಂದು ದಿಕ್ಕು. ಎಷ್ಟು ಕಷ್ಟಪಡ್ತಿರೋದು, ಮೋಸ ಎಷ್ಟು ಹೋಗ್ತಿರೋದು. तो तुम सब ड्रामा के एक्टर्स हो, तो ड्रामा के क्रिएटर डायरेक्टर का मालूम होना चाहिए. ಆ್ಯಕ್ಟರ್ಸ್ ಫಸ್ಟ್ ನೋಡ್ತಾರೆ, ಇದ್ರ ಡೈರೆಕ್ಟರ್ ಯಾರು, ಇದ್ರ ಕ್ರಿಯೇಟರ್ ಯಾರು, ಏನು ಅಂತ. ನನ್ನನ್ನು ತಿಳ್ಕೊಬೇಕಲ್ಲ ನೀವು ಆ್ಯಕ್ಟರ್ಸ್. ನನ್ನನ್ನೇ ಮರೆತುಬಿಟ್ರಿ ಕ್ರಿಯೇಟರ್ ಡೈರೆಕ್ಟರ್ನ. परंतु कुछ भी नहीं जानते. सतयुग में सूर्यवंशी देवताएं थे, उन्हों की महिमा गाते हैं. है तो दोनों मनुष्य, फिर उन्हों की महिमा क्यों गाते? क्योंकि उन्हों को ईश्वर ने ऐसा बनाया है. तुमको भी बाप मनुष्य से देवता बना रहे. ಕ್ಲಿಯರ್ ಹೇಳ್ತಿದ್ದಾರೆ ಬಾಬವರು. ಅಟೆನ್ಷನ್ ಪ್ಲೀಸ್. ಏನು? ಸತ್ಯುಗದಲ್ಲಿ ಸೂರ್ಯವಂಶಿ ದೇವತೆಗಳಿದ್ರು, ಯಾರು ಮಹಿಮೆ ಮಾಡ್ತಾರೆ. ಇರೋದು ಇಬ್ರು ಮನುಷ್ಯರ ಥರನೇ. ದೇವತೆಗಳ ಫೇಸನು ಹೆಂಗಿದೆ, ಮನುಷ್ಯ ಶರೀರನೇ. ಬಟ್ ಅವ್ರಿಗೆ ಮನುಷ್ಯ ಅಂದರೆ ಶೋಭಿಸಲ್ಲ. ಅವ್ರಿಗೆ ಯಾಕೆ? ಅವ್ರದ್ದು ಗಾಯನ ಅಷ್ಟು, ಪೂಜೆ ಅಷ್ಟು. ಯಾಕೆಂದರೆ ಪರಮಾತ್ಮ ತಂದೆಯವರನ್ನು ಹಂಗೆ ಮಾಡಿದ್ರು. ಸಂಪೂರ್ಣ ಪವಿತ್ರತೆ, ಸುಪ್ರೀಂ ಪ್ಯೂರಿಟಿ ಅಲ್ಲ, ತನ್ನ ಪವಿತ್ರತಾ ಶಕ್ತಿ ಕೊಟ್ಟು
ಆತ್ಮ ಶರೀರ ಎರಡೂ ಪವಿತ್ರ ಇದೆ, ಆ ಕಾರಣ ಅವ್ರದ್ದು ಅಷ್ಟೆಲ್ಲ ಗಾಯನ. ಹಂಗೆ ನಾನು ಮಾಡಿದ್ದಂತಾರೆ ಬಾಬಾ. ಈಗ ಪುನಃ ಬಂದು ನಾನು ಹಂಗೆ ಮಾಡ್ತಿದ್ದೀನಿ. ಮನುಷ್ಯರಿಂದ ದೇವತೆ, ಫಿರ್ ತುಮ್ ದೇವತಾ, ಕ್ಷತ್ರಿ, ವೈಶ್ಯ, ಶೂದ್ರಾದಿ ಬನೆಂಗೆ. ಆಮೇಲೆ ವರ್ಣದಲ್ಲಿ ಬರ್ತೀರಾ. ನೈ ದುನಿಯಾ ಮೇ ರೇನೆ ವಾಲೆ ದೇವತಾಯೇ ಫಿರ್ ಪುರಾನಿ ದುನಿಯಾ ಮೇ ತಮೋ ಪ್ರಧಾನ್ ಪತಿತ್ ಬನ್ ಜಾತೆ. ಈ ಸೀಕ್ರೆಟ್ ಜಗತ್ತಲ್ಲಿ ಯಾರಿಗೂ ಗೊತ್ತಿಲ್ಲ. ಸತೋ ಪ್ರಧಾನ ದೇವತೆಗಳಿರೋರೇ ತಮೋ ಪ್ರಧಾನರಾಗ್ಬಿಡ್ತಾರೆ. ಕಲಿಯುಗದಲ್ಲಿ ಪತಿತರಾಗ್ಬಿಡ್ತಾರೆ ದೇವತೆಗಳು, ಪಾವನ ದೇವತೆಗಳು. ಅದು ಯಾರಿಗೂ ಗೊತ್ತಿಲ್ಲ. ಎಲ್ಲೋ ಮೇಲ್ಗಡೆ ಎಲ್ಲೋ ಕೂತಿದ್ದಾರೆ ಅಂದ್ಕೋತಾರೆ. ಬಾಪ್ ಆಕರ್ ಫಿರ್ ಲಾಯಕ್ ಬನಾತೆ ಹೇ, ಕೌಡಿ ಸೆ ಹೀರೆ ಜೈಸಾ ಬನಾತೆ. ಎಲ್ಲ ಕೆಳಗೆ ಬಂದಿರೋ ಮಕ್ಕಳನ್ನ ಪುನಃ ಶ್ರೇಷ್ಠರನ್ನು ಮಾಡೋದೇನಿದೆ, ಕೌಡೆ ಸಮಾನ ಇದ್ದವ್ರನ್ನ ವಜ್ರ ಸಮಾನ ಮಾಡೋದು, ಲಾಯಕ್ ಮಾಡೋದು, ಇದೆಲ್ಲ ನಾನು ಮಾಡ್ತೀನಿ ಅಂತ. ತುಮಾರೇ ಮೇ ಕೋಯಿ ಅಚ್ಚಿ ರೀತಿ ಪೇಚಾನ್ತೆ ಹೇ ಕೋಯಿ ಸೆಮಿ. ಕೇಳಿ ಮನೆಯಲ್ಲಿ ಅಟೆನ್ಷನ್. ಸೆಮಿ ಕೋ ಸೋತೇಲಾ ಕಹಾ ಜಾತ. ನನ್ನನ್ನ ಕೆಲವರಷ್ಟೇ ಸಂಪೂರ್ಣ ಅರ್ಥ ಮಾಡ್ಕೋತಾರೆ, ಕೆಲವರು ಅರ್ಧಂಬರ್ಧ ಅರ್ಥ ಮಾಡ್ಕೊಳ್ಳೋರನ್ನ ನಾನು ಮಲ್ತಾಯಿ ಮಕ್ಕಳಂತೀನಿ. ನಿಶ್ಚಯ ನೈ ಕರ್ತೆ ಕಿ ಬಾಬಾ ಹಮ್ ಜರೂರ್ ಪವಿತ್ರ ದುನಿಯಾಕ್ಕೆ ಮಾಲಿಕ್ ಬನೆಂಗೆ. ತನ್ನ ಆತ್ಮನ ಗೌರವ, ವ್ಯಾಲ್ಯೂ, ದಟ್ ರೆಸ್ಪೆಕ್ಟ್, ಅದು ಕಳ್ಕೊಳ್ಬಿಡ್ತೀನಿ ಪವಿತ್ರತೆ ಇಲ್ಲ ಅಂದರೆ ಅನ್ನೋದು ಅರ್ಥ ಆಗಬೇಕಲ್ವಾ. ಮನುಷ್ಯನಿಗೆ ಪವಿತ್ರತೆ ಬಿಡಿ, ಯಾರಾದ್ರೂ ಜಾಸ್ತಿ ಸುಳ್ಳು ಹೇಳ್ತಾರೆ, ಸ್ವಲ್ಪ ಮೋಸ ಮಾಡ್ತಾರೆ, ಆನೆಸ್ಟ್ ಇರಲ್ಲ ಅಂದ್ರೇ, ಸುಳ್ಳು ಹೇಳ್ಬಿಟ್ರೆ ಬಿಟ್ಟಾಕ್ರಿ, ಇವನು ತೆಗೆದಾಕ್ರಿ ಅಂದ್ಬಿಡ್ತಾರೆ. ಆಫೀಸ್ಗಳಲ್ಲಿನೂ ಜಸ್ಟ್ ಗುಣಗಳಲ್ಲಿ ಅಂತರ ಬಂದ್ರೂ ವಿಶ್ವಾಸ ಹೊಟ್ಟೋಗ್ಬಿಡುತ್ತೆ. ಸೊ ನಮಗೆ ಬಾಬಾವ್ರ ಮೇಲೆ ಎಷ್ಟು ವಿಶ್ವಾಸ ಇರಬೇಕು, ನಾವು ಹೆಂಗೆ ಆಗಬೇಕು, ಬಾಬಾ ಅಂದರೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಲ್ಲ. ನಿಶ್ಚಯ ಇಲ್ಲ ಅಂದರೆ ಬಾಬಾ ಹೇಳ್ತಾರೆ, ಅವ್ರು ಹೇಳಲ್ಲ ಬಾಬಾ ನಾನು ಪವಿತ್ರನಾಗಿ ಪವಿತ್ರ ಪ್ರಪಂಚದ ಮಾಲೀಕನಾಗ್ತೀನಿ ಅಂತ. ಮದದ್ಗಾರ್ ನೈ ಬಂತೆ, ನನ್ನ ಸಹಯೋಗಿಗಳೇ ಆಗಲ್ಲ. ಯಾಕೆಂದರೆ ತಂದೆಗೇನು ಬೇಕು? ಪವಿತ್ರತೆಯ ಸಹಯೋಗ ಬೇಕು. पहले तो मात पिता का बनना पड़े, बाबा हम आप कहते फिर आधा कलब बाप कबूल माया के वश हो गए. ಫಸ್ಟ್ ಈ ಮಾತು ಬರಬೇಕಲ್ಲ. ಮಾತ್ ಪಿತಾ ಅರ್ಥ ಮಾಡಿಕೊಂಡು, ಬ್ರಹ್ಮ ಮಾ ಅಲ್ಲ, ತಂದೆ ತಾಯಿ ಅಂದರೆ ಬ್ರಹ್ಮ ಶಿವಬಾಬಾ, ನನ್ನ ಅರ್ಥ ಮಾಡ್ಕೊಂಡು ಮಕ್ಕಳಾಗಬೇಕು. ಆಮೇಲೆ ಬಾಬಾ ನಾವು ನಿಮ್ಮ ಮಕ್ಕಳಾಗಿದ್ವಿ, ನಾನು ನಿಂದು. ಅರ್ಧ ಕಲ್ಪ ಮರ್ತೋಗ್ಬಿಟ್ಟು ಮಾಯಿಗೆ ವಶರಾಗ್ಬಿಟ್ವಿ. ಎಷ್ಟು ದುಃಖಿ ಆಗ್ಬಿಟ್ವಿ. ಇದೆಲ್ಲ ರಿಯಲೈಸೇಷನ್ ಪಾರ್ಟ್, ಆಳದ ರಿಯಲೈಸೇಷನ್. ನನಗೆ ನನ್ನ ತಂದೆ ತಾಯಿ ಸಿಕ್ಕಿದ್ರು, ನಂದು ಒರಿಜಿನಲ್ ಸ್ಟೇಜ್ ಏನಿತ್ತು ಅದನ್ನು ತಗೊಂಡೋಗ್ಲಿಕ್ಕೆ, ಅದು ಆ ಸ್ಥಿತಿಯಲ್ಲಿ ತರ್ಲಿಕ್ಕೆ ಬಂದಿದ್ದಾರೆ. ಫಿರ್ ಅಭಿ ಹಮ್ ಆಪ್ಕೆ, ಬಾಬಾ ನಾನು ನಿಂದು, ನೀನೀಗ ಬಂದ್ಬಿಟ್ಟಿದೀಯಾ, ಇದು ಅರ್ಥ ಆಗಬೇಕು. इस पतित दुनिया में पतितों का ही मान है, ಸ್ವರ್ಗ ಮೇ कोई ऐसी बात नहीं होती. ಪತಿತ ಜಗತ್ತಲ್ಲಿ ಪತಿತರದೇ ಬೆಲೆ ಇದೆ, ಸ್ವರ್ಗದಲ್ಲಿ ಇಂಥ ಮಾತುಗಳಿರಲ್ಲ. बाबा ने समझाया है, स्वर्ग में शरीर छोड़ने के पहले साक्षात्कार होता है. अभी हम ये शरीर छोड़ जाए बालक बनेंगे, शरीर की आयु पूरी हुई है. अकाले मृत्यु होता नहीं, पुराना शरीर छोड़ नया ले लेते हैं. सर्प का मिसाल, भ्रमरी का मिसाल. भ्रमरी में भी देखो ना अकल है, आज के मनुष्य में अकल नहीं रही है. तुम सच्ची सच्ची ಭ್ರಮರಿಯಾ हो. ಬಾಬಾ ಹೇಳಿದ ಸ್ವರ್ಗದಲ್ಲಿ ಶರೀರ ಬಿಡೋದಕ್ಕೆ ಮುಂಚೆ ಸಾಕ್ಷಾತ್ಕಾರ ಆಗುತ್ತೆ. ನಾನು ಈ ವಸ್ತ್ರ ಬಿಟ್ಟು ಇನ್ನೊಂದು ತಗೋತೀನಿ ಅಂತ. ಈಗ ನಾವು ಶರೀರ ಬಿಟ್ಟು ಬಾಲಕ, ಚಿಕ್ಕ ಮಗು ಆಗ್ತಿದ್ದೀನಿ ಅಂತ ಅರ್ಥ ಆಗುತ್ತೆ. ಇದು ಅರ್ಥ ಆಗುತ್ತೆ, ಈ ಶರೀರದ ಆಯುಷ್ ಪೂರ್ತಿ ಆಯ್ತು ಈಗ. ಏಕೆಂದರೆ ಅಲ್ಲಿ ಸತ್ಯುಗದಲ್ಲಿ ಅಕಾಲ ಮೃತ್ಯು ಇಲ್ಲ. 150 ವರ್ಷ ಅಂದರೆ 150 ವರ್ಷ ಇದ್ದೇ ಶರೀರ ಬಿಡೋದು. ಅಷ್ಟು ಅಂದರೆ ಆ 150 ವರ್ಷದಲ್ಲಿನೂ ಅವ್ರು ಯೂತ್ ಥರ ಇರ್ತಾರೆ. ಅದು ವಂಡರ್ಫುಲ್ಲು. ಹಳೇ ಶರೀರ ಬಿಟ್ಟು ಹೊಸದು ತಗೋತೀನಿ ಅನ್ನೋದು ಇರುತ್ತೆ. ಸರ್ಪದ ಅಂದರೆ ಸರ್ಪ ಹೆಂಗೆ ಪೊರೆ ಬಿಡುತ್ತೆ ಹಂಗೆ ದೇಹ ಈಸಿಯಾಗಿ ಬಿಟ್ಟು ಹೋಗ್ತಾರೆ. ದುಃಖದ ಮಾತಿಲ್ಲ, ಏಕೆಂದರೆ ನಷ್ಟ ಮೋಹಿಗಳಲ್ಲ.
ಭ್ರಮರಿ ಬೂ ಮಾಡಿಬಿಟ್ಟು ಉಳುನ್ ತಂದ್ಬಿಟ್ಟು ಹಾರೋ ಕೀಟ ಮಾಡಿಬಿಡುತ್ತೆ. ಹಂಗೆ ನೀವು ಸತ್ಯ ಭ್ರಮರಿಗಳು, ನೀವು ಮನುಷ್ಯರನ್ನ ಹಾರೋ ಥರ ಮಾಡ್ತೀರ. ಮನುಷ್ಯರಿಗೆ ಇದೂ ಇಲ್ಲ ಅಂದರೆ ಗುಣಗಳನ್ನು ಇನ್ನೊಬ್ಬರಲ್ಲಿ ತರೋ ಗುಣ ಇಲ್ಲ ಅಂತ. वैरायटी कीड़ों को बू बू करके मनुष्य से देवता बनाते हो. तुमको बाप सुखी बनाने आए हैं, सहज योग सिखलाने आए हैं. बाप ने राजयोग कब सिखलाया था ये कोई नहीं जानते, इसलिए बाप कहते बच्चे तुम मेरी मत पर चलकर श्रेष्ठ बनो. इस समय सबकी आसुरी मत है. ಇವೆಲ್ಲ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳೋ ಮಾತು. ಮಕ್ಕಳೇ, ನೀವೆಲ್ಲ ವೆರೈಟಿ ಮನುಷ್ಯಾತ್ಮರನ್ನು ತಂದು ಜ್ಞಾನದ ಬೂಂಬೂ ಮಾಡಿ ಅವರನ್ನು ಮನುಷ್ಯರಿಂದ ದೇವತೆಗಳನ್ನು ಮಾಡ್ತೀರಾ. ತಂದೆ ಎಲ್ಲ ಆತ್ಮಗಳನ್ನು ಸುಖಿಯನ್ನು ಮಾಡಕ್ಕೆ ಬಂದಿದ್ದಾರೆ. ಸಹಜ ಯೋಗ ಕಲಿಸ್ತಿದ್ದಾರೆ ಬಾಬಾ. ರಾಜಯೋಗ ಯಾವಾಗ ಕಲಿಸಿದ್ರು ಮನುಷ್ಯರಿಗೆ ಇದು ಗೊತ್ತಿಲ್ಲ, ನಿಮಗಷ್ಟೇ ಗೊತ್ತಿದೆ. ಅದಕ್ಕೆ ಹೇಳೋದು, ಮಕ್ಕಳೇ, ನೀವು ನನ್ನ ಮತದ ಮೇಲೆ ನಡೆದು ಶ್ರೇಷ್ಠರಾಗಿ. ಯಾಕೆ ಜಗತ್ತಲ್ಲಿ ಎಲ್ಲರದು ಈಗ ಆಸುರಿ ಮತ. ಅದಕ್ಕೆ ಬಾಬಾ ಹೇಳ್ತಾರೆ, ಪರಮತ್ ಬಂದ್, ಸ್ಟಾಪ್ ಮಾಡ್ರಿ. ಒಂದೇ ಶ್ರೀಮತ ಜೀವನದಲ್ಲಿ. ತನ್ನ ಮನ್ಮತನೂ ಇಲ್ಲ, ನಿಮ್ಮ ಮನಸ್ಸಿಗೆ ಬಂದಂಗೂ ನಡೆಯಂಗಿಲ್ಲ. ಇದು ಚೆನ್ನಾಗಿ ಅರ್ಥ ಆಗ್ಬಿಡ್ಬೇಕು. ನನ್ನಿಷ್ಟ ನನಗೆ ಹೆಂಗೆ ಬೇಕೋ ಅನ್ನಂಗಿಲ್ಲ ಇಲ್ಲಿ. ಇದೆಯಾ ಹಂಗೆ? ದೇಹ ಸಹಿತ ದೇಹದ ಸಂಬಂಧ ಸಮಾಪ್ತಿ ಆಯ್ತಂದ್ರೆ ಇನ್ನು ಬಾಬಾ ಬಾಬನ ಮತ ಅಷ್ಟೇನೆ. सर्वव्यापी के ज्ञान ने भारत को क्या कर दिया, बिल्कुल कौड़ी मिसल बना दिया. ಒಂದು ಸರ್ವವ್ಯಾಪಿಯ ಜ್ಞಾನ ಭಾರತವನ್ನ ಬಾಬಾ ಹೇಳ್ತಾರೆ ಕವಡೆ ಸಮಾನ ಮಾಡ್ತು. ಕರ್ಜಾ ಲೇತೆ ರೇತೆ ಭಗವಾನ್ ಕೌನೆ ಕಹಾ ರೇತೆ ಮನುಷ್ಯ ಕುಚ್ ಭಿ ನೈ ಜಾನ್ತೆ. ಸಾಲ ತಗೊಳ್ತಾನೆ ಇರ್ತಾರೆ, ಭಗವಂತ ಯಾರು ಎಲ್ಲಿದ್ದಾರೆ ಏನು ಮನುಷ್ಯರಿಗೆ ಗೊತ್ತಿಲ್ಲ. वो तो निराकार है, फिर यहाँ कैसे ढूंढते हो. ಅವರು ನಿರಾಕಾರ, ಇಲ್ಲಿ ಹೆಂಗೆ ಹುಡ್ಕೋದು? ಸಾಕಾರಿ ಜಗತ್ತಲ್ಲಿ ನಿರಾಕಾರ ತಂದೆ ಎಲ್ಲಿ ಸಿಗ್ತಾರೆ? ಭಗವಾನ್ कहते हैं तुम कहते हो हम ಶಿವಾನಂದ के फॉलोअर्स है, फिर उनको फॉलो कहाँ करते हो. ಈಗ ಸನ್ಯಾಸಿಗಳಿಗೆ ಶಿವಾನಂದ ಫಾಲೋಯರ್, ಇನ್ನೊಬ್ಬರು ಫಾಲೋಯರ್, ಅವರೆಲ್ಲ ಬ್ರಹ್ಮಚರ್ಯದಲ್ಲಿ ಇದ್ದಾರೆ, ನೀವು ಫಾಲೋಯರ್ಸ್ ಅಂತೀರಾ, ಎಲ್ಲಿ ಮಾಡ್ತೀರಾ ನೀವು? आजकल उनका कितना मान है, परंतु श्रीमत एक परम पिता परमात्मा का ही गाया हुआ है. ಸನ್ಯಾಸಿಗಳಿಗೆ ತುಂಬ ಮರ್ಯಾದೆ ಇದೆ, ಆದರೆ ಶ್ರೀಮತದ ಗಾಯನ, ಶ್ರೀಮತ್ ಭಗವತ್ ಗೀತಾ, ಭಗವಂತ ಹೇಳಿರೋ ಗೀತೆಯಲ್ಲಿ ಮಾತ್ರ ಶ್ರೀಮತ ಇದೆ, ಬೇರೆ ಇನ್ಯಾವ ಪುಸ್ತಕ ಪುರಾಣ ಯಾವುದರಲ್ಲೂ ಇಲ್ಲ ಅಂತ. अब तुम आए हो ईश्वर की मत पर चल, ईश्वर से वर्षा लेने लिए. बाप कहते जो धक्के खाते हैं वो मुझे नहीं जानते. ನಾನು ಬಂದಿರೋದೇನೆ ಈಶ್ವರೀಯ ಮತ ಕೊಟ್ಟು, ಮತದ ಮೇಲೆ ನಡೆಸ್ತಾ ಆಸ್ತಿ ಕೊಡೋಕ್ಕೆ. ತಂದೆ ಹೇಳೋದು, ಯಾರೆಲ್ಲ ಮೋಸ ಹೋಗ್ತಿದ್ದಾರೆ, ಅಂಡರ್ಸ್ಟುಡ್, ನನ್ನನ್ನು ತಿಳ್ಕೊಂಡಿಲ್ಲ. उनको पता ही नहीं कि बाप पढ़ाकर वर्षा दे विश्व का मालिक बनाते हैं. अभी तुम धक्का खाने से छूट गए हो ना. ಮನುಷ್ಯರು ಪಾಪ ಎಲ್ಲ ಕಡೆ ಬರೀ ಮೋಸ ಹೋಗ್ತಾರೆ, ಅವ್ರಿಗಿದು ಗೊತ್ತಿಲ್ಲ ಪರಮಾತ್ಮ ತಂದೆ ಓದಿಸಿ ನಮ್ಮನ್ನು ವಿಶ್ವದ ಮಾಲೀಕರನ್ನು ಮಾಡ್ತಿದ್ದಾರೆ. ಮಕ್ಕಳೇ, ಇವಾಗ ನಿಮಗೆ ಅರ್ಥ ಆಯಿತು. ಅದಕ್ಕೆ ನೀವೆಲ್ಲ ಎಲ್ಲ ತರಹದ ಮೋಸ ಹೋಗೋದ್ರಿಂದ ನೀವು ಮುಕ್ತರಾಗ್ಬಿಟ್ರಿ. ಇದರ ಅಂಡರ್ಸ್ಟುಡ್ ಚೆಕಿಂಗ್ ಪಾಯಿಂಟ್ ಏನಿದ್ರಲ್ಲಿ? ಈಗ ಬಾಬಾವ್ರ ಮಕ್ಕಳಾದ ನಂತರನೂ ನಮಗೆ ಮಾಯೆ ಮೋಸ ಮಾಡುತ್ತೆ ಅಂದರೆ ಅಂಡರ್ಸ್ಟುಡ್, ನಾನು ಬಾಬಾ ಹೇಳೋ ಜ್ಞಾನನ ಸರಿಯಾಗಿ ತಿಳ್ಕೊಳ್ಳಿಲ್ಲ ಅಂತ. ಕ್ಲಾರಿಟಿ ಇಲ್ಲ. ಯಾವ ಕಾರಣ? ಎಲ್ಲೋ ಒಂದು ಕಡೆ ಮಾಯೆ ದೇಹಾಭಿಮಾನ ತಂದು ಮೋಸ ಮಾಡುತ್ತೆ, ಹಳೆ ಸಂಸ್ಕಾರ ಆಚೆ ಬರುತ್ತೆ, ದುಃಖಿಯಾಗೋ ಮಾತಾಗ್ಬಿಡುತ್ತೆ. ಅದಕ್ಕೆ ಬಾಬಾ ಹೇಳ್ತಿರೋದು, ನೀವು ವಿಶ್ವದ ಮಾಲೀಕರಾಗಕ್ಕೆ ಓದಿಸ್ತಿದ್ದೀನಿ ಅಂದರೆ ನೀವು ಧಕ್ಕಾನೈ ಕಾಸಕ್ತೆ ಅಂತ ಅಲ್ಲ. ನೋಡ್ರಿ, ಸಂಸ್ಕಾರಗಳು ಧಕ್ಕಾನೈ ತೋ ನೈ ದೇತಾ. भगवान आज तुम्हें देवता बनाने आया हूँ,
तुम बीके जानते हो भगवान आकर बच्चों को विश्व के मालिक बने का वर्षा देते, तुम पुरुषार्थ से विश्व के मालिक बनते. ಎಷ್ಟು ದೊಡ್ಡ ನಶೆಯ ಮಾತು. ಬಾಬಾ ಹೇಳ್ತಿರೋದು, ಮಕ್ಕಳೇ ಭಗವಾನ್ ವಾಚ್, ನಾನು ದೇವತೆಯನ್ನು ಮಾಡಕ್ ಬಂದಿದ್ದೀನಿ ನಿಮ್ಮನ್ನ. ನೀವು ಬಿ ಕೆ ಎಸ್ ಬ್ರಹ್ಮ ಕುಮಾರ ಕುಮಾರಿಯರು ತಿಳ್ಕೊಂಡಿದ್ದೀರಾ. ಭಗವಂತ ಬಂದು ನಮಗೆ ವಿಶ್ವದ ಮಾಲೀಕತ್ವದ ಆಸ್ತಿಯನ್ನು ಕೊಡ್ತಿದ್ದಾರೆ. ನಾವು ಪುರುಷಾರ್ಥದಿಂದನೇ ವಿಶ್ವದ ಮಾಲೀಕರಾಗ್ತೀವಿ. ಪುರುಷಾರ್ಥ ಫಸ್ಟ್ ಅಲ್ಲ, ಕರ್ಮಕ್ಷೇತ್ರ. ಪುರುಷಾರ್ಥದ ರಿಸಲ್ಟಲ್ಲಿ ಏನು ಬೇಕಂದ್ರೂ ಆಗ್ಬೋದು. ಬಾಪ್ ಹೇ ವಿಶ್ವಕ ರಚತ, अब तुमको धक्का नहीं खाना है, धक्के खाने वाले को भगवान नहीं मिलता. तुम तो बाप से सुख का वर्षा लेते हो. ತಂದೆ ವಿಶ್ವದ ರಚಯಿತ. ಜನ ಏನಂದ್ಕೊಂಡ್ರು, ವಿಶ್ವದ ರಚಯಿತ ಅಂದರೆ ಏನಂದ್ಕೊಂಡ್ರು ಅವರು? ಎಲ್ಲ ಮನುಷ್ಯರನ್ನ ಎಲ್ಲರನ್ನೂ ಕೂತ್ಕೊಂಡು ಮಾಡ್ತಾರೆ, ಎಲ್ಲ ಪ್ರಳಯ ಆಗ್ಬಿಡ್ತು. ಅವ್ರಿಗೆ ಗೊತ್ತಿಲ್ಲ ಬಾಬಾ ಸ್ವರ್ಗದ ರಚಯಿತ. ಸ್ವರ್ಗ, ಇಡೀ ವಿಶ್ವ ಸ್ವರ್ಗ ಫಸ್ಟ್ ರಚನೆ ಮಾಡಿದ್ದು ಭಗವಂತ. ಆಮೇಲೆ ರಾವಣ ಬಂದದನ್ನು ನರಕ ಮಾಡಿದ್ದು. ಬಾಬಾ ಹೇಳೋದು, ನೀವೀಗ ನಾನು ಸಿಕ್ಕಿದ ಮೇಲೆ ಮೋಸ ಹೋಗ್ಬೇಡಿ ಮಕ್ಕಳೇ, ದುಃಖಿ ಆಗಬೇಡಿ ಅಂತ. ಯಾರು ಮೋಸ ಹೋಗ್ತಿದ್ದಾರೆ ಅವ್ರಿಗೆ ನಾನು ಎಲ್ಲಿ ಸಿಗ್ತೀನಿ? ಸಿಗಲ್ಲ. ನಿಮಗೆ ನಾನು ಸುಖದ ಆಸ್ತಿ ಕೊಡಕ್ಕೆ ಬಂದಿದ್ದೀನಿ. ಇಷ್ಟು ಪ್ರೀತಿಯಿಂದ 2 ಸಾರಿ ಹೇಳಿದ್ರು, ಮೈ ಸುಖ ವರ್ಷ ದೇನೆ ಲಿಯೆ ಆಯಾ ಹೂಂ, ಬಚ್ಚೆ ಇಸ್ಲಿಯೇ ಯೋಗ ಸಿಖಾ ರಹಾ ಹೂಂ. ಅಂಡರ್ಸ್ಟೂಡ್. ದುಃಖಿ ಆದರೆ ಏನರ್ಥ? ಏನು ಬಿಕಿಯಾಗಿ ದುಃಖಿ ಆಗೋದು, ಮೂಡ್ ಆಫ್ ಮೂಡ್ ಔಟ್, ಅಳು ಬರುತ್ತೆ ಅಂದ್ರೆ ಏನರ್ಥ? ರಾವಣ ಮೋಸ ಮಾಡ್ತಿದ್ದಾನೆ, ಆಸ್ತಿ ಓಡೋಯ್ತು ಎಲ್ಲೋ. ಆ ಸೆಕೆಂಡಲ್ಲಿ ಯಾರು ನಾನು? ಇದೆಲ್ಲ ರಿಯಲೈಸ್ ಮಾಡಬೇಕ ಬೇಡವಾ? ವರ್ಷ, ಯಾಕೆಂದರೆ ಈ ಯಾವ ಸೆಕೆಂಡ್ ನನ್ನ ಬಾಬಾ ಅಂದೆ ಆಗಿಂದ ನಂದು ಸುಖದ ಆಸ್ತಿ ಅಲ್ಲ. ಅಶಾಂತಿನೂ ದುಃಖನೇ, ಅಲ್ಚಲ್ಲೇನಾ ಅಂದರ್. ಶಾಂತಿ ಮನುಷ್ಯನಿಗೆ ಯಾಕೆ ಬೇಕು? ಶಾಂತಿಯಲ್ಲಿ ಸುಖ ಇದೆ, ಅಶಾಂತಿಯಲ್ಲಿ ದುಃಖ ಇದೆ. ಅಶಾಂತ हो गए, व्यर्थ चल पड़ा तो भी ದುಃಖಿ ತೋ ಹೇನಾ. ಇದೆಲ್ಲ ನೋಡ್ಕೊಳ್ಬೇಕು. ನಾನು ರಿಯಲಿ ಸುಖದ ಆಸ್ತಿ. ಸೊ ನನ್ನ ಮಗು ಅಂದರೆ ನಿಮಗೆ ಸುಖದ ಆಸ್ತಿ. ನೀವು ಆ ಟೈಮಲ್ಲಿ ನೋಡ್ಕೊಳ್ಳಿ ದುಃಖಿ ಆದಾಗ ನೀವು ಯಾರು ಅಂತ. ಬಾಕಿ ಸಬ್ಕೋ ಶಾಂತಿಧಾಮ್ ಕ ವರ್ಷ ಮಿಲ್ ಜಾಯೇಗ. ನಿಮಗೆ ಅಂದರೆ ಮುಕ್ತಿಯ ಆಸ್ತಿ ನಿಮಗೆ 2 ಇದೆಯಲ್ಲ, ಮುಕ್ತಿ ಜೊತೆ ಜೀವನ್ ಮುಕ್ತಿ. अब दुख का खाता कलास कर सुख का जमा करते हो, बाकी सब सजा खाकर अपने अपने ಸೆಕ್ಷನ್ में चले जाएंगे. ಇಂಪಾರ್ಟೆಂಟ್ ಮಾತು. ನೀವೀಗ ದುಃಖದ ಎಲ್ಲ ತರಹದ ಲೆಕ್ಕಾಚಾರಗಳನ್ನು ಸಮಾಪ್ತಿ ಮಾಡಿ ಸುಖವನ್ನು ಜಮಾ ಮಾಡ್ಕೊಳ್ತೀರಾ. ಬಾಕಿ ಎಲ್ಲ ಈ ಶಿಕ್ಷೆಯಿಂದ ಅವ್ರವ್ರ ಸೆಕ್ಷನ್ನಲ್ಲಿ ಹೋಗಿ ಕೂತ್ಕೋತಾರೆ. ಪ್ರತಿದಿನ ನಾನು ನೋಡ್ಕೋಬೇಕು, ನಾನು ದುಃಖ ಕೊಡೋದು ತಗೊಳ್ಳೋ ಖಾತೆ ಏನಿದೆ ಇಂದಿನ ಜನ್ಮದ ಲೆಕ್ಕಾಚಾರದ ಅನುಸಾರ, ಇದು ಒಂದು ಸ್ವಲ್ಪನೂ ನಾನೀಗ ಅದನ್ನು ಮಾಡ್ಕೋತಿಲ್ಲ ತಾನೇ. ಎಕ್ಸ್ಟೆನ್ಷನ್ ಆಫ್ ಅಕೌಂಟ್ಸ್. ಯೋಗ ಬಲದಿಂದ ಬಲೆ ದುಃಖ ಕೊಡ್ತಾರೆ, ನೀವು ತಗೊಳ್ಳೋಂಗೂ ಇಲ್ಲ ಕೊಡೋಂಗೂ ಇಲ್ಲ. ಅವ್ರ ಬಗ್ಗೆ ವ್ಯರ್ಥ ನೆಗೆಟಿವ್ ಯೋಚನೆ ಮಾಡಿದ್ರಿ, ಬೋಯ್ತು ಕೊಟ್ರಿ. ಲೆಕ್ಕ ಒಂದಕ್ಕೆ ಸೌಗುಣ ಅಲ್ಲ, ಟೈಮ್ ಪ್ರಮಾಣ ಪದಂ ಗುಣ. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೇ ಎಚ್ಚರ. ಪ್ರತಿ ಹೆಜ್ಜೆಯಲ್ಲಿ ಅಟೆನ್ಷನ್ ಬೇಕು. ಮೇ ಹಿಸಾಬ್ ಕಿತಾಬ್ ಚುಕ್ತು ಕರ್ನಾ ಹೈ ಕರ್ ರಹಿ ಹೂಂ. ಪ್ರತಿ ಸೆಕೆಂಡ್ ಅಪೋಸಿಷನ್ ಇದೆ ಮಾಯೆದು. ಎಲ್ಲಿಂದನೋ ಬಾಲ್ ಬರ್ತಾನೆ ಇರ್ತದೆ ಹೆಚ್ಚು ಕಡಿಮೆ. ಒಳಗೆ ನನ್ನ ಸ್ಥಿತಿ ಏನು? ಲೆಕ್ಕಾಚಾರ, ಎಕ್ಸ್ಟೆನ್ಷನ್. ಸಂಕಲ್ಪಗಳು ಹೆಂಗೆ ನಡೆಯುತ್ತೆ ಅದರ ಮೇಲೆ ಎಕ್ಸ್ಟೆಂಡ್ ಆಗ್ತಿದೆ. ಕ್ಯೂಂಕಿ ಬಾಬಾ ಹೇಳಿದ್ದಾರೆ 84ಅಲ್ಲಿ, ಸಂಕಲ್ಪೋನ್ ಸೆ ಭಿ ಹಿಸಾಬ್ ಕಿತಾಬ್ ಬನೇಗಾ. ಅದಕ್ಕೆ ಸಂಕಲ್ಪದಲ್ಲಿನೂ ಎಚ್ಚರ ಬೇಕಂತಾರೆ ಬಾಬಾ. ಸೊ ನಾನು ಸುಖದ ಆಸ್ತಿ ಕೊಡ್ತಿದ್ದೀನಲ್ಲ ಮಕ್ಕಳೇ, ಎಲ್ಲ ನೀವು ದುಃಖದ ಲೆಕ್ಕದ ಕಲಾಸ್ ಮಾಡ್ರಿ ಅಂತ. ಬಚ್ಚೋನೆ ಗೀತ್ ಸುನಾ? ಏನಿತ್ತಾಡು? तकदीर जगा कर आई हूँ. पक्का ना? जगा कर आए, जग रहा है जास्ती और ज़्यादा. तो
नई दुनिया के लिए नई तकदीर बनाने आए हैं, वही तकदीर फिर 21 जन्म पूरा होने से पुरानी बनती है. तकदीर पुरानी बनती है अंतिदर बाबा. अब पुरुषार्थ करना है, चाहे सूर्यवंशी राज्य लो, चाहे साहूकार प्रजा बनो, चाहे गरीब प्रजा बनो. प्रजा भी बहुत साहूकार होती है, जो कोई राजे लोग भी उनसे कर्जा लेते हैं. अभी भी प्रजा साहूकार है. ಸತ್ಯುಗ್ ಮೇ ಐಸಾ ನೈ ಹೋತಾ. ಇದೆಲ್ಲ ದ್ವಾಪರದ ನಂತರ ಸ್ಟೋರಿ. ರಾಜರಿಗಿಂತ ಪ್ರಜೆಗಳು ಸಾಹುಕಾರ ಇರೋದು. ಅಲ್ಲಂಗಿಲ್ಲ, ರಾಜ ಎಲ್ಲದಕ್ಕಿಂತ ದೊಡ್ಡವರು ಇರ್ತಾರೆ, ಆಮೇಲೆ ಸಾಹುಕಾರ ಪ್ರಜೆ, ಬಡ ಪ್ರಜೆ. ಮಕ್ಕಳೇ, ನಾನೀಗ ಎಲ್ಲ ರಾಜಾಯಿ ಕೊಡ್ತಿದ್ದೀನಿ, ಬಾಕಿ ನೀವು ರಾಜಾಯಿ ಆದರೂ ತಗೊಳ್ಳಿ, ಕಡಿಮೆ ಪುರುಷಾರ್ಥ ಮಾಡಿದ್ರೆ ಪ್ರಜೆ ಅದಕ್ಕಿಂತ ಕಡಿಮೆ ಅಂದರೆ ಬಡ ಪ್ರಜೆ, ಹೆಂಗನಾದರೂ ಆಗ್ರಿ. 21 ಜನ್ಮಗಳ ಅದೃಷ್ಟ ಮಾಡ್ಕೊಳಕ್ ಬಂದಿದ್ದೀರಾ. 21 ಜನ್ಮ, 2 ಯುಗ ಆದಮೇಲೆ ನಿಮ್ದು ಅದೃಷ್ಟ ಹಳೆದಾಗ್ಬಿಡುತ್ತೆ. ಬಟ್ ಏನಾದರೂ ತಗೊಳ್ಳಿ ಅಂತಿದ್ದಾರೆ ಬಾಬವರು. सतयुग में ऐसा नहीं होता, जो पिछाड़ी में राजा रानी बनते उनमें प्रजा में बहुत साहूकार होते हैं. ಕೇಳಿ, ಬಾಬಾ ಹೇಳ್ತಿರೋದು, ಯಾರು ರಾಷ್ಟ್ರಲ್ಲಿ ರಾಜ ರಾಣಿ ಆದ್ರೂ ಅದರಲ್ಲಿ ಪ್ರಜೆಗಳು ಬಹಳ ಸಾಹುಕಾರರಿರ್ತಾರೆ. अब सब दुखी है, बाबा आए हैं तुमको स्वर्ग में सदा सुखी ಅಥವಾ ಸ್ವರ್ಗವಾಸಿ ಬನಾನೆ. ಏನು ಬೇಕು ಈಗ ಕಲಿಯುಗ ಎಂಡ್ವರೆಗೂ ಕೆಲವರೆಲ್ಲ ರಾಜರಿದ್ರು ನೋಡಿ. ರಾಜರಿಗಿಂತ ಜಾಸ್ತಿ ಸಾಹುಕಾರರು ಪ್ರಜೆಗಳಿದ್ರು. ಇದು ಎಲ್ಲ ಕಲಿಯುಗದ ಸಿಸ್ಟಮ್ಮು. ದ್ವಾಪರದಲ್ಲೂ ಹಂಗಿರಲಿಲ್ಲ. ರಾಜರು ಜಾಸ್ತಿ ಬಲವಾನ್ ಸ್ಟ್ರಾಂಗ್ ಇದ್ರು. ಸೊ ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಲಾಸ್ಟ್ವರೆಗೂ ನೀವು ಹೆಂಗಿರ್ಬೇಕನ್ನೋ ಒಂದು, ಅಂದರೆ ತನ್ನ ಭಾಗ್ಯ ನಿಶ್ಚಿತ ಈಗ ಮಾಡಿಕೊಳ್ತದೆ. ನಾನು ಈಗ ಎಷ್ಟು ಜ್ಞಾನ ಯೋಗ 4 ಸಬ್ಜೆಕ್ಟಿನ ಸಂಪತ್ತಿವಾನ್, ಅಂದರೆ ಆ ಸಂಪನ್ನ ಖಜಾನೆಗಳ ಸಂಪತ್ತಿವಾನ್, ಅಷ್ಟದು ಎಂಡ್ವರೆಗೆ ನಡೀತದೆ ಆದಿಯಿಂದ. ಅದಕ್ಕೆ ಹೇಳ್ತಿರೋದು ಬಾಬಾ, ಜೋ ಚೈಯಲ್ಲೋ ಅಂತ, ಜೋ ಚೈಯ ಬನೋ ಅಂತಲೂ ಹೇಳ್ಬಿಡ್ತಿದ್ದಾರೆ. ಅಭಿ ಸಬ್ ದುಃಖಿ ಹೇ, ಬಾಬಾ ಆಯೇ ಹೇ ತುಮಕೋ ಸ್ವರ್ಗ ಮೇ ಸದಾ ಸುಖಿ अथवा स्वर्गवासी बनाने. इस समय नरकवासी फिर भी जन्म नरक में ही लेंगे, तुम स्वर्गवासी बनने का पुरुषार्थ कर रहे हो. ಇಲ್ಲಿ ಶರೀರ ಬಿಟ್ಟರೆ ಇನ್ನು ಎಂಡ್ವರೆಗೂ ಇಲ್ಲೇ ತಗೋಬೇಕಲ್ಲ, ನರಕದಲ್ಲಿ, ಸ್ವರ್ಗದಲ್ಲಿದೆ. ಸತ್ಯುಗದಲ್ಲಿ ಹೊಸ ಶರೀರ ತಗೊಂಡ್ಮೇಲೆ ಅಲ್ಲಿ ಶರೀರ ಬಿಟ್ಟರೆ ಸ್ವರ್ಗದಲ್ಲಿ ಪುನರ್ಜನ್ಮ. ಇದೆಲ್ಲ ಅರ್ಥ ಆಗೋ ಮಾತುಗಳಲ್ವಾ. ಬಟ್ ಬಾಬಾ ಪುನಃ ಪುನಃ ಹೇಳ್ತಿದ್ದಾರೆ, ಮಕ್ಕಳೇ, ನಿಮ್ಮನ್ನ ಸ್ವರ್ಗದಲ್ಲಿ ಸದಾ ಸುಖಿ, ಸದಾ ಸ್ವರ್ಗವಾಸಿ ಮಾಡಕ್ಕೆ ಬಂದಿದ್ದೀನಿ ನಾನು ಅಂತ. ಅಂದರೆ ಪುರುಷಾರ್ಥ ಚೆನ್ನಾಗಿ ಮಾಡಿ ಅಂತ. ನೀವು ಸ್ವರ್ಗವಾಸಿಗಳಾಗಲಿಕ್ಕೇ ಪುರುಷಾರ್ಥ ಮಾಡ್ತಿರೋದ ಸುಮ್ಮನೆನಾ? ಬಂದು ಮುರಳಿ ಕೇಳಿ ಎದ್ದೋದ್ರೆ ಏನು ಪುರುಷಾರ್ಥ ಇಲ್ಲ, ಸ್ವರ್ಗವಾಸಿ ಆಗೋ ಪುರುಷಾರ್ಥ 0 ಅಂದ್ಕೊಳ್ರಿ. बाबा के शरीर का कोई नाम नहीं है. मनुष्यों को 84 जन्म में 84 नाम मिलते हैं, भिन्न नाम रूप देश काल. शिव बाबा को ना आकारी ना साकारी शरीर मिलता. क्या कहते, बाप कहते मैं लोन लेता हूँ. ನೋಡಿ, ಬಾಬಾ ಹೇಳೋದು, ನಾನು ಲೋನ್ ತಗೋಬೇಕಲ್ಲ ಮಕ್ಕಳೇ ಅಂತಾರೆ. ಮೇ ಆತಾ ಹೂँ ತಬ್ ಕಭಿ ಜಬ್ ಇನ್ಕಿ ವಾನಪ್ರಸ್ಥ ಅವಸ್ಥಾ ಹೋತಿ. ये ड्रामा सेकेंड बाय सेकेंड शूट होता जाता है. ನನಗೆ ಶರೀರ ಇಲ್ಲ, ಶರೀರದ ಹೆಸರು ಇಲ್ಲ. ನಿಮಗೆ 84 ಜನ್ಮ ತಗೋತೀರಾ ಅಂದರೆ 84 ಜನ್ಮದಲ್ಲಿ 84 ಹೆಸರು ಅಷ್ಟೇ ಅಲ್ಲ, ಭಿನ್ನ ನಾಮರೂಪ ದೇಶ ಕಾಲಗಳಲ್ಲಿ ಬರ್ತೀರಾ ನೀವು. ಒಂದೇ ಸ್ಥಾನನೂ ಇಲ್ಲ, ಭಿನ್ನ ಭಿನ್ನ ನಾಮರೂಪ ದೇಶ ಕಾಲಗಳು. ಸೊ ನನಗೆ ಯಾವುದೂ ಇಲ್ಲ, ಶರೀರನೂ ಇಲ್ಲ ಅಂದಮೇಲೆ ಇನ್ನು ಆ ಕಥೆಗಳು ಇಲ್ವೇ ಇಲ್ಲ. ಆಕಾರಿ ಶರೀರನೂ ಇಲ್ಲ, ಸಾಕಾರಿನೂ ಇಲ್ಲ. ನಾನು ಲೋನ್ ತಗೋತೀನಿ ಬರಬೇಕಂದ್ರೂ. ಬಂದ್ರೂ ಯಾವಾಗ ಬರ್ತೀನಿ? ಇವರ ಅಂತಿಮ ಜನ್ಮದ ಅಂತಿಮ ಸಮಯದ ವಾನಪ್ರಸ್ಥ ಟೈಮಲ್ಲಿ ಬರ್ತೀನಿ. ಡ್ರಾಮಾ ಸೆಕೆಂಡ್ ಬೈ ಸೆಕೆಂಡ್ ಮಕ್ಕಳೇ ಶೂಟ್ ಆಗಿದೆ. ಅಮ್ ತುಮ್ ಕಲ ಪೆಹಲೆ ಮಿಲೇ ಥೇ, ಅಬ್ ಮಿಲೇ ಹೇ, ಫಿರ್ ಮಿಲೇಂಗೆ. ಮಕ್ಕಳೇ, ನಾನು ನೀವು
ಕಲ್ಪದ ಹಿಂದೇನೂ ಮೀಟ್ ಮಾಡಿದ್ವಿ, ಈಗಲೂ ಮಾಡ್ತೀನಿ, ಮುಂದೇನೂ ಮಾಡ್ತೀನಿ. जो सेकंड बीता सो ड्रामा, बाप भी ड्रामा के बंधन में बंधा हुआ है. बाप कहते हैं तुम बच्चों को आकर मैं हीरे जैसा बनाता हूँ. ಇವತ್ತೆಲ್ಲ ನಾನು ವಜ್ರ ಸಮಾನ ಮಾಡ್ತಿದ್ದೀನಿ, ದೇವತೆ ಮಾಡ್ತಿದ್ದೀನಿ, ನಿಮ್ಮನ್ನು ಸದಾ ಸುಖಿ ಮಾಡ್ತಿದ್ದೀನಿ. ಈ ಮೂರೂ ಮಾತು ನಾನು ಅದನ್ನು ನನ್ನ ಸ್ಥಿತಿಯಲ್ಲಿ ತಂದುಕೊಳ್ಳೋಕ್ಕೆ ನನ್ನ ಪುರುಷಾರ್ಥ ಇದೆಯಾ? ಖಂಡಿತ ಕೇಳ್ಕೋಬೇಕು. ಮನೆಯೆಲ್ಲ ಟೆನ್ಷನ್ ಪ್ಲೀಸಾ. ತಂದೆ ಹೇಳೋದು, ನಾನು ನಿಮ್ಮ ಮಕ್ಕಳನ್ನು ವಜ್ರ ಸಮಾನ ಮಾಡಕ್ಕೆ ಬಂದಿದ್ದೀನಿ, ನಿಮ್ಮನ್ನು ಮಾಡೋಕ್ಕೇನೆ ನೋಡಿ ನಾನು ಡ್ರಾಮಾದ ಬಂಧನದಲ್ಲಿದ್ದೀನಿ, ನಿಮ್ಮನ್ನು ಮಾಡೋಕ್ಕೆ ಅಂತಲೇ ನಾನು ಬರಬೇಕಾಗುತ್ತೆ. ನಿರಾಕಾರ ಜಗತ್ತಿನ ಎವರ್ ಪ್ಯೂರ್ ತಂದೆ ನಮಗೋಸ್ಕರ ಪತಿತ ಜಗತ್ತು, ಪತಿತ ಶರೀರ, ಶರೀರದ ಆಧಾರ ತಗೋಬೇಕಾಗತ್ತೆ. ಅದಕ್ಕೆ ರಿಟರ್ನ್ ಎಷ್ಟು ಕೊಡ್ಬೇಕು ನಾವು? ಋಣ ಎಷ್ಟು? ಮೇ ತುಮಾರ ಮೋಸ್ಟ್ ಒಬೀಡಿಯಂಟ್, ಮೋಸ್ಟ್ ಬಿಲವೆಡ್, ನಾಲೆಜ್ಫುಲ್ ಹೋ, ಮೇರಾ ಕೋಯಿ ಗುರು ನಹೀ, ಸ್ವಯಂ ಸಬ್ಕಾ ಸದ್ಗತಿ ದಾತಾ. ಬಾಬಾ ಯಾರು? ಮೇ ತುಮಾರ ಮೋಸ್ಟ್ ಒಬೀಡಿಯಂಟ್. ಒಂದು ದಿವಸ ಜಗದೀಶ್ ಭಾಯಿ ಚಿಕ್ಕ ಪುಸ್ತಕ ಮಾಡು ಬಾಬನ ಪರಿಚಯದಂದ್ರಂತೆ ಬಾಬಾ. ಸೊ ಆಮೇಲೆ ಬಾಬನ ಹತ್ರ ಹೋದರೆ ಮೋಸ್ಟ್ ಬಿಲವೆಡ್, ಮೋಸ್ಟ್ ನಾಲೆಜ್ಫುಲ್ ಎಲ್ಲ ಹಾಕೊಂಡು ಮೋಸ್ಟ್ ಹಾಕು ಅಂದ್ರಂತೆ. ತಿರ್ಗಾ ನೈ ಅವ್ರು ಮೋಸ್ಟ್ ಹಾಕು ಅಂತ. ಆಮೇಲೆ ಬಾಬಾ ಹೇಳ್ತಾನೆ ಹೋದ್ರಂತೆ ಮೋಸ್ಟ್ ಹಾಕು, ಮೋಸ್ಟ್ ಹಾಕಿದ್ರು ಕಡಿಮೆ. ಬಾಬಾ ಬುಕ್ ಸಾರಾ ಫಿರ್ ಮೋಸ್ಟ್ ಸೇ ಬರ್ ಜಾಯೇಗಾ ಕ್ಯಾ ಕರು ಅಂದರೆ ಹಾಂ ಟೀಕೆ ಏಕ್ ದೋ ಬಾರ್ ಲಿಖೋ ಅಂದ್ರಂತೆ. ಹಂಗೆ ಬಾಬನಿಗೆ ಎಷ್ಟು ಮೋಸ್ಟ್ ಅಂದ್ರೂ, ಮೋಸ್ಟ್ ಬಿಲವೆಡ್, ಮೋಸ್ಟ್ ಎಷ್ಟಾದರೂ ಅದು ಕಡಿಮೆನೆ. ಸಾಗರ ಅಲ್ಲ, ನಾಲೆಜ್ಫುಲ್ ಇರಲಿ ಅಥವಾ ಆ ಪ್ರೀತಿ, ಆ ಪ್ರಿಯ ತಂದೆ ಏನಿದ್ದಾರೆ ಎಲ್ಲ ಸಂಬಂಧದಲ್ಲಿ ಮೋಸ್ಟ್ ಬಿಲವೆಡ್, ಅದು ಈ ಕಂಪ್ಯಾರಿಸನ್ನೇ ಇಲ್ಲ. ಫಾದರ್, ಟೀಚರ್, ಸದ್ಗುರು ಬಂತಾವು, ಸಬ್ ಮೋಸ್ಟ್ ಬಿಲವೆಡ್, ಮೋಸ್ಟ್ ಒಬೀಡಿಯಂಟ್. ಕರೆದ ತಕ್ಷಣ ಬರ್ತೀನಿ ಅಂತಾರೆ. ಯಾವ ಮಕ್ಕಳು ಎಲ್ಲಿ ಜಿಗ್ರಿ ನನ್ನನ್ನು ಕರೀತಾರೋ ನಾನು ಅಲ್ಲಿ ಪ್ರೆಸೆಂಟ್ ಇರ್ತೀನಿ ಅಂತ. ಅಂತಹ ತಂದೆ, ಟೀಚರ್, ಸದ್ಗುರು ನಾನು ಆಗ್ತೀನಿ. ಮೇರಾ ಕೋಯಿ ಬಾಪ್ ಟೀಚರ್ ಗುರು ನಹಿ. ನಂದು ಟೀಚರ್, ತಂದೆ ಟೀಚರ್, ಗುರು ಇಲ್ಲ, ನಾನೇ ತಂದೆ. ಮೇ ಸ್ವಯಂ, ನಾನೆಲ್ಲದರಲ್ಲಿ ಎಲ್ಲರಿಗೆ ತಂದೆ, ಟೀಚರ್, ಸದ್ಗುರು. ನನಗೆ ಯಾರು ಸದ್ಗುರುನೂ ಇಲ್ಲ, ಈ ಟೀಚರು ಇಲ್ಲ, ಹೇಳ್ಕೊಡೋರು ಯಾರಿಲ್ಲ. ಜ್ಞಾನಪೂರ್ಣರವರೇ ಅಲ್ಲ, ನಾಲೆಜ್ಫುಲ್ ಅಂದ್ಬಿಟ್ರೆ ಇನ್ನು ಬೇರೆಯವ್ರ ಪ್ರಶ್ನೆನೇ ಇಲ್ಲ. ಗುರು ಇಲ್ಲ, ಸದ್ಗುರು ಇಲ್ಲ, ನಾನೇ ಸರ್ವರ ಸದ್ಗತಿ ದಾತ. ತಂದೆ, ಟೀಚರ್, ಸದ್ಗುರು, ಸರ್ವರ ಸದ್ಗತಿ ದಾತಾನಿ, ಮುಕ್ತಿ ದಾತಾನಿ. ಅಂದರೆ ಬಾಬಾವ್ರನ್ನ ಎಲ್ಲ ಸಂಬಂಧಗಳಲ್ಲಿ, ಎಲ್ಲ ಆ್ಯಂಗಲಲ್ಲಿ ತಿಳ್ಕೊಳ್ಳೋದಷ್ಟೇ ಅಲ್ಲ, ಪೆಹಚಾನ್, ಬಾಬಾವ್ರನ್ನ ಅರ್ಥ ಮಾಡ್ಕೊಳ್ಳೋದು. ಆಯಾಯ ಸಂಬಂಧದಲ್ಲಿ ಅವ್ರಿಗೇನು ನನ್ನಿಂದ ಬಯಸ್ತಾರೆ, ನಾನೇನು ಬಾಬನ ಪ್ರತಿ ಮಾಡಬೇಕು, ಇದು ಪೆಹಚಾನ್. ನಮಗೆ ಅರ್ಥ ಆಗಲ್ಲ, ಅದಕ್ಕೆ ಮಾಡಲ್ಲ. ಕೇಳ್ಬಿಟ್ಟೆ, ಒಂದಿಷ್ಟು ತಿಳ್ಕೊಂಬಿಟ್ಟೆ, ಬಿಟ್ಬಿಟ್ಟೆ, ಧಾರಣೆಗಳಲ್ಲಿ ಬರಲ್ಲ. ಸೊ ಪೆಹಚಾನ್ ತುಂಬ ಇಂಪಾರ್ಟೆಂಟ್ ಮಾತು. अच्छा मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार, गुड मॉर्निंग, नमस्ते नमस्ते नमस्ते. थैंक यू, शुक्रिया बाबा. धारणेगे भ्रमरी की तरफ बू बू कर मनुष्य को देवता बनाने की सेवा करनी है. बाप की श्रीमत पर सदा सुखी बनना और बनाना है. ಭ್ರಮರಿಯ ತರಹ ಜ್ಞಾನ ಬೂಂಬೂ ಮಾಡಿ ಮನುಷ್ಯರಿಂದ ದೇವತೆಗಳನ್ನು ಮಾಡೋ ಸೇವೆ ಮಾಡಬೇಕು. ತಂದೆಯ ಶ್ರೀಮತದ ಮೇಲೆ ಪೂರಾ ನಡೀತಾ ಸುಖಿ ಆಗಬೇಕು, ಅನ್ಯರನ್ನು ಸುಖಿಯನ್ನಾಗಿ ಮಾಡಬೇಕು.
ऊंच तकदीर बनाने के लिए पावन जरूर बनना है। सबको विषयी सागर से क्षीर सागर में ले चलने के लिए बाप समान खेवಯ್ಯ बनना है। ಹೈಯೆಸ್ಟ್ ಅದೃಷ್ಟ ಮಾಡ್ಕೊಳ್ಳೋಕ್ಕೆ ಪಾವನರಾಗಬೇಕಾಗಿದೆ. ಎಲ್ಲರನ್ನ ವಿಷಯ ಸಾಗರದಿಂದ ಕ್ಷೀರ ಸಾಗರಕ್ಕೆ ಹೋಗಲಿಕ್ಕೆ ತಂದೆಯ ಸಮಾನ, ಅವ್ರನ್ನೆಲ್ಲ ಕರ್ಕೊಂಡು ಹೋಗ್ಲಿಕ್ಕೆ ತಂದೆಯೇ ಸಮಾನ ಅಂಬಿಗನಾಗಿ ಅಂತಾರೆ. ಯಾವ ಟೈಟ್ಲನ್ನು ಕೊಟ್ಟಿಲ್ಲ ಮಕ್ಕಳಿಗೆ ಹೇಳ್ರಿ. ತುಂಬ ದೊಡ್ಡ ರೆಸ್ಪಾನ್ಸಿಬಿಲಿಟಿ, ಎಲ್ಲರನ್ನು ಪಾರು ಮಾಡೋದು ದೊಡ್ಡ ಜವಾಬ್ದಾರಿ ಕೊಡ್ತಿದ್ದಾರೆ. ಅದಕ್ಕೆ ಪ್ರಾಕ್ಟಿಕಲಿ ಅಂಬಿಗನಾಗಲಿಕ್ಕೆ ಏನು ಕ್ವಾಲಿಫಿಕೇಶನ್ ಅದು ಯೋಚನೆ ಮಾಡಿ ಇವತ್ತು. वरदान ट्रस्टी बन की स्मृति से हर परिस्थिति में एकर स्थिति का अनुभव करने वाले न्यारे प्यारे भवा। ट्रस्टी बन की स्मृति से हर परिस्थिति में एकर स्थिति का अनुभव करने वाले न्यारे प्यारे भवा. ಟ್ರಸ್ಟಿತನದ ಸ್ಮೃತಿಯಿಂದ ಪ್ರತಿ ಪರಿಸ್ಥಿತಿಯಲ್ಲಿ ಏಕರಸ ಸ್ಥಿತಿಯ ಅನುಭವ ಮಾಡೋದು. ಪರಿಸ್ಥಿತಿ ಚೇಂಜ್ ಆದಾಗ ನಮ್ಮ ಸ್ಥಿತಿ ಚೇಂಜ್ ಆಗಂಗಿಲ್ಲ. ಅಂಥ ಮಕ್ಕಳು ನ್ಯಾರ ಪ್ಯಾರ ಅಂತ ಹೇಳಲಾಗುತ್ತೆ. ಯಾರು ಸದಾ ಪ್ರತಿ ಪರಿಸ್ಥಿತಿಯಲ್ಲಿ ಏಕರಸವಾಗಿರೋದು. जब स्वयं को ट्रस्टी समझकर रहेंगे तो हर परिस्थिति में स्थिति एकरस रहेंगी. क्योंकि ट्रस्टी अर्थात न्यारे प्यारे. गृहस्थी है तो अनेक रस से मेरा मेरा बहुत हो जाता है. कभी मेरा घर, कभी मेरा परिवार. गृहस्थीपन अर्थात अनेक रसों में भटकना. ट्रस्टीपन अर्थात एक रस. ट्रस्टी सदा हल्का और सदा चढ़ती कला में आएगा. उसमें मेरेपन की ममता नहीं होंगी, दुख की लहर भी नहीं आएगा. ಸ್ವಯಂ ಟ್ರಸ್ಟಿ ಅಂತ ತಿಳ್ಕೊಳ್ಳೋರು ಸದಾ ಪ್ರತಿ ಪರಿಸ್ಥಿತಿಯಲ್ಲಿ ಏಕರಸವಾಗಿರ್ತಾರೆ. ಯಾಕೆಂದರೆ ಎಲ್ಲ ಬಾಬಾವ್ರಿಗೆ ಕೊಟ್ಟ ಮೇಲೆ ರೆಸ್ಪಾನ್ಸಿಬಲ್ ಬಾಬಾ ಆಗ್ಬಿಟ್ರು, ಎಲ್ಲ ನೋಡ್ಕೊಳ್ಳೋರು ಬಾಬಾ ಆಗ್ಬಿಟ್ರು. ಟ್ರಸ್ಟಿ ಅಂದರೆ ಎಲ್ಲದರಿಂದ ನ್ಯಾರ, ಒಬ್ಬ ಬಾಬಾವ್ರಿಗೆ ಪ್ರಿಯ. ಗೃಹಸ್ಥಿತನ ಅಂದರೆ ನಾನು ಅನ್ನೋದೇನಿದೆ ಅದು ಮೇರಾ ಘರ್ ಯಾ ಮೇರಾ ಪರಿವಾರ ಯಾವುದೇ ಥರ, ಅಥವಾ ಮೇರಾ ಶರೀರ್ ಮೇರಾ ಸಂಸ್ಕಾರ ಎನಿಥಿಂಗ್ ಅದಿತ್ತಂದರೆ ಅನೇಕ ರಸಗಳಲ್ಲಿ ಆತ್ಮ ಅಲಿತಾ ಇರುತ್ತೆ. ಟ್ರಸ್ಟಿ ಅಂದರೆ ಏಕರಸವಾಗಿರೋದು, ಟ್ರಸ್ಟಿ ಅಂದರೆ ಹಗುರವಾಗಿರೋದು, ಸದಾ ಉನ್ನತಿಯ ಕಳೆಯಲ್ಲಿ ಬರೋದು. ಅದರಲ್ಲಿ ನನ್ನತನದ ಮಮತೆ ಇರಲ್ಲ, ದುಃಖದ ಲೆಹರಿಲ್ಲ. ಎಲ್ಲ ದುಃಖದ ಕಾರಣ ಏನಾಯಿತು? ನಂದು ಅನ್ನೋದು ದುಃಖದ ಕಾರಣ. ನಂದು ಅನ್ನೋದ್ರಿಂದ ಇನ್ನೆಲ್ಲದೂ ಇದೆ. ಅದಕ್ಕೆ ಬಾಬಾ ಹೇಳ್ತಾರೆ ಟ್ರಸ್ಟಿ, ನಿಮ್ದೇನೂ ಇಲ್ಲ, ಏನೂ ತರಲೂ ಇಲ್ಲ, ತಗೊಂಡು ಹೋಗಲ್ಲ, ಇಲ್ಲೇನಕ್ಕೆ ಮಧ್ಯದಲ್ಲಿ ನಂದು ಅಂತ. ಮಕ್ಕಳೇ ಇದರಿಂದ ನ್ಯಾರ ಇರಿ. ಭಲೆ ನೀವೇ ಎಲ್ಲ, ಬಟ್ ಎಲ್ಲ ಕೊಟ್ಟವ್ರು ಯಾರು? ತಂದೆ ಅಲ್ವಾ. ಯಾವಾಗ ಅವ್ರದ್ದು ಅಂತಂದಾಗ ಅವ್ರದ್ದಾಗೇನೆ ನಡ್ಕೊಳ್ರಲ್ಲ ಅಂತ. स्लोगन संतुष्टता और सरलता का संतुलन रखना ही श्रेष्ठ आत्मा की निशानी. ಸಂತುಷ್ಟತೆ ಹಾಗೂ ಸರಳತೆಯ ಬ್ಯಾಲೆನ್ಸ್ ಇಟ್ಕೊಳ್ಳೋರೇನೆ ಶ್ರೇಷ್ಠ ಆತ್ಮಗಳು. ಎಂಥದೋ ತೃಪ್ತನಾಗೂ ಇರಬೇಕು, ಈಸಿಯಾಗೂ ಇರಬೇಕು. ಸಂಬಂಧಗಳಲ್ಲಿ ಈಸಿ ಸರಳವಾಗಿರೋರೇ ಸಂತುಷ್ಟ ಇರೋದು. ಸಣ್ಣದ್ರಲ್ಲಿ ಭಾರಿ ಆಗೋರು, ಏನು ಹೆಂಗೆ ಎತ್ತ ಹಂಗಲ್ಲ ಹಿಂಗಲ್ಲ ಇದಂಗೆ ಹಂಗೆ ಮಾಡೋರು ಸಂತುಷ್ಟವಾಗಿ ಇರೋಕ್ಕಾಗಲ್ಲ. ಇವೆರಡರ ಬ್ಯಾಲೆನ್ಸ್ ಬಹಳ ಅಗತ್ಯ. ಶಾಂತಿ. ಅವ್ಯಕ್ತ इशारा. आत्माओं को योग्य और योगी बनाना है, धरनी को तैयार करना है, तो विशेष वाणी के साथ साथ वृत्ति को और तीव्र गति देनी पड़ेगी. क्योंकि वृत्ति से वायुमंडल बनेगा और वायुमंडल का प्रभाव प्रकृति पर पड़ेगा. तब तैयार होंगे तो डबल सेवा का सदा अटेंशन रखो. ಆತ್ಮಗಳನ್ನು ಯೋಗ್ಯರು ಹಾಗೂ ಯೋಗಿಗಳನ್ನು ಮಾಡಬೇಕಾಗಿದೆ. ಧರಣಿ ತಯಾರು ಮಾಡಬೇಕಾಗಿದೆ. ಹೆಂಗೆ ತಯಾರು ಮಾಡೋದು? ವಿಶೇಷ ವಾಚಾ ಜೊತೆ ಜ್ಞಾನ ಕೊಡುವಾಗ ನಿಮ್ಮ ವೃತ್ತಿಯ ಶ್ರೇಷ್ಠತೆ,
ವೃತ್ತಿಯಲ್ಲಿ ನಿರಂತರದ ಶುಭ ಭಾವನೆ ಅಂದರೆ ಭಾವನೆಗಳಲ್ಲಿ ಎಷ್ಟು ಶ್ರೇಷ್ಠತೆ ಇರುತ್ತೆ, ಶುಭವಾಗಿರುತ್ತೆ. ಅಲ್ಲಿ ವಾಯುಮಂಡಲ ಚೇಂಜ್ ಆಗುತ್ತೆ, ವಾಯುಮಂಡಲದ ಪ್ರಭಾವ ಎಲ್ಲರ ಮೇಲೆ ಬೀಳುತ್ತೆ. ಈ ಕೆಲವು ಕಂಟಿನ್ಯೂಯಸ್ ಶಾಂತಿಯಲ್ಲಿದ್ದರೆ ಆ ಸ್ಥಾನಗಳಲ್ಲಿ ಹೋದರೆ ಶಾಂತಿಯ ಫೀಲಿಂಗ್ಸ್ ಬರ್ತದೇನೋ. ಹಂಗೆ ದುಃಖದ ವಾಯುಮಂಡಲದಲ್ಲಿ ಹೋದಾಗ ಎಲ್ಲರ ಒಳಗಡೆ ಸಂಕಲ್ಪ ವೃತ್ತಿಯಲ್ಲಿ ದುಃಖ ಇರುತ್ತೆ, ಹೋದವ್ರಿಗೂ ದುಃಖ ಫೀಲ್ ಆಗ್ತಿರುತ್ತೆ. ಸೊ ಈಗ ಡಬಲ್ ಸೇವೆ ಅಟೆನ್ಷನ್ ಇಟ್ಕೊಳ್ಳಿ ಅಂತಿದ್ದಾರೆ ಬಾಬಾ. ಇವತ್ತಿನ ಕ್ವೆಶನ್ ಆನ್ಸರ್, ಬಾಪ್ ಬಿ ಕಿಸ್ ಬಂಧನ್ ಮೇ ಬಾಂಧಾ ಹುವಾ ಹೈ? ತಂದೆ ಪರಮಾತ್ಮನು ಡ್ರಾಮಾದ ಬಂಧನದಲ್ಲಿದ್ದಾರೆ. ಡ್ರಾಮಾದ ಮೇಲೆ ಅಧಿಕಾರನೂ ಇದೆ, ಆದರೆ ನಿಮಗೋಸ್ಕರ ನಾನು ಬರಬೇಕಾಗುತ್ತಲ್ವ ಮಕ್ಕಳೇ. ಅವ್ರು ಬರೋಲ್ಲ ಅಂತ ಕೂತ್ಕೊಳ್ಳೋಕ್ಕಾಗಲ್ಲ. ಮಕ್ಕಳು ಅಳುವಾಗ ಹೆಂಗೆ ತಂದೆ ತಾಯಿ ಸುಮ್ಮನೆ ಕೂತಿರ್ತಾರೆ? ಆಗಲ್ಲ. ಊಂಚ್ ತಕ್ದೀರ್ ಬನಾನೆ ಕೆ ಲಿಯೆ ಕ್ಯಾ ಜರೂರ್ ಬನ್ನ ಹೈ. ಈ ಮಾತನ್ನು ನೀವು ಈಸಿಯಾಗಿ ತಗೊಳಂಗಿಲ್ಲ. ಡ್ರಾಮಾದ ಬಂಧನದಲ್ಲಿ ಅವರು ಇದ್ದಾರೆ, ನಾವು ಇದ್ದಾರೆ, ನಾವು ಹೆಂಗೆ ಬೇಕೋ ಮಾಡ್ತೀವಿ ಅನ್ನೋ ಪ್ರಶ್ನೆ ಇಲ್ಲ. ಅವರು ಎಲ್ಲದ್ರ ಮೇಲೆ ಅವ್ರು ಏನು ಬೇಕಂದ್ರೂ ಮಾಡ್ಬೋದು. ಅವತ್ತು ಹೇಳಿದ್ರಲ್ಲ, ಸೆಕೆಂಡ್ ಮೇ चाहे तो मैं ड्रामा को ड्रॉप कर सकता हूँ लेकिन मैं करूँगा नहीं. ಅಂದರೆ ಡ್ರಾಮಾ ಕೈಯಲ್ಲಿದೆ ಅಂತ ತಾನೆ. ಎಲ್ಲ ರೀತಿಯಲ್ಲಿ ಬಾಬಾವ್ರನ್ನ ಅರ್ಥ ಮಾಡ್ಕೋಬೇಕು. ಊಂಚ್ ತಕ್ದೀರ್ ಬನಾನೆ ಕೆ ಲಿಯೆ ಕ್ಯಾ ಜರೂರ್ ಬನ್ನ ಹೈ. ಹೈಯೆಸ್ಟ್ ಅದೃಷ್ಟ ಮಾಡ್ಕೊಳ್ಳೋಕ್ಕೆ ಮೂಲ ಮಾತು ಪಾವನ್ ಬನ್ನ ಹೈ. ಪವಿತ್ರತೆ ಮಾತು ಹೇಳ್ಬಿಟ್ರಲ್ಲ ಬಾಬಾ, ಪವಿತ್ರತೆ ಇದ್ರೇ ನನ್ನ ಸ್ವಂತ ಮಕ್ಕಳಂತ. ಬಾಪ್ ತುಮ್ ಬಚ್ಚೋಂ ಕೋ ಫಿರ್ ಸೆ ಕ್ಯಾ ದೇನೆ ಆಯಾ ಹೈ? ನಾನೇನಕ್ಕೆ ಜಗತ್ತಿಗೆ ಬಂದಿದ್ದೀನಿ? ಪರಮಾತ್ಮ ಬರೋದೇ ಏನಕ್ಕೆ ಜಗತ್ತಿಗೆ? ಬೇಹದ್ ಕ ಸುಖ ದೇನೆ, ಅನ್ಲಿಮಿಟೆಡ್ ಸುಖ ಕೊಡ್ಲಿಕ್ಕೋಸ್ಕರ ನಾನು ಜಗತ್ತಿಗೆ ಬರ್ತೀನಿ. ಶ್ರೇಷ್ಠ ಆತ್ಮ ಕಿ ನಿಶಾನಿ ಕ್ಯಾ ಹೈ? ಈಗ ಲಾಸ್ಟಲ್ಲಿ ಕೇಳಿದ್ರಲ್ಲ, ಸಂತುಷ್ಟತಾ और सरलता का संतुलन रखना, ಬ್ಯಾಲೆನ್ಸ್. ಸಂತುಷ್ಟತೆ ಹಾಗೂ ಸರಳತೆಯ ಬ್ಯಾಲೆನ್ಸ್. ಟ್ರಸ್ಟಿ ಅರ್ಥಾತ್, ಟ್ರಸ್ಟಿ ಅಂದರೆ ಎರಡೇ ಮಾತು ಹೇಳಿದ್ರಲ್ಲ. ಟ್ರಸ್ಟಿ ಅಂದರೆ ನ್ಯಾರಾ ಅವ್ರ ಪ್ಯಾರ, ನ್ಯಾರಾ ಪ್ಯಾರ. ಏಕರಸ್ ನ್ಯಾರೇ ಪ್ಯಾರೆ. ಎರಡನೇದು ಏಕರಸ ಸ್ಥಿತಿಯಲ್ಲಿರೋರು ಟ್ರಸ್ಟಿ. ಎರಡು ಮಾತು. ಗೃಹಸ್ಥಿಪನ್ ಅರ್ಥಾತ್, गृहस्थीपन अर्थात अनेक रसों में भटकना. मेरा मेरा के साथ अनेक रसों में भटकना ಅಂದರೆ ಅಲಿತಾ ಇರುತ್ತೆ ಮೈಂಡ್ ಅಂತ. ಮಾತೇಲೆ ಬಚ್ಚೋಂಕ ಪುರುಷಾರ್ಥ. ಕ್ಯಾ ಪುರುಷಾರ್ಥ? ಮಾತೇಲೆ ಬಚ್ಚೆ, ಸ್ವಂತ ಮಕ್ಕಳು. ಬಾಪ್ಕು ಪೂರಾ ಪೇಚಾನ್ ಲಾಯಕ್ ಬನ್ನೇಕ ಅಂದರೆ ಪಾವನರಾಗೋದು, ಗುಣವಂತರಾಗೋದು, ಎಲ್ಲದರಲ್ಲಿ ಶ್ರೇಷ್ಠ ಸ್ಥಿತಿ ಇಟ್ಕೊಳ್ಳೋದು. ಮಾತೇಲೆ ಮಕ್ಕಳ ವಿಷಯದಲ್ಲಿ ಟೋಟಲ್ ಧಾರಣೆಗಳು ಇವತ್ತೆಷ್ಟಿತ್ತು ಲಿಸ್ಟ್ ಹಾಕೋಬೇಕು ನೀವು. ಬಾಪ್ಕೋ ಪೂರಾ ಪೇಚಾನ್ ಲಾಯಕ್ ಬನ್ನೇಕ, ತಂದೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು ಲಾಯಕ್ ಆಗೋ ಪುರುಷಾರ್ಥ. ಲಾಯಕ್ ಅಂದರೆ ಎಲ್ಲ ಮಾತುಗಳು ತಾನೆ. ಅವು ತುಮ್ ಆಯೇ ಹೋ ಡ್ಯಾಶ್ ಜಗಾನೆ. ಏನೋ ಬಟ್ ಕೌನ್ಸ ಅದೃಷ್ಟ ನೈ ದುನಿಯಾಕ್ಕೆ ತಕ್ದೀರ್ ಜಗಾನೆ ಆಯೇ. ಹೊಸ ಜಗತ್ತಿನ ಅದೃಷ್ಟ ಬೆಳಗಿಸ್ಕೊಳಕ್ಕೆ ಬಂದಿದ್ದೀವಿ. ಬಾಪ್ ಸಮಾನ್ ಡ್ಯಾಶ್ ಬನ್ನ ಹೈ. ದೊಡ್ಡ ದೊಡ್ಡ ಮಾತು ಹೇಳಿದ್ರೆ ಇವತ್ತು ಜವಾಬ್ದಾರಿ. ಕಿವಯ ಬನ್ನ ಹೈ, ತಂದೆಯ ಸಮಾನ ಎಲ್ಲರನ್ನ. ಅದು ಏನು ವಿಷಯ ಸಾಗರದಿಂದ ಕ್ಷೀರ ಸಾಗರಕ್ಕೆ ಪಾರು ಮಾಡು. ಕಿವಯ ಬನ್ನ ಹೈ. ತುಮಕೋ ಯೇ ಯಾದ್ ರಖನಾ ಹೈ ಕಿ ಹಮ್ ಡ್ಯಾಶ್ ಕೆ ವಾಸಿ. ಎಲ್ಲಿನ ವಾಸಿಗಳು ನಾವು? ಶಾಂತಿಧಾಮ ಯ ಪರಮಧಾಮ ವಾಸಿ. हम वहाँ से यहाँ आए हैं पाठ बजाने, तो जाना तो है ना. ಇದು ಇಂಪಾರ್ಟೆಂಟ್ ಮಾತಲ್ಲ. ಓಂ ಶಾಂತಿ. ನಮ್ಮೆಲ್ಲ ಅತಿಥಿಗಳು ಬಂದಿದ್ದಾರೆ, ವೆಲ್ಕಮ್. ನಮಸ್ತೆ, ವೆಲ್ಕಮ್. ಬಾಕಿ ಮಕ್ಕಳು ಬರಬೇಕು. ಅಷ್ಟರವರೆಗೂ ಮೆಡಿಟೇಷನ್ ಸ್ವಲ್ಪ ಹೊತ್ತು ಮಾಡೋಣ, ಯೋಗ ಮಾಡೋಣ.
ಎಲ್ಲ ಅಕ್ಕಂದ್ರೆ ಅಣ್ಣಂದ್ರೆ ಇರಬೇಕು. ಅಮ್ಮ ಹಿಂದಿರೋರೆಲ್ಲ ಮುಂದೆ ಬಂದರೆ ಬೆಟರ್. ಅಕ್ಕಂದ್ರಲ್ಲ ಪ್ರೋಗ್ರಾಮ್ ನೋಡಿ ಮಕ್ಕಳು ಬರ್ತಾರೆ. झलक तुम्हारी ओ प्यारे भगवन, पलक में भर के दिखा रहे हम, फलक से हम यही गा रहे, कराने वाला करा रहा है, करनहार हम किए जा रहे हैं। झलक तुम्हारी ओ प्यारे भगवन, पलक में भर के दिखा रहे हम, फलक से हम यही गा रहे, कराने वाला करा रहा है, करनहार हम किए जा रहे, करनहार हम किए जा रहे। ओ झलक तुम्हारी ओ प्यारे भगवन। रक्षा किए जा रहे, कराने वाला करा रहा है, करनहार हम किए जा रहे, झलक तुम्हारी ओ प्यारे भगवन। प्रसन्न प्रभु की पालना से तुम ही बने हो हमारे पालक, वाह जो है सारे जग का मालिक, हम उसके प्यारे बने हैं बालक। हुक्म ही हुक्म चला रहा है, हम सच्चे दिल से किए जा रहे, कराने वाला करा रहा है, करनहार हम किए जा रहे, करनहार हम किए जा रहे। ओ झलक तुम्हारी ओ प्यारे भगवन। ध्यान इतना हमें है धरना, हम भी तुम्हारे सब है तुम्हारा, अहंकार किस बात का करना, तेरे
कश्ती हमारी बड़े प्यार से लिए जा रहे, कराने वाला करा रहा है, करनहार हम किए जा रहे। ओ झलक तुम्हारी ओ प्यारे भगवान, तुम्हारी ओ प्यारे भगवान, पलक में भर के दिखा रहे, पलक में भर के दिखा रहे, फलक से हम यही गा रहे, फलक से हम यही गा रहे। कराने वाला करा रहा है, करनहार हम किए जा रहे, करनहार हम किए जा रहे। ओ झलक तुम्हारी ओ प्यारे भगवान। ಫೈವ್ ಮಿನಿಟ್ಸ್ ಬ್ರೇಕು ಬೇಕಂತೀರಾ? ಬಟ್ ಯಾರು ಹೋಗ್ಬಾರ್ದು, ಬರ್ತಿದ್ದಾರೆ ಇವರೆಲ್ಲ ನರ್ಸಸ್ ಸ್ಟಾಫ್ ಎಲ್ಲ ಬರ್ತಿದ್ದಾರಾ? ಅದು ಏನು ತುಂಬ ಜಾಸ್ತಿ ಏನಲ್ಲ, 1 ಅವರ್ ಪ್ರೋಗ್ರಾಮ್ ಇರುತ್ತೆ, ಎಲ್ಲರೂ ಹೋಗ್ಬೇಡಿ ಇರಿ. ಇವತ್ತು ಯೋಚನೆ ಮಾಡಿದ್ರೆ ಈ ನ್ಯಾರ ಪ್ಯಾರ ಜೊತೆಗೆ ಸರಳತೆ, ಸಂತುಷ್ಟತೆ, ಕನೆಕ್ಷನ್ ಇದೆ, ಇದೆಲ್ಲ ಯೋಚನೆ ಮಾಡ್ಬೇಕು ನೀವು. ಬಟ್ 5 ಮಿನಿಟ್ಸ್ ಬ್ರೇಕ್ ತಗೊಳ್ಳಿ, ಕೂತೇ ಇದ್ದೀರಲ್ಲ. ಪ್ರೇಮಕ್ಕ ಎಕ್ಸರ್ಸೈಸ್ ಮಾಡಿಸ್ತಾರೆ, ಕೆಲವರು ರಿಲ್ಯಾಕ್ಸ್ ಆಗೋಕ್ಕೆ ಎದ್ದು ಹೊರಟೋದ್ರು. ಹಾಂ, ಹೋಗಲ್ಲಲ್ಲ ಅಣ್ಣಂದ್ರೆಲ್ಲ? ಹಾಂ, ವಾಪಸ್ ಬನ್ನಿ, ಹೋಗ್ಬೇಕಣ್ಣ. ಬಂದಿದ್ರೆ ಹಂಗೆ ಶುರು ಮಾಡಿದ್ರೆ ಇದ್ಬಿಡೋರು. ಕಡಿಮೆ ಜನ ಇದ್ದಾರೆ, ಮಾಡ್ಸೋದು ಅಕ್ಕನ. ಹಾ, ಜಸ್ಟ್ ಇಲ್ಲೇ ಒಂದು ರೌಂಡ್ ಎದ್ದು ಒಂದು ಕ್ಲಾಸ್ ಆಲ್ ರೌಂಡ್ ಹಾಕೊಂಡು ಬನ್ನಿ ಅಂತ. ಜಸ್ಟ್ ಕಾಲ್ ಫ್ರೀ ಆಗ್ಬಿಡುತ್ತೆ ನಿಮಗೆ. ಇಲ್ಲೇ ಒಳಗಡೆನೆ ಯೋಗಯುಕ್ತವಾಗಿ ಎಲ್ಲ ಆತ್ಮಗಳಿಗೆ ಬಾಬಾ ಇವತ್ತು ಹೇಳ್ಬಿಟ್ರಲ್ಲ, ನನ್ನ ಶಕ್ತಿಯನ್ನು ಕೊಡಿ, ವೃತ್ತಿಯಿಂದ ವಾಯುಮಂಡಲ ಮಾಡಿ, ಕ್ಲಾಸ್ ಹಾಲಲ್ಲಿ ಶಕ್ತಿ, ಶಾಂತಿ, ಆನಂದ, ಸಮರ್ಥ ಸ್ಥಿತಿಯ ವಾಯುಮಂಡಲ ಮಾಡೋಣ. ಜಸ್ಟ್ 1 ರೌಂಡ್. ಇಲ್ಲೇ ಕೆಳಗೆ ಯಾಕೆ ಹೋಗೋದು? अपनी आँखियों के तारे हो बाबा, तुम कितने अच्छे हो। दिल तख्त पे हमें बिठाया है, मस्तक मणि बनाया है, गुण ज्ञान खजाने दे करके हमें सबसे धनी बनाया है, रत्नों की थालियां भर भर के आंचल भर दिए हमारे हो बाबा, तुम कितने हो। ख्यालों में ना ख्वाबों में था, यूं हमको मिल जाओगे तुम
अच्छे हो। हसरत यही है हर दिल में, बाबा प्यार तुम्हारा भर जाए। संग के रंग में रंग के तेरे, हंसते गाते हम घर जाए। योगी पावन जीवन देकर नवयुग के दिए नजारे हो। बाबा तुम कितने अच्छे हो, बाबा तुम कितने प्यारे हो। सच कहते हैं हम एक तुम ही, अपनी अखियों के तारे हो। बाबा तुम कितने अच्छे हो, बाबा तुम कितने प्यारे हो। सच कहते हैं हम एक तुम ही, अपनी अखियों के तारे हो। बाबा तुम कितने अच्छे हो। ए खुदा, ए खुदा, पूरी हुई मेरी हर दुआ। शुक्रिया, शुक्रिया मेरे मौला तेरा शुक्रिया। तू मिला रूबरू, यूं ही रहना मेरे संग सदा। ए खुदा, ए खुदा, पूरी हुई मेरी हर दुआ। मुंतज़िर थे हम एक झलक को तेरी, पाया नूर रूहानी तेरा। ओम शांति। सजदे में रही अब न जाए कहीं, मिला जो हमें रहनुमा। बाखुदा, बाखुदा ಓಂ ಶಾಂತಿ. ಫ್ರಂಟ್ ರೋ ಇಂದ ಕವರ್ ಅಪ್ ಮಾಡ್ತಾ ಬನ್ನಿ. ಫ್ರಂಟ್ ಚೇರ್ ಇಂದ ಎಲ್ಲ ಬಂದು ಕೂತ್ಕೊಳ್ಳಿ. ए खुदा, ए खुदा, पूरी हुई मेरी हर दुआ। शुक्रिया, शुक्रिया मेरे मौला तेरा शुक्रिया।
मजहब अनेक सिखाया रूहों को पाक बनना और नेक। वादा करते हैं हम एक रहेंगे हम, मिला के चलेंगे कदम से कदम। जन्नत ले आए ज़मीं पे हम, हो फरिश्तों की दुनिया। ऐ खुदा ऐ खुदा, पूरी हुई मेरी हर दुआ। शुक्रिया शुक्रिया मेरे मौला। ಓಂ ಶಾಂತಿ. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದವರು ಇವತ್ತು ಅಂತಾರಾಷ್ಟ್ರೀಯ ನರ್ಸ್ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಮುಖ್ಯ ಅತಿಥಿ ರೂಪದಲ್ಲಿ ಬಂದಿರುವಂತಹ ಎಲ್ಲರಿಗೂ ಕೂಡ ವೇದಿಕೆಯ ಮೇಲೆ ಬರಬೇಕು ಅಂತ ನಾನು ನಿವೇದನೆ ಮಾಡ್ಕೊಳ್ತೀನಿ. ಡಾಕ್ಟರ್ ಪ್ರೇಮಕ್ಕ ಅವರ ಜೊತೆಯಲ್ಲಿ ಬಂದಿರುವಂತಹ ಮಾಲತಿ ಅಕ್ಕನವರು, ಭವಾನಿ ಅಕ್ಕನವರು ಕೂಡ ವೇದಿಕೆಯ ಮೇಲೆ ಬರಬೇಕು ಅಂತ ನಾನು ನಿವೇದನೆ ಮಾಡ್ಕೊಳ್ತೀನಿ. ಮತ್ತು ಡಾಕ್ಟರ್ ಪ್ರೇಮಕ್ಕ, ಡಾಕ್ಟರ್ ಸೂರ್ಯಕುಮಾರಿ ಅಕ್ಕ ಹೆಡ್ ಆಫ್ ದ ನರ್ಸಿಂಗ್ ಅಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಹಾಗೂ ರಾಜ್ಯೋಗಿನಿ ಅಂಬಿಕಾ ದೀದಿಜಿ ಅವರಿಗೂ ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ನಾನು ನಿವೇದನೆ ಮಾಡ್ಕೊಳ್ತೀನಿ. ಇಂದಿನ ಕಾರ್ಯಕ್ರಮವನ್ನು ಈಗ ನಾವು ಪ್ರಾರಂಭ ಮಾಡೋಣ. ನೋವಲ್ಲಿ ಧೈರ್ಯ ತುಂಬುವ, ಕಷ್ಟದಲ್ಲಿ ನೆರವಾಗುವ ನರ್ಸಸ್ಗೆ ನಮನ. ಇಲ್ಲಿದೆ ನರ್ಸಸ್ ಡೇ ಶುಭಾಶಯ. ಇಂದು ಅಂತಾರಾಷ್ಟ್ರೀಯ ನರ್ಸ್ ಡೇ. ಮತ್ತೊಬ್ಬರ ಆರೈಕೆ ಸೇವೆಗೆ ಸದಾ ಸಿದ್ಧರಾಗಿರುವ, ಬದುಕನ್ನು ಮುಡುಪಾಗಿಟ್ಟು ಇಟ್ಟಿರುವಂಥ ನರ್ಸಸ್. ಇಲ್ಲಿದೆ ಅಂತಾರಾಷ್ಟ್ರೀಯ ನರ್ಸಸ್ ದಿನದ ಶುಭಾಶಯಗಳು ಶುಭಾಶಯಗಳು ಶುಭಾಶಯಗಳು. ಮತ್ತೊಬ್ಬರ ಸೇವೆಯನ್ನ ಮಾಡುವುದೇ ದೇವರು ಅಂತ ತಿಳಿದುಕೊಂಡಿರುವ, ಸಂಕಷ್ಟದಲ್ಲಿರುವವರ ಆರೈಕೆಯೇ ಉಸಿರು, ಕಷ್ಟದಲ್ಲಿರುವವರಿಗೆ ಸಾಂತ್ವನ ಹೇಳುವುದಕ್ಕೆ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿರುವಂತಹ ಹಾಗೂ ಆರೋಗ್ಯ ಕ್ಷೇತ್ರದಲ್ಲಿ ಇಂದು ನರ್ಸಸ್ ಕಾರ್ಯವೂ ಕೂಡ ಮಹತ್ವಪೂರ್ಣವಾಗಿದೆ. ಎಂತಹದೇ ಸನ್ನಿವೇಶ ಬಂದರೂ ಇನ್ನೊಬ್ಬರಿಗಾಗಿ ಸೇವೆ ಸಲ್ಲಿಸುವಂತಹ ಇವರ ನಗುಮುಖದ ಸೇವೆಯೇ ರೋಗಿಗಳ ಪಾಲಿಗೆ ದೊಡ್ಡ ಧೈರ್ಯ, ಚೈತನ್ಯವನ್ನ ತರುತ್ತದೆ. ಇವರ ಸಾಂತ್ವನ ನುಡಿ ಬದುಕಿನ ಭರವಸೆಯನ್ನ ತರುತ್ತದೆ. ಹೀಗಾಗಿ ನರ್ಸಸ್ ಅವರದೇ ಆದ ಮಹತ್ವವಾದಂತಹ ಸ್ಥಾನವಿದೆ. ಈಗ ಈ ಒಂದು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಯಾವುದೇ ಕಾರ್ಯಕ್ರಮವನ್ನ ಪರಮಾತ್ಮನ ನೆನಪಿನಿಂದ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಲಾಗತ್ತೆ. ಈಗ ನಾನು
ಕುಮಾರಿ ಮಹಾಲಕ್ಷ್ಮಿಯವರಿಗೆ ವೇದಿಕೆಯ ಮೇಲೆ ಬರಬೇಕು ಅಂತ ನಿವೇದನೆ ಮಾಡ್ಕೊಳ್ತೀನಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇಹೋ ನಮಃ ಈ ಒಂದು ಹಾಡಿಗೆ ನೃತ್ಯವನ್ನು ಮಾಡುತ್ತಾರೆ. ಜೋರಾಗಿ ಚಪ್ಪಾಳೆಯಿಂದ ಅವರನ್ನು ಸ್ವಾಗತ ಮಾಡೋಣ. गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः. गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः. गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः. सप्तस्वरामृत ज्ञानप्रदाय गुरवे नमः. स्वरनन्दित श्रुति तत्त्वाय गुरवे नमः. गमगधीभावरसलसिताय गुरवे नमः. मम विधिं रागनरहरिं तं सद्गुरुं नमः. गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः. परमकृपाय परहिताय कृतिनुत गुरवे नमः. दशशतवाद्यवेद्याय पूज्याय मद्गुरवे नमः. निगमावरणे स्वरसिंहासने रागराजराजं तं वरगुरुं नमः. संगीतं रसवद्गानं तव संस्कारं सततं देहि अनवरतं मे आशिषं कुरु स्वरदेवि प्रसादं देहि गुरो. गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः. You taught us music. You taught us to smile. You taught us to give and the right way to live. Can never thank you enough. ಕುಮಾರಿ ಮಹಾಲಕ್ಷ್ಮಿ ಅವರಿಗೆ ಬಹಳ ಬಹಳ ಧನ್ಯವಾದಗಳು. ಈಗ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮಹಾಲಕ್ಷ್ಮಿ ಅವ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ರೆಗ್ಯುಲರ್ ರಾಜಯೋಗಿ ಸ್ಟೂಡೆಂಟ್ ಆಗಿದ್ದಾರೆ. ಒಂದು ದಿನನೂ ಕೂಡ ರಾಜಯೋಗ ಕ್ಲಾಸಸ್ ಆಗಲಿ ಮೆಡಿಟೇಷನ್ ಮಾಡೋದಾಗಲಿ ಮಿಸ್ ಮಾಡೋದಿಲ್ಲ. ಅವರು ಬಳ್ಳಾರಿಯಲ್ಲಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೋಸ್ಕರ
ತಮ್ಮ ಅಮೂಲ್ಯವಾದಂತಹ ಸಮಯವನ್ನು ಕೊಟ್ಟು ಬಂದಿರುವುದಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು. ಈಗ ವೇದಿಕೆ ಮೇಲಿರುವಂತಹ ಮುಖ್ಯ ಎಲ್ಲ ಅತಿಥಿಗಳಿಗೆ ಸ್ವಾಗತ ಮಾಡಬೇಕು ಅಂತ ನಾನು ಕೋರ್ಕೊಳ್ತೀನಿ. ವೇದಿಕೆ ಮೇಲೆ ಈಗ ಪ್ರಿನ್ಸಿಪಲ್ ಆದಂತಹ ಡಾಕ್ಟರ್ ಮೋಹಿನಿ, ರಾಜೀವ್ ಗಾಂಧಿ ನರ್ಸಿಂಗ್ ಕಾಲೇಜ್, ಸ್ಕೂಲ್ ಆಫ್ ನರ್ಸಿಂಗ್ KCG, ಗೌರ್ಮೆಂಟ್ ಹಾಸ್ಪಿಟಲ್ ನರ್ಸಿಂಗ್ ಆಫೀಸರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರ ಜೊತೆಯಲ್ಲಿ ಮಿಸ್ಸಸ್ ಮಾಲತಿ ಹಾಗೂ ಭವಾನಿ ಅಕ್ಕನವರು ಕೂಡ ನಮ್ಮ ಮುಂದೆ ಇದ್ದಾರೆ. ಅದೇ ನರ್ಸಿಂಗ್ ಕಾಲೇಜಿನಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಹಾಗೂ ತಮ್ಮೆಲ್ಲರ ಮುಂದೆ ರಾಜಯೋಗಿನಿ ಅಂಬಿಕಕ್ಕನವರು ಕೂಡ ಇದ್ದಾರೆ. ವಿವಿಪುರಂ ಸಬ್ ಝೋನ್ ಸಂಚಾಲಕರಾಗಿ ಹಾಗೂ ಸ್ಪಾರ್ಕ್ ವಿಂಗ್ನ ಚೇರ್ಪರ್ಸನ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಹಾಗೂ ಡಾಕ್ಟರ್ ಪ್ರೇಮಕ್ಕ ಇವರು ಕೂಡ ಈ ಒಂದು ರಾಜಯೋಗದ ಅಭ್ಯಾಸವನ್ನು 20 ವರ್ಷದಿಂದ ಮಾಡ್ತಾ ಇದ್ದಾರೆ. ವರ್ತಮಾನದಲ್ಲಿ ವಿವೇಕಾನಂದ ಹಾಸ್ಪಿಟಲಿನ ಡೈರೆಕ್ಟರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಹಾಗೂ ಸೂರ್ಯಕುಮಾರಿ ಅಕ್ಕನವರು ಕೂಡ ಹೆಡ್ ಆಫ್ ದ ನರ್ಸಿಂಗ್ ಅಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇವರು ಕೂಡ 15 ವರ್ಷದಿಂದ ಈ ಒಂದು ರಾಜಯೋಗದ ಕಾರ್ಯದಲ್ಲಿ ಸಹಯೋಗವನ್ನು ಕೊಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಈಗ ನಾನು ಡಾಕ್ಟರ್ ಪ್ರೇಮಕ್ಕನವರಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಏಕೆಂತೇಳಿದ್ರೆ ಈ ಒಂದು ನರ್ಸಸ್ ಡೇನ ಏನಕ್ಕೋಸ್ಕರ ನಾವು ಸೆಲೆಬ್ರೇಷನನ್ನು ಮಾಡ್ತೀವಿ, ವಿ ಆರ್ ಹ್ಯಾವಿಂಗ್ 17 ವಿಂಗ್ಸ್ ಅಂತ ಹೇಳ್ಬೋದು. ಅದರಲ್ಲಿ ಮೆಡಿಕಲ್ ವಿಂಗೂ ಕೂಡ ಒಂದಿದೆ. ಮೆಡಿಕಲ್ ವಿಂಗಲ್ಲಿ ಈ ಒಂದು ಬ್ರಹ್ಮಕುಮಾರೀಸ್ ಅವರು ಯಾವ ರೀತಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅಂತ ಡಾಕ್ಟರ್ ಪ್ರೇಮಕ್ಕನವರು ತಮ್ಮೆಲ್ಲರ ಮುಂದೆ ತಿಳಿಸ್ಕೊಡ್ತಾರೆ. Om Shanti. Welcome to all the nightingales. All of you are comfortable? Happy? Okay. Let me know who doesn't understand Kannada. Ellargu Kannada barutta? All of you understand? You talk with patience? Very good. Nice. So that's the first step if you have to live in Bangalore. Okay. So welcome to this program again and wish you all a very happy Nurses Day. I'm not getting any enthusiasm at all. Thank you all. Thank you all for coming to this institute and celebrating this Nurses Day together. I'm so pleased to be with you all today. And today is going to be what's written on the board? How do we celebrate it? Positivity. So we are all in the medical field, so we have dedicated our lives. Do you think that we have dedicated our lives to this field? It's a noble profession where you dedicate your life. That is your time, your mind, your energy, your life, everything you put in there to make a healthy society, right? So healthy society is very important, right? So even before you make wealth, health is important, isn't it? Can anybody make wealth without health? No, so health is the priority. So we are all healers. Ellargu English artha agutta? Okay, thank you. So we are all healers. Andre eno? ನಮ್ಮನ್ನ ನಾವು ಆರೋಗ್ಯವಾಗಿ ಇಟ್ಕೊಳ್ಬೇಕು. How many of us focus on this? So Florence Nightingale, her birth anniversary today, she was so dedicated. And what did she dedicate? She dedicated, you can see the death rate was 42% and she could bring it down to 2%. Come on, clap for her. Alva, who can do that? Who can do that? Can a politician do? No, he can't do that. So that was her immense dedication and her support for the mankind.
So during the war time, when everybody was in fear and stress and worry and anxiety, she could do that. So you can imagine how much of blessing she would have got from their families and people around. So such is our noble profession. So we have, first of all, thank you for dedicating your life for such a noble profession. And we have given time and come here to know more about how to be a better nurse, or how to go on in my journey of this medical field happily. Because our job is the most stressful job, I would say. How many of you all agree? I think you people are not still in the practicing field, so you will not know that now. So in future, when you come out with your degrees, you're going to be placed in different organizations, different hospitals. So then you'll know what stress is. What is this field about? It is just not going to go there, give some injections, medicines, and after a month you take your salary and enjoy your salary. So that is the last thing. So before that, you have many steps to follow this. So our job is very stressful. Why is it stressful? Anybody? Why is it stressful? We have no problem at all. We just go well dressed, we stand in a hospital and we do our job. Why is it stressful? We are not using our body, we are not using our, we are not working hard through the body. Why is it stressful? Because the field in which we work, or the atmosphere in which we work, is a low energy atmosphere. You are not understanding this energy now. I'll just give some examples. So when you go to a temple, how do you feel? How do you feel in a temple? Peaceful, and you like it. When you go to a mall, how does it feel? You feel happy. When you go to marketplace, how do you feel? Lot of chaos, lot of noise, right? So when you come to the hospital, what is the energy there? Why is it called low energy? Because one is the patient. He's suffering from pain, fever, whatever, and because of that, he is giving out lot of low energy or negative energy, I would say. So it is not only the patient, the people who come with him, the attenders, they also would have the same energy, because they would have taken care of him and they would be in fear what the doctors would diagnose, how he is going to take up the medicines, and what is going to be the financial status, because most of our patients are not financially stable. So all these things are, everybody's mind is full of these things inside, right? So we have to work in this atmosphere every day. Is there another atmosphere for us? To relax, to be very happy in front of them? Well, we can be grounded inside the mind, but we cannot enjoy, right? That is why we have some rules. Why do the sisters don't wear flowers to hospital and go? Why do you not wear all beautiful jewelry and dresses and not go to the hospital? Because we want to give some peace for the person who's suffering. Can I go beautifully dressed to a person who's suffering in the hospital with a cancer or some chronic disease? Can I go? It's not my discipline, right? So such is our place. We are going to live in that place for 8 to 12 hours every day in our life. So we have chosen this life, right? So how should you be in that life? We want to be happy, right? All of us want to be happy. That's why we chose this profession. We thought it is a good job, very easy. I'm not scaring you. It is not scary, but it's a very noble profession. It's a very noble profession unless you balance many things. If you don't balance, then you get into a lot of stress and worry and anxiety, fear, mood swings and so many things, and your job will suffer, right? So we always see the patient in that angle. So because the patient is suffering. So when you are working in such a place, you can imagine the doctors, they have to see 20 or 30 patients or 40 patients sometime with such information. They are going to give only all this negative information for us, all this low energy filled or low vibration information for us, right? All the pain, fever, all their symptoms, they say, do they enjoy with us saying all the good things? No, they never say with us all those things. So we have to have all that in the mind, we have to tolerate all those things, and with a lot of patience, we have to deal with them, right? So that is why patient comes to us. So when I have to do all these things, how well I should be positioning myself inside.
So we as human beings, we have two things to take care. One is the outer world and one is the inner world. So we know very well about the outer world, which we can see through these eyes, which when experienced through this body and in the life. What is this inner world saying about? This inner world is nothing but my feelings, emotions, all these things. What are the emotions we always experience inside the hospital? We always experience anger, irritation, restlessness. All these things are there because everybody is getting the same energy. See, if you get good food, if you get good information, we will feel nice inside, right? But we are not getting that every day. And once in a while we are getting this one. So every day our life is going to be like this. So I have to be very powerful inside. I'm already powerful, but we have to empower ourselves. So we have to empower ourselves. Otherwise it becomes a very difficult job, and you don't, for whatever you have come, you will not get the benefit of it and you will not get the result of it. We have come to enjoy this job. We have come to give support for people who are suffering, for people who need our support. It's like, the nurses are the backbone for the medical fraternity. Though the doctors see the patients, diagnose the patients, prescribe medicines and do procedures, but without the nurses, it is all impossible, I would say. It's all not possible at all. So you are the backbone for the medical fraternity. Come on, clap for yourselves. You should feel nice about this. You should have so much of enthusiasm about yourselves because you have been the backbone for even doctors. Doctors cannot do any work without the nurses. Though we have so much of knowledge, so many things we can do, but without the nurses, it's not possible. So such profession you have chosen, and there lot of sacrifice is needed, lot of focusing is needed, and lot of enthusiasm is needed, lot of tolerance is needed. How to do all these things? How can I do all these things? Is there some subject, sister? Is there some subject for them to teach all these things about the values? Every subject, many subjects, we have 36 subjects. No, I am just talking about how they can conduct with moral values and ethics about sisters. Yeah. So you should be keeping this as a priority. See, we all know that we go through all the subjects, studying and doing so many experiments and so many things, Apart from all these things, you won't get a degree. But with this degree, if you have this important subject, the values in healthcare, we are healthcare people, so we have to inculcate certain values. Without these values, every day I would suffer going home. And my work, it will not give me a lot of contentment and happiness. But that is what we are working. We need a lot of contentment inside. See, when you help another person, how do you feel inside? Feel so good, feel so nice. And we are going to help day in and out many people who are suffering. For such place, I have to be well prepared. Every day we go to be prepared. It is not that one day I get ready and then I'll finish the rest 5 days or 6 days. I can go and take all my practical job. No, it doesn't happen. So every day you need to empower yourself. Otherwise, there will be so many problems in relationship, especially with the juniors, seniors, doctors, and with the housekeeping people. We are going to have a lot of stress with all those people if I'm not very stable inside, if I'm not composed and calm inside. We want to be calm. See, today, if a doctor comes and says something to you that you may have forgotten to give a medicine, or you may have given some other medicine and he's still not taken, so the doctor might get upset and he may come and he may make you also upset by either scolding you or by getting irritated with you. Like that, we will not have one incident. We are going to face like this many incidences. Or you may have to deal with your junior who's just come fresh and you will have to teach her so many things, and you yourself will have so much of job. Now that medical records also should be maintained with the sisters. So you have a lot of workload. There's a lot of workload for sisters, and you have to stand and do your job for 10 hours. That's not easy. And then you have to help the doctors in their crucial time. So all these things, there is going to be a lot of discrepancies, while talking, while behaving, while feeling, lot of emotions you will have to exchange with others. So at that particular time, then we'll have to regret if you don't
empower ourselves. So it's very important. How do we empower ourselves? We know to feed this body. You know, when you feel tired, we give time we take a break 5 minutes or at least 2 minutes to go and finish off our breakfast, finish off our coffee or tea. You know, we feed this body. We know about that. So what does the WHO define about health? Health is physical, mental, emotional and spiritually well-being. So this person is called a holistic. He's enjoying holistic health. So that's the definition of holistic health, the WHO says. So we all know about the physical body. I don't have to tell you. Well, we have to take care of some rest and exercise and all those things. So that you will do it as you pass in your life. So physically, I'm not going to tell anything. How to keep ourselves mentally and emotionally healthy. How to keep ourselves emotionally healthy. See, I said we already have so many emotions inside us. As nurses, when they come, they're going to face in future, they will have so many problems in the family, so many challenges in their health. Along with that, they're going to come to this field or hospital or organization where it is not very happy every day. You have to keep yourself grounded and stable to carry on your jobs. Otherwise, there is no other go, because I've chosen a job like that and I'm dedicating my life for that, which is very good. So we have to empower ourselves. So how to empower ourselves, and what do you get by, what is the result of empowering yourself? So it is by knowing about yourself. Know who you are. We all know who this body is, what is this profession, what is all this. But it is not connected with the emotions inside. It is not connected with the feelings inside. Is it connected? Is it connected? If it is connected, see, if I have pain in the heart, that's a physical body. If I have pain in the GI system or in the abdomen, that's a physical body. I can treat that, we can diagnose it, we can go into many procedures and we can get a good treatment. But how to treat the emotionally unstable or unstable person who's always emotionally upset or who's going to get upset like this? So we need to know about ourselves and about these values. So we all have beautiful values inside us and we are very powerful inside. So that power, we should bring it out every day, that positive power. And that's why it is celebrating the year of positivity. You know, patients are like in dilemma, whether it's going to be a successful surgery or it's going to be a treatable disease. They'll be in dilemma. So that is why so much of fear for attenders and doctors and for patients. So when you know we are working in such place, I have to be positive all the time. So keep these things in mind, that I have to empower myself before going to work every day. That should be your first step in life. As soon as you open your eyes, you should say, I'm going to be powerful today. I am powerful today and I'm going to take up all my challenges positively. You should make such statements, affirmatives for your own selves. It's going to listen because the mind has taken rest the whole day, whole night. And when you tell such things to your own self, whom are you talking to? Are you talking to your own selves that time? So it will listen to you. That mind, it's like a blotting paper in the morning. So when you talk such affirmations that you're going to be very powerful, you're going to be very stable, you're going to be emotionally stable at your workplace, and you're going to give a lot of love and respect and lot of tolerance you're going to have towards the doctors, towards the patients and towards your juniors, the mind is going to listen. We know the mind is the place where a lot of thoughts, emotions and feelings are created. So mind is not a physical organ. It is not a physical organ. So that is the place where I have to empower. And that is why we all pray in the morning. As soon as we get up, don't we look at God's photo? Don't we look at God's picture? Right? Unconsciously we do that. Why are we doing that? Because God is very powerful. Let Him make me powerful for the rest of the day. And that is why we do prayers and bhajans and all these things. But we don't carry that energy with us for 24 hours. As soon as we go to a place, we forget about it. So this aspect you have to remember. Then I can bring out all these beautiful values. There should be a balance between your work, between your physical health and between your emotional health. So if the emotional health suffers, so many things are going to happen in life. Especially the physical body is going to suffer. You know, so many diseases. We know so many diseases like typhoid, tuberculosis, cholera and all these things are produced by bacteria, infections, right? But why are these diseases like hypertension, BP, anxiety, stress, heart disease, all these things produced?
It's because of the stress. Why does the pancreas not release insulin and cause diabetes for a person who's 25 years? Okay, if he's an aged person, that doesn't matter, 60, 45 and above, because the organ is slightly reduced in function, right? So the stress has got lot of effects on the physical body. So when I get stress inside, when I am negative inside, the energy flows first to me and to this body. And slowly it radiates to everybody around. So whose body is affected first? Whose health is affected first? It's my own body and my own health. So you have to keep a positive attitude when you enter the work field. It's very, very important. Let it be anything. We are going to face many doctors, many nurses, many matrons and many seniors with whatever they have thought, with whatever nature they have, whatever sanskars they have. But if I am going to give my mind to them, the mind is going to be always coming down in energy. They're going to tell something against me, I'll feel bad inside. And somebody else comes and talks to me something else, then I'll feel a little more bad inside. So energy keeps on reducing by the time you go home in the evening. And evening you feel like not doing any work, you just want to sit separately alone, you want to refresh yourself, though you have given food, breakfast, lunch and everything to the body. So our mind is like always trying to get into the negative energy field. It sulks into the negative energy field. It slowly sinks there. Because what is the principle of energy? It flows from higher level to lower level, right? So all the place it is negative, and only if I am positive, it will just sink, it will pull me down. So I have to make me more powerful. That's why it's called empowering yourself. So make yourself powerful every day so that you don't go and sink into that negative energy. You can do a better job. What are the benefits of knowing the self or understanding these values or giving some time for your own emotional health and uplifting your positivity inside or positive attitude or being optimistic in your field? First of all, it helps your own health, your own body. Second, it gets benefited for the patient. The patient gets benefited. He feels very nice. See, when a person who's very happy, who's very lovely and who's doing a lot of work with positivity and just goes, pats on his back and says, you'll feel wonderful, you'll feel all right, don't worry. Even if he's suffering from cancer, you are lifting his mood up and he will bless you. Isn't it such an easy way to earn blessings? We don't have to spend money at all. So that way you should keep yourself positively charged all the time. So it makes the patient get benefited, you benefited, doctors benefited, and the seniors and juniors, they will also get benefited because you will become an example for them to do a better job with a lot of tolerance, with a lot of love, with a lot of forgiveness for them. They may do little mistakes while they're learning, which we all did while learning. So you can forgive them, you can forget those mistakes, and you can even bring them up by showing that you are a good example of keeping yourself positive, keeping yourself more tolerant and a lot of patience. You're working with all of them, though they are not supporting you properly. No, they automatically change. We don't have to talk to them anything. We don't have to scold them. We don't have to go on telling things for them. They will change when we change, right? So that is why Gandhiji said, be the change what you want to see outside. So I want the world changed, right? All of us want the world to be changed. How many of us want the world to be changed? How many of us want the world to be changed? Only one person? How many of us want the world to change? We all want the world to be changed. You know, this scientific world, what we don't have, we have everything. The touch of a button, you can get everything easily. What else do we want the world to change for? Huh? What do you want from the world? So the world is made up of all of us. You know the negative energy in the hospital, who made the negative energy? The patients, the doctors, the nurses, all of us from our thoughts and from our mental energy. Isn't it our energy? All of us have made it. Is there energy here in this hall? Is there peaceful energy here? So the mind experiences such energy there. So who is responsible now? Who's made that energy? Can I blame the walls or can I blame the owner of that hospital who's made such energy for you to work? No, we all created that energy. Same way, the world also is being created by all of us, by our attitudes, by our feelings, by our behavior, by our nature. So where does the world change now? That is why Gandhiji said,
See the world, be the change, the world which you want to be changed. See that change in yourself. And that's why in Brahma Kumaris we have a very good slogan. Self-transformation leads to world transformation. Is it true? If I alone become positive in the hospital, how can it become positive, ma'am, you can ask me. You become positive and strong, it's going to help you, it's going to keep you stable, and it is going to give you success. You are going to be calm, composed, you're going to be clear, you're going to be more focused, you will do better job, you can do much wonders for the organization, for the patients and doctors, and everybody will appreciate you. So appreciation will make you again more positive. So it's important that I keep all these things in mind. It is just not giving some injections, some medicines, or doing some procedures, doing some dressings, and carrying on such duties which are assigned to you. So apart from this, these are the values that I have to inculcate with me. So balance between tolerance and love with juniors, love, respect and regard with seniors, right? And then you will be very peaceful and happy. Otherwise, peace doesn't happen at all. Can peaceful atmosphere be created? Can peaceful atmosphere be created? Can it be created? Yeah, we can create peaceful atmosphere. Don't we see that in the temple? We want to sit there for some more time. Here, don't you want to sit for some more time and enjoy this peaceful energy? So we can create the peaceful energy. So that is what is our life for. At the end of the day, we want to be peaceful, we want to be happy, we want to be contented with all our job, what we did the whole day, right? So when I'm stressed inside, when I'm worried inside, when there's a lot of fear inside, tumba chinte, baya, hedrike, novo, idella olagade hakkondidaga, how do you think you will feel peaceful at home? You may eat a good dinner, but you will still not be peacefully sleeping tonight. Because all those things which happened the whole day are going to play their part inside in the form of thoughts and emotions and feelings. So I have to get rid of all those things if I have to sleep well at night. Because the next day is going to be again challenging. Right? So these things you should keep in mind and give your... Okay. So if we want to be more successful, if you want to do wonders, if you want to become a great person, then carry on your duties with little more ethics, little more values in your inner self. That is the inner space or the inner world from where, that's the reference point for me. I have to work from there. Understand? So whenever you studied now, all these 4 years or 3 years you study, where is it kept? Where is it kept? Do you go and refer every time to the book to come and do procedures and things for the patient? No. We have recorded all those things inside. We say it's there inside me. So you realize about yourself. I think you all need a self-realization course also. They should know what they are spiritually. So they will understand these things better. Okay? And 10 minutes of meditation in the morning, 10 minutes of meditation in the night, that will help you make you more peaceful and happy. Right? So you give 10 minutes of your 24 hours, 10 minutes in the morning, 10 minutes in the night for all these things. Are you all ready to give? To your own self. This is what we give to ourselves. See, whatever money we earn, you think we are going to use up for all ourselves? No, we are going to bring up the family, give many people, share with many people. So when I give this time to myself to empower me to know more about the positive attitude and healthcare values, and my job will be more successful. It will give me happiness. Okay? So this is about what you have to learn apart from the nursing curriculum that you are going through for these 3 years. And so give your valuable time for your own self. This is the gift that you are going to your own self. Otherwise, we'll have to regret in the end when there is physical diseases like diabetes, hypertension, anxiety, neurosis, depression. Many things are going to happen when you don't relax your mind, when you don't relax your emotions, when you don't check your emotions and feelings inside. So negativity makes adrenaline rush in the body. Do you know about adrenaline? How many sisters have gone to the OT? Not all of you? Okay, there's one drug called as adrenaline. It is a life-saving drug. So when a person goes into shock and when his heart and everything is stopped, we give that adrenaline.
It stimulates the heart. Very dangerous thing. None of you can afford to give that injection. So this adrenaline rushes inside our body whenever I get into stress. So you can imagine the damage which it creates. That is why we'll end up in physical diseases because of the mental worries and mental stress which we are undergoing. Okay? So I hope you understood everything. You understood? So let's celebrate Nurses' Day in a different way. By realizing that my own self inside, there is an inner space. Where do you feel stress? Do you feel stress in the hand? In the legs? Where is stress felt? In the mind here. Where is the mind then? So mind is an energy. It's an energy. It's not a physical body. It's present at the base of the brain. So that is why that energy, the nature of that energy is always peace. Have you seen kids? You seen kids? Are they restless? Are they stressed? Are they worried? Why they're not worried and stressed? Because they're in their nature, natural nature they're living. And we have deviated from there to all this stress, worry and all this negativity. So that is getting worried inside and that is creating pain inside and I'm not listening to that pain. See, if there's a pain in the hand, immediately I listen to it, I'll go for an x-ray or I'll go for treatment. But this mind is always telling me there is pain, there is worry, stress and everything is the uncomfortable thing what I'm experiencing. So it's a pain, it's a disease of the emotions, it's a disease of the mind. So when I don't take care of that, either we land up in depression, anxiety, neurosis or physical illnesses or mood upsets and the work suffers, your life suffers, right? So take care to be positive in the mind, to be more powerful in the mind, to know more about this mind. You are all welcome to this organization. You can give 1 hour every day and learn how to meditate for 7 days, which is given free of cost for everybody. There's no religion, there's no caste, there's no age for this. After 15 years, 14 years, everybody can come and learn this. And you will become a wonderful human being, a great human being. How did Gandhiji become great? Did Gandhiji do some wonders? He became a noble, he became Mahatma Gandhi. He became a noble soul. When he was born, he was not given Mahatma Gandhi. You know, he utilized 2 values, non-violence and truth. So like that, we have plenty of values within us. I just told you we have tolerance, we have love, we have empathy, we have sympathy, we have compassion, kindness, all these things are there. Do you know we have all these things? And we share with little with everybody. Do we give love to our friends, to our parents, to our sisters? Then why only for those people? I can share it with now in my work field. So like that, we should know how to empower the powers which I have, the values which are there inside me naturally. That is why those children, the kids, they are very attractive to us. We want to play with the kids, we want to hug the kids, we want to look at them, and they give us naturally happiness because they are not in all this negativity and all the vices. So let's become a great human being by showing little greatness towards doctors, towards patients, especially kind and compassion. The first person whom the patient meets in the hospital is sisters. And the last person whom the patient meets before going home is a nurse, right? So you are so great. So you should just pat at his back and tell him every day before we go for rounds, before the doctors take you for rounds, you should go for rounds and give a beautiful smile. Tell them that you will enjoy everything today, you will get all right and the treatment will be okay and you will be diagnosed well. If he is not diagnosed still, they'll be having so many fears. So you can tell them all these things just by one smile and telling few words of kindness. Can we do that? We don't have to give a lot of medicines for them. Just this behavior, you will become a great person. So many people say, if there's a nurse at home or if there's a doctor at home, they're very lucky because they know to manage all these things. Does anybody know to manage all these things? We have learned this, we have practiced this. That's why we become masters in all these things, right? When it is negativity, when there's fear, when there's worry, when there's pain, we can take care of them. So while taking care of all these things, we often forget to take care of ourselves. So taking care of ourselves is nothing but doing some inner relaxation, meditation,
and focusing on the inner space, what the reference point I was talking to you about, the mind. Focus there and increase the values inside you and go to the work field. Can we all do this? You get up in the morning, sit on the bed, at least for 1 or 2 minutes, give affirmations. I will do this in my work field. I know none of you know now what the challenges are in the hospital. So there will be a lot of challenges which you have to face, and which is very good. That's why our profession is called noble profession. And we will get lot of blessings here, not the other professions. Blessings are so important to carry on in this life. Okay? Thank you everybody for listening patiently. Have a wonderful Nurses Day and have a successful, contented and a happy life in your journey. Thank you. ಪ್ರೇಮಕ್ಕನವರಿಗೆ ಬಹಳ ಬಹಳ ಧನ್ಯವಾದಗಳು. ಹೇಗೆ ಈ ಒಂದು ರಾಜಯೋಗವನ್ನು ಕಲಿಯೋದ್ರಿಂದ ಸಂಪೂರ್ಣ ಶಾಂತಿಯ ಅನುಭವವನ್ನು ಮಾಡ್ಬೋದು. ಪ್ರತಿಯೊಬ್ಬರು ಜೀವನದಲ್ಲಿ ಏನು ಹೇಳ್ತೀವಿ ಅಂದರೆ ವಿ ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಪೀಸ್ ಅನ್ನೋ ಒಂದು ರೀತಿಯಲ್ಲಿ ಹೇಳ್ತೀವಿ. ಆದರೆ ಆ ಪೀಸ್ ಇವತ್ತೇನಾಗಿದೆ? ಪೀಸ್ ಆಗಿದೆ. ಥ್ರೂ ದಿಸ್ ಮೆಡಿಟೇಷನ್ ಯಾವ ರೀತಿ ಪೀಸನ್ನು ಜೋಡಣೆ ಮಾಡೋದು ಆ ವಿಷಯವನ್ನು ತಿಳಿಸಿದಂತಹ ಪ್ರೇಮಕ್ಕನವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು. ಈಗ ಮತ್ತೊಂದು ಚಿಕ್ಕ ಡ್ಯಾನ್ಸ್ ಇದೆ ಮಹಾಲಕ್ಷ್ಮಿಯವರಿಂದ. 2 ಮಿನಿಟ್ಸ್ ಅಷ್ಟೇ. वराहरूपं दैववरीतं वरस्मितवदनं वज्रदन्तधर रक्षाकवचम् शिवसम्भूत भुवि संजात ನಂಬಿದವಗಿಂಬು ಕೊಡುವವನೀತ ಸಾವಿರ ದೈವದ ಮನ ಸಂಪ್ರೀತ ಬೇಡುತ್ತ ನಿಂದೆವು ಆರಾಧಿಸುತ್ತ
ಮಹಾಲಕ್ಷ್ಮಿ ಅವರಿಗೆ ಗಿಫ್ಟ್ ತೊಗೊಂಡು ಹೋಗ್ಬೇಕು ಅಂತ ನಿವೇದನೆ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು. ಈಗ ಜ್ಯೋತಿ ಪ್ರಜ್ವಲನೆ ಇರುತ್ತೆ. ಯಾರೆಲ್ಲ ಬಂದಿದ್ದೀರಾ ಎದ್ದು ನಿಂತ್ಕೊಳ್ಳಿ. ನಿಮ್ಮ ಮೊಬೈಲ್ ಏನಾದ್ರು ತಂದಿದ್ರೆ ಟಾರ್ಚನ್ನು ಆನ್ ಮಾಡಿ. शुभ संकल्पों के दीप जलाएं अपने अपने मन में। शुभ संकल्पों के दीप जलाएं अपने अपने मन में। जग उजियारा होगा प्रेम से, सुख ही सुख कण कण में। शुभ संकल्पों के दीप जलाए। परिवर्तन की है ये बेला, ये जग बदलने वाला। राजयोग का मार्ग यही है, सहज सरल निराला। दिव्यता की बन जाए मूरत, मंदिर से इस तन में। जग उजियारा होगा प्रेम से, सुख ही सुख कण कण में। शुभ संकल्पों के दीप जलाए। ಈಗ ಮುಖ್ಯ ಅತಿಥಿಯಾಗಿ ಬಂದಿರುವಂತಹ ಡಾಕ್ಟರ್ ಮಾಲಿನಿ ಅಕ್ಕನವರಿಗೆ ಈ ಒಂದು ನರ್ಸ್ ಡೇ ಬಗ್ಗೆ ಕೆಲವೊಂದು ಮಾತುಗಳನ್ನು ತಿಳಿಸ್ಕೊಡ್ಬೇಕು ಅಂತ ನಾನು ನಿವೇದನೆ ಮಾಡ್ಕೊಳ್ತೀನಿ. ಎಲ್ಲರಿಗೂ ಬೆಳಗಿನ ವಂದನೆಗಳು. ವೇದಿಕೆಯ ಮೇಲೆ ಆಸೀನರಾಗಿರುವ ಗಣ್ಯರೇ, ಸಭಿಕರೇ ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ಇಂಟರ್ನ್ಯಾಷನಲ್ ನರ್ಸಸ್ ಡೇ. ಎಲ್ಲರಿಗೂ ನಿಮಗೆ ಗೊತ್ತು ಇದರ ಪ್ರಾಮುಖ್ಯತೆ ಹೆಚ್ಚಾಗಿ, ಯಾಕಂದರೆ ನಮ್ಮದೇ ಸ್ಟೂಡೆಂಟ್ಸ್ ಹೆಚ್ಚಿನವರು ಇಲ್ಲಿರುವುದು ಹೆಚ್ಚಿನದು ಗೊತ್ತು. ಇಲ್ಲಿ ಆದರೂ ಒಂದು ಸಣ್ಣ ಇಂಟ್ರೊಡಕ್ಷನ್ ಕೊಡ್ತೇನೆ. ಇಂಟರ್ನ್ಯಾಷನಲ್ ಕೌನ್ಸಿಲ್ ಆಫ್ ನರ್ಸಸ್ ICN 1974ರಿಂದ ಮೇ 12ನವತ್ತು ನರ್ಸಸ್ಗೆ ಬೇಕು ಅಂತ ಹೇಳುವ ಒಂದು ದಿನವನ್ನು ಡಿಸೈಡ್ ಮಾಡಿ ಅದನ್ನು ಮೇ 12 ಆಗಿ ಎವ್ರಿ ಇಯರ್ ಸೆಲೆಬ್ರೇಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದರು. ಅದು ಫ್ಲಾರೆನ್ಸ್ ನೈಟಿಂಗೇಲ್, ನಮ್ಮ ಫೌಂಡರ್ ಆಫ್ ಮಾಡರ್ನ್ ನರ್ಸಿಂಗ್, ಅವರ
ಜನ್ಮದಿನದ ದಿನವೇ ಆಗಿರುವುದರಿಂದ ಅದನ್ನು ಫ್ಲಾರೆನ್ಸ್ ನೈಟಿಂಗೇಲ್ ಡೇ ಅಥವಾ ಮೇ 12 ನರ್ಸಸ್ ಡೇ ಅಂತ ನಾವು ಹೇಳ್ತೇವೆ. ನರ್ಸಿಂಗ್ ಡೇ ಅಂತಲೂ ಹೇಳ್ತಾರೆ. ಫ್ಲಾರೆನ್ಸ್ ನೈಟಿಂಗೇಲ್ ಅವರೊಂಥರ ಗುಡ್ ಅಡ್ಮಿನಿಸ್ಟ್ರೇಟರ್ ಆಗಿದ್ದರು, ಮತ್ತು ಸೋಷಿಯಲ್ ರಿಫಾರ್ಮರ್ ಆಗಿದ್ದರು, ಮತ್ತು ಸ್ಟ್ಯಾಟಿಸ್ಟಿಷಿಯನ್ ಆಗಿದ್ದರು, ಹಾಗೂ ನರ್ಸಿಂಗ್ನ ಫೀಲ್ಡಲ್ಲಿ ಇದ್ದರು. ಅಂದರೆ ಸೋಷಿಯಲ್ ರಿಫಾರ್ಮರ್ ಆದ ಕಾರಣ ಅವರು ನರ್ಸಿಂಗ್ನಲ್ಲಿ ಇದ್ದರು. ನರ್ಸಿಂಗ್ ಟ್ರೈನಿಂಗ್ ಮಾಡಿಕೊಂಡು BSc MSc ಮಾಡಿಕೊಂಡಲ್ಲ, ಅವರು ಸೇವೆಗೆ, ಸಮಾಜ ಸೇವೆಗೆ ಅಂತ ಮುಡುಪಾಗಿಟ್ಟರು ಅವರನ್ನು. ಆದ ಕಾರಣ ಅವರನ್ನು ಇವತ್ತು ನಾವು ನೆನೆಸ್ಕೊಳ್ತಾ ಇದ್ದೇವೆ. ಮಾಡರ್ನ್ ನರ್ಸಿಂಗಿಗೆ ಪೇವ್ಮೆಂಟ್ ಹಾಕಿದವರೇ ಅವರು. ಅದಕ್ಕೆ ನಂತರ ಈ ಸಲದ ಥೀಮ್ ಫಾರ್ ಇಂಟರ್ನ್ಯಾಷನಲ್ ನರ್ಸಸ್ ಡೇ ಈಸ್ ಅವರ್ ನರ್ಸಸ್ ಅವರ್ ಫ್ಯೂಚರ್. ಇದು ನಮ್ಮ ಘೋಷವಾಕ್ಯ ಈ ವರ್ಷದ್ದು. ಸೊ ಅವರ್ ನರ್ಸಸ್ ಅವರ್ ಫ್ಯೂಚರ್ ಅಂತ ಹೇಳಿದರೆ ಏನು ಇಲ್ಲಿ ಮೇಯ್ನಾಗಿ ಬೇಕಾಗಿರೋದು, ನರ್ಸಸ್ಸನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳಿ, ಅವರನ್ನು ಸ್ಟ್ರೆಂಗ್ತನ್ ಮಾಡ್ಕೊಳ್ಳಿ. ಅಂದರೆ ಯಾರಿಗೆ ಹೇಳ್ತಾ ಇರೋದು? ಸೊಸೈಟಿಗೆ ಹೇಳೋದು. ನಾವೇ ನಮ್ಮನ್ನು ಸ್ಟ್ರೆಂಗ್ತನ್ ಮಾಡಬಹುದು. ಇಲ್ಲಿ ಮೇಡಮ್ ಹೇಳಿದ ಹಾಗೆ ಇಂಟರ್ನಲ್ ಎಂಪವರ್ಮೆಂಟ್, ಸ್ಟ್ರೆಂಗ್ತನ್ನು ಎಲ್ಲ ಇದೆ, ಹೌದು. ಬಟ್ ಇಟ್ ಈಸ್ ಸ್ಪಿರಿಚುವಲ್ ಆಗಿ ಮಾತಾಡಿದರು ಮೇಡಮ್. ನಾನು ಸ್ವಲ್ಪ ಮೆಟೀರಿಯಲಿಸ್ಟಿಕ್ ಆಗಿ ಮಾತಾಡ್ತೇನೆ. ಯಾಕಂದರೆ ನಾವು ಸೊಸೈಟಿಯಲ್ಲಿ ಬದುಕ್ತಾ ಇದ್ದೇವೆ. ಎಲ್ಲರ ಹಾಗೆ ನಮಗೆ ಈಕ್ವಾಲಿಟಿ ಬೇಕು, ಈಕ್ವಲ್ ಕ್ವಾಲಿಫಿಕೇಷನ್ ಆ್ಯಂಡ್ ಈಕ್ವಲ್ ಆಪರ್ಚುನಿಟೀಸ್, ಈಕ್ವಲ್ ಸ್ಯಾಲರಿ ಎಲ್ಲವೂ ಬೇಕು ನಮಗೆ. ಇದು ಬರೀ ನಾವು ಆ್ಯಂಡ್ ಒಂದು ವಿಷಯ ಮೇಡಮ್ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಿಮಗೆ ಬೇಸರ ಮಾಡ್ಕೊಳ್ಬಾರ್ದು. ಈಗ ನಮ್ಮ ಗವರ್ಮೆಂಟೇ ನಮಗೆ ಸಿಸ್ಟರ್ಸ್ ಮತ್ತು ಬ್ರದರ್ಸ್ ಅಂತ ಹೇಳುವ ಆ ವರ್ಡ್ಸನ್ನು ಯೂಸ್ ಮಾಡಲಿಕ್ಕೆ ಇಲ್ಲ ಅಂತ ಹೇಳಿದೆ. ಒಂದು ಆರ್ಡ್ರು ಕೊಟ್ಟಿದ್ದಾರೆ. ನರ್ಸಿಂಗ್ ಆಫೀಸರ್ಸ್ ಅಂತ ಕೊಟ್ಟಿದ್ದಾರೆ, ಸಿಸ್ಟರ್ಸ್ ಅಂತ ಇಲ್ಲ. ಎಲ್ಲೂ ನಮ್ಮನ್ನು ಸಿಸ್ಟರ್ಸ್, ಯಾಕಂದರೆ ನಾವು ಕಲಿಯುವ ಯಾವುದೇ ಪುಸ್ತಕದಲ್ಲಿ ಅಥವಾ ಯಾವುದೇ ಡಾಕ್ಯುಮೆಂಟ್ಸಲ್ಲಿ ಅಥವಾ ನಮಗೆ ಕೊಡುವ ಆರ್ಡರ್ಸಲ್ಲಿ ಸಿಸ್ಟರ್ಸ್ ಅಂತ ಹೇಳುವ ಯಾವುದೇ ವರ್ಡ್ ಇಲ್ಲ. ಆದ ಕಾರಣ ಸುಮ್ಮನೆ ಹಳೆ ಕಾಲದಿಂದ ಬಂದ ಯಾವುದೇ ಕೆಲವು ವಿಷಯಗಳನ್ನು ನಾವು ಹಾಗೆ ತಗೊಳ್ಳಿಕ್ಕೆ ನಾವು ಸಹ ರೆಡಿ ಇಲ್ಲ. ಮತ್ತು ಎಲ್ಲ ಕಡೆನೂ ಸಬಾರ್ಡಿನೇಟ್ ಆಗಿರಬೇಕಂತ ಹೇಳುವಂಥ ಆ ಮನೋಭಾವವು ನಮ್ಮ ಹತ್ರ ಇಲ್ಲ. ಯಾಕಂದರೆ ವಿ ಆರ್ ದ ಗೌರ್ಮೆಂಟ್ ಅಥವಾ ಇಂಟರ್ನ್ಯಾಷನಲ್ ಯುಎನ್ದಿಂದಲೇ ಹೇಳ್ತಾ ಇದ್ದಾರೆ, ಯು ಆರ್ ದ ಫ್ಯೂಚರ್ ಅಂತ. ನಾವು ಸೊಸೈಟಿಯ ಫ್ಯೂಚರೇ ನಾವಿರುವಾಗ ನಾವು ಯಾಕೆ ಸಬಾರ್ಡಿನೇಟ್ ಆಗಿರಬೇಕು? ನಾವು ಏನು ಕಲ್ತಿದ್ದೇವೋ ಅದನ್ನು ನಾವು ಮಾಡ್ತೇವೆ. ನಾವೇನಕ್ಕೋಸ್ಕರ ಕಲ್ತಿದ್ದೇವೆ? ಈಗ BSc ನರ್ಸಿಂಗ್ ಸ್ಟೂಡೆಂಟ್ಸು ಏನು ಕಲಿತಾರೆ? ಅವರ ಸಬ್ಜೆಕ್ಟ್ಸ್ ಕಲಿತಾರೆ. ಅವರು ಏನು ನರ್ಸಿಂಗ್ ಪ್ರಾಕ್ಟೀಸ್ ಮಾಡಬೇಕೋ ಅದನ್ನು ಕಲಿತಾರೆ. ಸೊ ಅದನ್ನು ಅವರು ಮಾಡ್ತಾರೆ. ಸೊ ಈಗ ಇದು ಅವರ್ ಫ್ಯೂಚರ್ ಮತ್ತು ಅವರ್ ನರ್ಸಸ್, ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ತೇನೆ. ಇದರಲ್ಲಿ ಎಲ್ಲ ನಮ್ಮ ಗೌರ್ಮೆಂಟು, ನಂತರ ಸೊಸೈಟಿ ಎಲ್ಲವೂ ನಮಗೆ ಪ್ರೋತ್ಸಾಹ ಕೊಡಬೇಕು ಮತ್ತು ಸ್ಟ್ರೆಂಗ್ತನ್ ಕೊಡಬೇಕು. ಇದು ಈ ಕಾಲದಲ್ಲಿ ಈ ಸ್ಟೇಜಲ್ಲಿ ನಾನು ಕೇಳ್ಕೊಳ್ಳೋದು ಎಲ್ಲರ ಹತ್ರನೂ. ನಂತರ ಮೆಟೀರಿಯಲಿಸ್ಟಿಕ್ ಬಿಟ್ಟು ಸ್ವಲ್ಪ ಸ್ಪಿರಿಚುವಲಿಸ್ಟಿಕ್ಕು ನಾನು ಹೋಗ್ತೇನೆ. ಯಾಕಂದರೆ ನಮ್ಮ ನರ್ಸಿಂಗ್ ಮಾನವೀಯತೆಯ ಮೇಲೆ ನಿಂತಿರುವ ಒಂದು ಪ್ರೊಫೆಷನ್. ಮಾನವೀಯತೆ ಅಂತ ಹೇಳಿದರೆ ಎಗೇನ್ ಮಾನವ ತತ್ವ. ನಿಮಗೆಲ್ಲರಿಗೂ ಗೊತ್ತು, 84 ಲಕ್ಷ ಸ್ಪೀಶೀಸನ್ನು ದಾಟಿ ನಾವು ಸಂಚಾರಿ ಜೀವನದಲ್ಲಿ ಅತ್ಯುತ್ತಮ ಸ್ಪೀಶೀಸೇ ಆದ ನಮ್ಮ ಹ್ಯೂಮನ್ ಸ್ಪೀಶೀಸ್ಗೆ ಬಂದಿದ್ದೇವೆ, ಮಾನವ ಜನ್ಮಕ್ಕೆ ಬಂದಿದ್ದೇವೆ. ಯಾಕೆ ನಾವು ಅತ್ಯುತ್ತಮ? ನಾವು ವಿ ಕ್ಯಾನ್ ಥಿಂಕ್, ವಿ ಹ್ಯಾವ್ ಬ್ರೈನ್, ಆದ ಕಾರಣ ನಾವು ಅತ್ಯುತ್ತಮ. ಹೇಗೆ ನಾವು ಯಾಕೆ ಈ ಅತ್ಯುತ್ತಮ ಸ್ಪೀಶೀಸ್ಗೆ ಬಂದು ನಮ್ಮ ಕರ್ತವ್ಯಕ್ಕೆ ಇಲ್ಲಿ ಮೊದಲೇ ಇನ್ನೊಂದು ಹೇಳಿದೆ, ಸಂಚಾರಿ ಜೀವನ ಅಂತ. ನಾವು ಯಾರೂ ಇಲ್ಲಿ ಹಾಗೇ ಉದ್ಭವ ಆದವರಲ್ಲ. ನಾವು ಬಂದಿದ್ದು ಫಿಸಿಕಲ್ ಆಗಿ ನಮ್ಮ ತಾಯಿಯ ಹೊಟ್ಟೆಯಿಂದ ಬಂದಿರ್ಬೋದು, ಬಟ್ ನಾವು ಮೊದಲೇ ಎಲ್ಲೋ 84 ಸ್ಪೀಶೀಸಲ್ಲಿ ಎಲ್ಲೋ ದಾಟಿ ಬಂದವರು. ತುಂಬ ಕರ್ಮಾನುಸಾರ ನಾವು ಇಲ್ಲಿ ಬಂದಿದ್ದೇವೆ. ಈಗ ಮುಂದೆನೂ ಈ ಬಾಡಿಯನ್ನು ನಾವೊಂದು ಬಾಡಿಗೆಗೆ ಪಡೆದು ನಾವಿಲ್ಲಿದ್ದೇವೆ. ಈ ಬಾಡಿಗೆ ಮುಗಿಯುವ ತನಕ ನಾವು ಇಲ್ಲಿ ಪ್ರಪಂಚದಲ್ಲಿ ಇರ್ತೇವೆ. ಅದರ ನಂತರ ಮತ್ತೆ ನಮ್ಮ ಸಂಚಾರವನ್ನು ಮುಂದುವರಿಸ್ತೇವೆ. ಅದು ಅಂದರೆ ಜನ್ಮ ಒಂದು ಕಡೆ ನಾವು ಇಲ್ಲಿ ಬಂದಿದ್ದು, ಆನಂತರ ಇಲ್ಲಿ ನಡೆಯುವುದು ಒಂದು ಸುಮಾರು ವರ್ಷಗಳು ನಾವು ಇರಬಹುದು, ಒಂದು ಲೈಫ್ ಸ್ಪ್ಯಾನ್. ಅದರ ನಂತರ ನಾವು ಹೋಗಲೇಬೇಕು. ನಾವಂದರೆ ಏನು? ಇಲ್ಲಿ ಸೋಲ್, ಆತ್ಮ. ನಮಗೆ ನಾವಿರೋದು ಏನು? ಯಾವುದೋ ಒಂದು ಬಾಡಿಗೆಯ ದೇಹದಲ್ಲಿ. ಈ ದೇಹ ಬಿಟ್ಟು ನಾವು ಒಂದು ದಿನ ಹೋಗಲೇಬೇಕು. ಅಲ್ಲಿ ತನಕ ನಾವು ಹೇಗೆ ಹೋಗಬೇಕು? ನಾವು ಬಂದಿದ್ದು ಎಲ್ಲಿಂದ? ನಾವು ಹೋಗಬೇಕು ಎಲ್ಲಿಗೆ? ನಾವು ಹೇಗೆ ಹೋಗಬೇಕು ದಾರಿ? ಈ 3 ವಿಷಯಗಳನ್ನು ತಿಳ್ಕೊಂಡ್ರೆ ನಮ್ಮ ಇಡೀ ಜೀವನ ಮುಗೀತದೆ. ಅಂದರೆ ಎಲ್ಲಿಗೆ ಹೋಗಬೇಕೋ ಅಲ್ಲಿಗೆ.
ನಾವು ಹೇಗೆ ಹೋಗಬೇಕು ಅಂತ ಹೇಳುವುದಕ್ಕೆ ಬೇರೆ ಬೇರೆ ಜನರಿಗೆ ಬೇರೆ ಬೇರೆ ದಾರಿಗಳಿವೆ. ಯಾಕಂದರೆ ನಾವೀಗ ಮೆಜೆಸ್ಟಿಕ್ ಹೋಗಲಿಕ್ಕೆ ತುಂಬ ದಾರಿ ಇದೆ. ಅದೇ ಥರ ನಾವು ದೇವರ ಹತ್ರ, ಅಂದರೆ ನಾವು ಬಂದಿದ್ದು ದೇವರಿಂದ ಅಂತ ಎಲ್ಲರಿಗೂ ಗೊತ್ತಿರ್ಬೋದು. ಯಾಕಂದರೆ ನಾವು ಪ್ರತಿ ಸಲ ಅಪ್ಪ ಭಗವಂತ ಅಂತ ಹೇಳ್ತೇವೆ. ಅಂದರೆ ನಮ್ಮ ಅಪ್ಪ ಯಾರು? ಭಗವಂತ. ಸೊ ನಾವು ಹೋಗೋದು ಎಲ್ಲಿಗೆ? ಮತ್ತೆ ಭಗವಂತನ ಹತ್ರ, ಅಪ್ಪನ ಹತ್ರನೇ. ಆದ ಕಾರಣ ಅಪ್ಪ ನಮ್ಮನ್ನು ಕಾಯ್ತಾ ಇರ್ತಾರೆ ಅಲ್ಲಿ. ಆದ ಕಾರಣ ನಮಗೆ ದಾರಿ ತುಂಬ ಇದೆ. ಮೆಜೆಸ್ಟಿಕ್ಕಿಗೂ ಹೋಗೋ ಹಾಗೆ ಯಾವ ಕಡೆಯಿಂದಾದರೂ ಹೋಗ್ಬೋದು. ಆದರೆ ಹೋಗೋದೆಲ್ಲರೂ ಅಲ್ಲಿಗೆ, ಅಪ್ಪನಲ್ಲಿಗೆ. ಆದ ಕಾರಣ ಹೋಗಲಿಕ್ಕೆ ಹೇಗೆ ಹೋಗಬೇಕು ಅಂತ ಈಗ ನಮಗೆ ಒಂದು ದಾರಿಗೆ ಒಂದು ರೂಟ್ ಮ್ಯಾಪ್ ಕೊಡ್ತಾರಲ್ಲ, ಅದೇ ಥರ ನಮಗೆ ಪುಸ್ತಕಗಳು ಅಥವಾ ಗೈಡ್ಸ್ ಕೊಟ್ಟಿದ್ದಾರೆ ಹೇಗೆ ಹೋಗಬೇಕು ಅಂತ. ಸ್ಪಿರಿಚುವಲ್ ಆಗಿ ಹೇಗೆ ಹೋಗಬೇಕು ಅಂತ. ಈಗ ಎಕ್ಸಾಂಪಲ್ ಆಗಿ ಭಗವದ್ಗೀತೆ, ಅದು ಒಂಥರ ಮ್ಯಾನ್ಯುವಲ್. ನಾವು ಅದರಲ್ಲಿ ಹೇಗೆ ನೋಡ್ಕೊಂಡು ನಮ್ಮ ಜೀವನವನ್ನು ನಡೆಯಬಹುದು, ನಾವು ಅಲ್ಲಿಗೆ ಮುಟ್ಟಬಹುದು ಅಂತ ಹೇಳೋದನ್ನು ಅದು ಭಗವದ್ಗೀತೆ ಹೇಳ್ತದೆ. ಹಾಗೆ ಬೇರೆ ಬೇರೆ ಇದು ಮತದವರಿಗೆ ಬೇರೆ ಬೇರೆ, ಎಲ್ಲರೂ ಹೋಗೋದು ಒಂದೇ ಕಡೆನೇ. ನಂತರ ಇದು ಒಂದು ದಾರಿ ಎಕ್ಸಾಂಪಲ್ ಆಗಿ ಒಂದು ದಾರಿ ಹೇಳ್ತಾನೆ. ಬರೀ ಭಗವಂತನನ್ನು ನಾಮ ಹೇಳಿದರೆ ಸಾಕು ಅಂತ ಹೇಳ್ತಾರೆ, ಬರೀ ಜಪ ಮಾಡಿದರೆ ಸಾಕು ಅಂತ ಹೇಳ್ತಾರೆ. ಹೀಗೆ ಭಗವಂತನಲ್ಲಿ ಹೋಗಲಿಕ್ಕೆ ತುಂಬ ಕಾಂಪ್ಲಿಕೇಟೆಡ್ ಏನೂ ಇಲ್ಲ. ಫಸ್ಟ್ ಆಫ್ ಆಲ್ ನಾನು ಇಲ್ಲಿ ನಮ್ಮ ನರ್ಸಿಂಗನ್ನು, ನಾನು ಹೇಳ್ತಾ ಇದ್ದೇನಲ್ಲ ಸ್ಪಿರಿಚುವಾಲಿಟಿಯನ್ನು, ಅದನ್ನು ಸ್ವಲ್ಪ ರಿಲೇಟ್ ಮಾಡ್ತೇನೆ. ಹೇಗಂದರೆ, ನಾವು ಮಾನವತೆ ಅಂತ ಹೇಳಿದೆಲ್ಲ, ಮಾನವ ಸೇವೆ ನಾವು ಮಾಡ್ತಾ ಇರೋದು. ನಮಗೆ ನಮ್ಮ ಜೀವನದಲ್ಲಿ ಮೇಯ್ನಾಗಿ 4 ತೊಂದರೆಗಳಿರುವುದು: ಜನ್ಮ, ಮೃತ್ಯು, ಜರ, ವ್ಯಾಧಿ. ಈ 4 ತೊಂದರೆಗಳಿರೋದು. ನಾವು ಈ ಜನ್ಮ ಮತ್ತೆ ಹುಟ್ಟುತ್ತೇವೆ ಸಾಯ್ತೇವೆ. ಈ ಚಕ್ರ ಇದೆಲ್ಲ, ಇದು ದೊಡ್ಡ ತೊಂದರೆ ನಮ್ಮ ಜೀವನಕ್ಕೆ. ಇದರಿಂದ ಮುಕ್ತ ಆಗಬೇಕು ನಾವು. ಇನ್ನೊಂದು ಜರ, ವ್ಯಾಧಿ ಅಂದರೆ ಕಾಯಿಲೆ, ಜರ ಅಂದರೆ ವಯಸ್ಸಾಗೋದು. ಈ ವಯಸ್ಸಾಗಿ ಕಾಯಿಲೆ ಬಂದು ಮತ್ತೆ ಇದೇ ಚಕ್ರಕ್ಕೆ ಸುತ್ತಕೊಳ್ತೇವಲ್ಲ, ಇದು ನಮ್ಮ ದೊಡ್ಡ ತೊಂದರೆ. ಇದರಲ್ಲಿ ನಮಗೆ ಹೇಗೆ ರಿಲೇಟ್ ಮಾಡಬಹುದು ಅಂದರೆ, ಈ 4ರಲ್ಲಿ ಜನ್ಮದಲ್ಲೂ ನಾವಿದ್ದೇವೆ. ಅಂದರೆ ನರ್ಸಿಂಗನ್ನು ರಿಲೇಟ್ ಮಾಡ್ತೇನೆ. ಜನ್ಮ ಬರುವಾಗಲೂ ನಾವು ನರ್ಸಸ್ ಮುಂದೆ ಇರ್ತೇವೆ ಅಲ್ಲಿ. ಮೃತ್ಯು ಬರುವಾಗಲೂ ನಾವೇ ಇರ್ತೇವೆ. ವ್ಯಾಧಿ ಅಂದರೆ ಇಲ್ ಹೆಲ್ತ್, ಡಿಸೀಸ್. ವ್ಯಾಧಿ ಬರುವಾಗಲೂ ನಾವೇ ಇರ್ತೇವೆ ಅಲ್ಲಿ. ಇನ್ನು ವಯಸ್ಸಾಗುವಾಗಲೂ ಅವರನ್ನು ನೋಡ್ಕೊಳ್ಳಿಕ್ಕೆ ಎಲ್ಲ ಫೀಲ್ಡ್ಗಳಲ್ಲೂ, ಎಲ್ಲ ತೊಂದರೆಗಳಲ್ಲೂ ನಾವಿದ್ದೇವೆ ಅಲ್ಲಿ. ಆದ ಕಾರಣ ನಾವು ಈ ಜನ್ಮ, ಮೃತ್ಯು, ಜರ, ವ್ಯಾಧಿಯನ್ನು ದಾಟಿ ಹೋಗಬೇಕಾದ್ದು ಎಲ್ಲಿಗೆ? ದೇವರ ಹತ್ರ. ಯಾರನ್ನು? ಎಲ್ಲ ಸೊಸೈಟಿ ಪೀಪಲನ್ನು, ನಮ್ಮನ್ನು ಸಹ. ಆದ ಕಾರಣ ನಾವು ಸೊಸೈಟಿ ಪೀಪಲನ್ನೇ ಅಲ್ಲಿಗೆ ತಗೊಂಡು ಹೋಗುವಷ್ಟು ಒಂದು ಕೆಪಾಸಿಟಿ ಇರುವವರು ಅಂತ ನಮ್ಮನ್ನು ನಾವೇ ಸ್ವಲ್ಪ ಹೆಮ್ಮೆ ಪಡ್ಕೊಳ್ಬೋದು. ಯಾಕಂದರೆ ನಾವು ಬರೀ ಅವರ ಫಿಸಿಕಲ್ ಹೆಲ್ತು ಅಥವಾ ಮೆಂಟಲ್ ಹೆಲ್ತು ಅಥವಾ ನಾವೇನು ಡೆಫಿನೇಷನ್ ಹೇಳ್ತೇವೆ ಹೆಲ್ತ್ನದ್ದು, ಅಷ್ಟು ಮಾತ್ರ ಅಲ್ಲ, ನಾವು ಅವರನ್ನು ಅವರ ಪರಧಾಮ ಅಥವಾ ಮೇಡಮ್ ಹೇಳಿದರು ಪರಧಾಮ ಅಂತ, ಪರಲೋಕಕ್ಕೆ ತಲುಪಿಸುವಷ್ಟಕ್ಕೆ ನಾವೇ ಇದ್ದೇವೆ ಅಲ್ಲಿ. ನಾವೇ ಅಂದರೆ ನರ್ಸಿಂಗ್ ಫೀಲ್ಡ್ನವರು. ಇಲ್ಲಿ ಯಾವುದೇ ಈಗೋ ಇಲ್ಲ, ಯಾವುದೇ ಸ್ಟೇಟಸ್ ಇಲ್ಲ, ಯಾವುದೇ ಏನು ಮೇಲು ಕೀಳು ಎಂಬುದು ಇಲ್ಲ. ಅದನ್ನು ತಗೊಳ್ಬಾರ್ದು. ಸ್ವಲ್ಪ ಹೈಯರ್ ಲೆವೆಲ್ಗೆ ನೀವು ಯೋಚಿಸ್ಕೊಳ್ಬೇಕು ಮಕ್ಕಳು ನೀವು. ಆದರೂ ಸ್ವಲ್ಪ ಹೈಯರ್ ಲೆವೆಲ್ಗೆ. ಯಾಕಂದರೆ ಈ ಮೆಟೀರಿಯಲಿಸ್ಟಿಕ್ಕನ್ನೆಲ್ಲ ಬಿಟ್ಟು ನಮ್ಮ ದುಡ್ಡು ಮಾಡುವುದೇ ನಮ್ಮದು ದೊಡ್ಡ ಕರ್ತವ್ಯ ಅಲ್ಲ, ದುಡ್ಡು ಮಾಡುವುದೇ ಉದ್ದೇಶ ಅಲ್ಲ. ನಮ್ಮ ಉದ್ದೇಶ ಏನು? ಮತ್ತೆ ನಾವು ಎಲ್ಲಿಂದ ಬಂದೆವೋ ಅಲ್ಲಿಗೆ ಹೋಗುವುದು. ಅದು ಹೇಗೆ ಹೋಗಬೇಕು ಅಂತ ನಮಗೊಂದು ಗೈಡು ಇದೆ, ಆ ಪ್ರಕಾರ ಹೋಗುವುದು. ಹೀಗೆ ನಮ್ಮ ನರ್ಸಿಂಗ್ ಫೀಲ್ಡ್ ನಮ್ಮನ್ನು ಪಾಸಿಟಿವ್, ಇಲ್ಲಿ ಹೇಳ್ತಾರೆ ನೋಡಿ, celebrating the year of positivity. Every time we feel we are positive towards people and other people, everyone, for us also. ನಾವು ಯಾವ ನೆಗೆಟಿವಿಟಿ ಇನ್ನಲ್ಲೂ ಇರುವುದಿಲ್ಲ. ನಾವು ಆ ಥರ ನಾವು ಬದುಕುತ್ತೇವೆ. ನಮ್ಮನ್ನು ನಮ್ಮ ದೀಸ್ 4 ಇಯರ್ಸಲ್ಲಿ ಮೇಡಮ್ ಕೇಳಿದರು ಎಥಿಕ್ಸ್ ಇದೆ ಅಂತ. ಇದೆ ಮೇಡಮ್, ನಮಗೆ ಇಂಟರ್ನ್ಯಾಷನಲ್ ಕೋಡ್ ಆಫ್ ಎಥಿಕ್ಸ್ ಇದೆ, ಬೇರೆ ಎಲ್ಲ ವ್ಯಾಲ್ಯೂಸ್, ಟ್ರೆಡಿಷನ್ಸು ಎಲ್ಲ ಏನೇನು ಇದೆ, ಸೋಷಿಯಾಲಜಿ ಇದೆ, ಸೈಕಾಲಜಿ ಇದೆ, ಎಲ್ಲವೂ ಇದೆ ಮೇಡಮ್ ನಮಗೆ. ಅದನ್ನೆಲ್ಲ ಪಡೆದು ಆ್ಯಂಡ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಸಹ ಇದೆ ನಮಗೆ. ಇದನ್ನೆಲ್ಲ ನಾವು ಓದಿ
ನಾವು ಸೊಸೈಟಿಗೆ ನಮ್ಮನ್ನೇ ನಾವು ಅರ್ಪಿಸ್ಕೊಳ್ತೇವೆ. ಅರ್ಪಿಸುವುದಂತ ಅಂದರೆ ನಮ್ಮನ್ನು ಬಿಟ್ಟುಕೊಡುವುದಲ್ಲ, ಫಸ್ಟ್ ಫ್ಯಾಮಿಲಿ ಬೇಕು ನಮಗೆ. ಫ್ಯಾಮಿಲಿಯಲ್ಲಿ ಇದ್ದುಕೊಂಡು ನಾವು ಸೊಸೈಟಿಯನ್ನು ಸರ್ವ್ ಮಾಡ್ತೇವೆ. ನಮಗೂ ಫ್ಯಾಮಿಲಿ ಬೇಕು, ನಮ್ಮ ಫ್ಯಾಮಿಲಿಯನ್ನು ನಾವು ನೋಡ್ಕೊಳ್ಬೇಕು. ಏನೇನು ನಾವು ಇಲ್ಲಿ ಬದುಕಲಿಕ್ಕೆ ಬೇಕು ಅದೆಲ್ಲವೂ ನಮಗೆ ಬೇಕು. ಯಾಕೆ ಬೇಕು? ನಾವು ದೇವರ ಹತ್ರ ಹೋಗಬೇಕು. ಹೇಗೆ ಹೋಗಬೇಕು? ನಾವು ಜಪ ಮಾಡಬಹುದು ಅಥವಾ ಏನೇನು ನೀವು ಮಾಡಬಹುದು ನಿಮ್ಮ ಗೈಡ್ ಪ್ರಕಾರ. ಆ ಥರ ನಾವು ಹೋಗಲಿಕ್ಕೆ ನಮಗೆ ಒಂದು ಸದೃಢ ದೇಹ ಬೇಕು, ಆರೋಗ್ಯ ಬೇಕು, ಊಟ ಮಾಡಬೇಕು. ಆರೋಗ್ಯ ಮಾಡಬೇಕಂದ್ರೆ ಇರಬೇಕಂದ್ರೆ ಊಟ ಬೇಕು, ಮೆಂಟಲ್ ಹೆಲ್ತ್ ಬೇಕು, ಸ್ಟ್ರೆಸ್ ಮೇಡಮ್ ಹೇಳಿದ ಹಾಗೆ ಸ್ಟ್ರೆಸ್ ಫ್ರೀ ಇರಬೇಕು. ನಮಗೆ ಮಾತ್ರ ಅಲ್ಲ ಸ್ಟ್ರೆಸ್ ಇರೋದು, ನಮ್ಮ ಫೀಲ್ಡಲ್ಲಿ ಮಾತ್ರ ಅಲ್ಲ, ಎಲ್ಲಿ ನೋಡಿದರೂ ಸ್ಟ್ರೆಸ್. ಅಕೌಂಟೆಂಟ್ ನೋಡಿ, ಬ್ಯಾಂಕಿನವರನ್ನು ನೋಡಿ ಹೇಗೆ ಸ್ಟ್ರೆಸ್ ಇದೆ ಅವ್ರ ಹತ್ರ, ಅವರಿಗೂ ಇದೆ, ಎಲ್ಲ ಕಡೆ ಸ್ಟ್ರೆಸ್ ಇದೆ. ಈ ಸ್ಟ್ರೆಸ್ಗಳನ್ನು ಎಲ್ಲವನ್ನೂ ದಾಟಿ ನಾವು ಬದುಕಬೇಕು. ಇದಕ್ಕೆಲ್ಲ ನಮಗೇನು ಸ್ಟ್ರೆಂಗ್ತ್ ಬೇಕು. ದ್ಯಾಟ್ ಸ್ಟ್ರೆಂಗ್ತ್ ಕಮ್ಸ್ ಫ್ರಮ್ ದ ಪಾಸಿಟಿವ್ ಥಿಂಕಿಂಗ್. ಈ ಪಾಸಿಟಿವ್ ಥಿಂಕಿಂಗ್ ಹೇಗೆ ಅಂದರೆ ಮತ್ತೆ ನಾವು ಪಾಸಿಟಿವ್ ಥಿಂಕಿಂಗ್ ಅಂತ ಹೇಳಿ ಸುಮ್ಮನೆ ಹೇಳಿದರೆ ಅದು ಬರುವುದಿಲ್ಲ. ನಾವು ನಮ್ಮ ಮನಸ್ಸನ್ನೇ ನಾವು ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ. ನಮ್ಮನ್ನು ನಾವು ಚೇಂಜ್ ಆದಾಗ ಮಾತ್ರ ಬೇರೆಯವರಲ್ಲಿ ಆ ಚೇಂಜ್ ಕಾಣಲಿಕ್ಕೆ ಸಾಧ್ಯ ಇದೆ. ಅದು ಪಾಸಿಟಿವಿಟಿ. ಇಲ್ಲಿ ಒಂದು ಸಣ್ಣ ಒಂದು ಇನ್ಸಿಡೆಂಟ್ ಅಲ್ಲ, ಒಂದು ಸಣ್ಣ ಇವೆಂಟ್ ಥರ ಹೇಳ್ತೇನೆ. ಹೇಗೆ ನಮಗೂ ದೇವರಿಗೂ ಸಂಬಂಧ ಅಂತ ಹೇಳೋದ್ರಲ್ಲಿ ಹೇಗೆಂದರೆ, ಈಗ ನಾವೆಲ್ಲರೂ ದೇವರ ಕಡೆಯಿಂದ ಬಂದಿದ್ದೇವೆ. ನಮ್ಮ ತಂದೆ ದೇವರು ನಮ್ಮನ್ನಿಲ್ಲಿ ಕಳಿಸಿದ್ದಾರೆ. ಒಳ್ಳೆ ಕೆಲಸ ಮಾಡಪ್ಪ, ಏನು ಅರ್ನ್ ಮಾಡ್ತೀಯೋ. ಏನು ಅರ್ನ್ ಮಾಡಲಿಕ್ಕೆ ಬಂದಿದ್ದೇವೆ ನಾವು? ದುಡ್ಡಲ್ಲ. ಯಾವುದಲ್ಲಿ ನಾವು ಅರ್ನ್ ಮಾಡಲಿಕ್ಕೆ ಬಂದಿದ್ದೇವೆ? ಪುಣ್ಯ ಅರ್ನ್ ಮಾಡಲಿಕ್ಕೆ ಇಲ್ಲಿ ಬಂದಿದ್ದೇವೆ. ಪುಣ್ಯ ಅಂತ ನನ್ನ ವರ್ಡಲ್ಲಿ ಹೇಳ್ತೇನೆ, ನಿಮ್ಮ ವರ್ಡಲ್ಲಿ ಏನು ಒಳ್ಳೆ ಕೆಲಸವೋ ಏನಾದರೂ ಹೇಳ್ಕೊಳ್ಬೋದು. ಅದನ್ನು ಅರ್ನ್ ಮಾಡಲಿಕ್ಕೆ ನಾವು ಇಲ್ಲಿ ಬಂದಿದ್ದೇವೆ. ಅದು ಯಾರು ಕಳಿಸಿದ್ದು? ನಮ್ಮ ತಂದೆ ಕಳಿಸಿದ್ದು. ಹಾಗೆ ಒಂದು ಕಂಪ್ಯಾರಿಸನ್ ಕೊಡ್ತೇನೆ. ಇಂಡಿಯಾದಲ್ಲಿ ತಂದೆ ತನ್ನ ಮಗನನ್ನು ಚೆನ್ನಾಗಿ ಓದಿಸ್ತಾರೆ, ನಂತರ BE ಮಾಡಿಸ್ತಾರೆ, ನಂತರ MS ಮಾಡಪ್ಪ ಅಂತ ಅಮೇರಿಕಕ್ಕೆ ಕಳಿಸ್ತಾರೆ, ಯು ಎಸ್ಗೆ ಯಾಕೆ ಕಳಿಸಿದರೆ? ಚೆನ್ನಾಗಿ ದುಡ್ಡು ಮಾಡು, ಒಳ್ಳೆ ಫ್ಯಾಮಿಲಿ ಮಾಡು, ಒಳ್ಳೆಯದಾಗಿ ಬದುಕು ಅಂತ ಹೇಳಲಿಕ್ಕೆ ಕಳಿಸ್ತಾರೆ ಎಲ್ಲಿಗೆ? ಅಮೇರಿಕಕ್ಕೆ. ಇಲ್ಲಿ ನಮ್ಮ ಎಕ್ಸ್ಪೀರಿಯನ್ಸ್ಡ್ ಅನುಭವಸ್ಥ ತಂದೆ ಮನೆಯಲ್ಲೇ ಕೂತ್ಕೊಂಡು ಮಗನದ್ದೇ ಯೋಚನೆ ಮಾಡ್ತಾ ಇರ್ತಾರೆ. ಅಯ್ಯೋ ನನ್ನ ಮಗ ಹೇಗಿರ್ತಾನೋ ಏನೋ, ಅಷ್ಟು ದೂರದ ಜಾಗ, ನಮ್ಮವ್ರು ಯಾರೂ ಇಲ್ಲ, ಎಲ್ಲ ವೆಸ್ಟರ್ನ್ಗಳು, ಹೇಗೆ ಬದುಕುತ್ತಾನೋ, ಹೇಗೆ ತಿಂಡಿ ತಿಂತಾರೋ, ಹೀಗೆ ಅಂತ ತಂದೆ ಯೋಚಿಸ್ತಾನೇ ಇರ್ತಾನೆ, ಕಾಯ್ತಾ ಇರ್ತಾನೆ. ಫೋನ್ ಹತ್ರನೇ ಕೂತ್ಕೊಂಡು ಒಂದು ಟ್ರಿನ್ ಅಂತ ಆದ ತಕ್ಷಣ, ನಮ್ಮ ಹಳೆ ಫೋನನ್ನು ಹೇಳ್ತಾ ಇದ್ದೇನೆ, ಒಂದು ಟ್ರಿನ್ ಅಂತ ಹೇಳಿದ ಹಾಗೆ ತಕ್ಷಣ ಫೋನ್ ರಿಸೀವ್ ಮಾಡ್ತಾನೆ. ಅಯ್ಯೋ ಮಗನ ಫೋನ್ ಬಂತು ಅಂತ. ಆಗ ಅಂದರೆ ತಂದೆ ಅಷ್ಟು ಈಗರಾಗಿರ್ತಾನೆ ಮಗನ ಕಷ್ಟಗಳನ್ನು ಕೇಳಕ್ಕೆ, ಮಗನ ಬಾಯಿಂದ ತಂದೆಯನ್ನು ಅಪ್ಪ ಅಂತ ಕರೆಸ್ಕೊಳ್ಳಿಕ್ಕೆ. ಹಾಗೆಯೇ ನಮ್ಮನ್ನು ನಮ್ಮ ತಂದೆ ಕಳಿಸಿದ್ದಾರೆ, ಎಲ್ಲಿಂದಲೋ ಅಲ್ವಾ, ಪರಲೋಕದಿಂದ ನಮ್ಮ ತಂದೆ ಕಳಿಸಿದ್ದಾರೆ. ಅವರು ಕಾಯ್ತಾ ಇದ್ದಾರೆ, ನನ್ನ ಮಕ್ಕಳು ಯಾವಾಗ ನನ್ನನ್ನು ಕರೀತಾರೆ, ನಾನು ಅವರ ಕಷ್ಟಗಳನ್ನು ಹೇಗೆ ಸಾಲ್ವ್ ಮಾಡ್ಬೋದು ಅಂತ ನಮ್ಮ ಯೋಚನೆ ಅಲ್ಲಿ ನಮ್ಮ ತಂದೆಗೂ ಇದೆ. ಆದ ಕಾರಣ ಯಾವಾಗಲೂ ತಂದೆಯನ್ನು ಯೋಚಿಸ್ತಾನೇ ಇರಿ. ನಿಮ್ಮ ವಿಷಯಗಳಲ್ಲಿ ನಿಮ್ಮ ತಂದೆ ಯಾರು? ದೇವರನ್ನು ಹೇಳ್ತಾ ಇದ್ದೇನೆ. ಯೋಚಿಸ್ತಾನೇ ಇರಿ. ಯಾವಾಗ ನೀವು ಏನಾದರೂ ನಿಮಗೆ ಕಷ್ಟ ಬಂತು ಹೇಳುವಾಗ ತಕ್ಷಣ ತಂದೆಯಲ್ಲಿ ಹೇಳಿ, ಅವರು ರೆಡಿಯಾಗಿರ್ತಾರೆ ನಿಮ್ಮ ಕಷ್ಟ ಸಾಲ್ವ್ ಮಾಡಲಿಕ್ಕೆ. ಇದು ತುಂಬ ಈಸಿ ಅಲ್ವಾ? ಇಂಥದ್ದು ತುಂಬ ಸ್ಪಿರಿಚುವಲ್ ಆಗಿ ಮಾತಾಡೋದಕ್ಕಿಂತ ದೇವರನ್ನು ಕರೀರಿ ಕೂಡಲೇ. ಇದು ನನ್ನ ಎಕ್ಸ್ಪೀರಿಯನ್ಸ್ನಿಂದ ಹೇಳ್ತಾ ಇದ್ದೇನೆ. ನಾನು ಇದನ್ನು ಯಾಕಂದರೆ ನಾನು ಸಣ್ಣದ್ರಿಂದ ನಾನು ಇದೆಲ್ಲ ಸ್ವಲ್ಪ ನಮಗೂ ನಮ್ಮ ಟೀಚರ್ ಹೇಳಿರೋದು, ಅದನ್ನು ನಾನು ಕಲ್ತಿದ್ದೇನೆ. ಆದ ಕಾರಣ ನನ್ನ ಅನುಭವದಿಂದ ಹೇಳ್ತೇನೆ. ನಾನು ಯಾವುದಾದ್ರೂ ಎಕ್ಸಾಮ್ಗೆ ಹೋಗುವಾಗ ದೇವರ ಹತ್ರ, ಅಂದರೆ ನಮ್ಮ ತಂದೆ ಹತ್ರ ಅಂತ ಇಟ್ಕೊಳ್ಳಿ, ನನಗೆ ಈಸಿ ಮಾಡು ಅಥವಾ ಇದು ಮಾಡು, ನನಗೆ ಹೀಗೆ ಓದಿಸು, ನೆನಪಿಡಿಸು, ಅದೆಲ್ಲ ಅಂದರೆ ನಾನು ಸಣ್ಣವಳೆ, ನಿಮ್ಮ ಹಾಗೆ ಸಣ್ಣವಳಾಗಿದ್ದೇ ಬಂದವಳು. ಆದ ಕಾರಣ ಅಂಥದ್ದನ್ನು ಮಾಡಿದ್ದರಿಂದ ಆಗಿತ್ತು, ಅದು ನಿಜವಾಗಿ ಆಗುತ್ತೆ. ಇದು ನನ್ನ ಇವತ್ತಿಂದು. ಮತ್ತು ಇನ್ನೊಂದು, ಈ ಪಾಸಿಟಿವಿಟಿಗೆ ಒಂದು 2 minutes ಮೇಡಮ್. ಪಾಸಿಟಿವಿಟಿಗೆ ಒಂದು ಉದಾಹರಣೆ ಕೊಡ್ತೇನೆ, ಹೇಗೆ ನಾವು ತಗೊಳ್ಬೇಕು ಅಂತ. ಒಂದು ಕತೆ ಹೇಳ್ತೇನೆ ಲಾಸ್ಟಿಗೆ. ಒಂದು ತುಂಬ ಧರ್ಮ, ದೇವರು, ಪೂಜೆ ಅಂತ ಹೇಳುವ ಒಂದು ಫ್ಯಾಮಿಲಿ ಇತ್ತು ಒಂದು ಕಡೆ. ಅದರ ಅವರ
ಮಕ್ಕಳು ಹೆಂಡತಿ ಮಕ್ಕಳ ಜೊತೆ ಒಬ್ಬರು ಚೆನ್ನಾಗಿ ಅವರು, ಈಗ ಇಲ್ಲಿ ಬ್ರಾಹ್ಮಣ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ, ಯಾಕಂದರೆ ಜಾತಿ ಬಗ್ಗೆ ಹೇಳಿದಾಗೆ ಆಗುತ್ತೆ. ಹೆಚ್ಚಾಗಿ ಪೂಜೆ ಮಾಡೋರು ಯಾರು ಅವರು, ನಾನು ತುಂಬ ಪೂಜೆ ಮಾಡ್ತೇನೆ, ನಾನು ತುಂಬ ರಿಲಿಜಿಯಸ್ ಅಂತ ಹೇಳುವ ಒಂದು ಫ್ಯಾಮಿಲಿ. ಎದುರುಗಡೆ ಒಂದು ವೇಶ್ಯೆ ಇದ್ಲು. ಅವಳಿಗೆ ಬಡತನದಿಂದ ಅವಳನ್ನು ಆ ವೇಷ ಇದಕ್ಕೆ ಅದು ನೂಕಲ್ಪಟ್ಟವಳು. ಅವಳೇನು ಖುಷಿಗೋಸ್ಕರ ಅದನ್ನು ಮಾಡ್ತಾ ಇಲ್ಲ. ಯಾವಾಗಲೂ ಈ ಬ್ರಾಹ್ಮಣ ಅಂತ ಇಟ್ಕೊಳ್ಳಿ, ಯಾವಾಗಲೂ ಪೌರೋಹಿತ್ಯ, ನಂತರ ಮಂತ್ರ ಮತ್ತು ಜಪ ಇದೆಲ್ಲ ಮಾಡ್ತಾರೆ. ಮಾಡ್ತಾನೆ ಇರ್ತಾರೆ. ಹಾಗೆ ಗಂಟೆ ಆಡಿಸ್ತಾ ಇರ್ತಾರೆ, ಅದು ಇದು ಮಾಡ್ತಾ ಇರುವಾಗ ಎದುರುಗಡೆ ವೇಷ ಕಾಣ್ತಾರೆ. ಮನಸ್ಸಿನಲ್ಲಿ ಏನು ತಿಳ್ಕೊಳ್ತಾರೆ, ಅಯ್ಯೋ ಈ ವೇಷ ಯಾವಾಗ ನೋಡಿದ್ರು ಇಷ್ಟೊಂದು ಪಾಪದ ಕೆಲಸ ಮಾಡ್ತಾ ಇದೆ, ಏನು ಇದಕ್ಕೆ ಒಂದು ಸ್ವಲ್ಪನೂ ಅರ್ಥ ಆಗೋದಿಲ್ವಾ, ಈ ಥರನೂ ಒಂದು ಜನ ಬದುಕುತ್ತಾರ ಅದು ಇದು ಅಂತ ಮನಸ್ಸಿನಲ್ಲಿ ಯಾವಾಗಲೂ ಇದೆ. ಏನು ಈ ಲೇಡಿಗೆ ನರಕದಲ್ಲೂ ಜಾಗ ಸಿಗ್ಲಿಕ್ಕಿಲ್ಲ ಅಂತ ಡೈಲಿ ಇದೇ ಯೋಚಿಸ್ತಾ ಇರ್ತದೆ ಈ ಪೂಜೆ ಮಾಡುವವರು. ಅಲ್ಲಿ ವೇಷ ಏನು ತಿಳ್ಕೊಳ್ಳುತ್ತೆ, ಯಾವಾಗಲೂ ಎದ್ದ ತಕ್ಷಣ ಇವರದ್ದು ಗಂಟೆ, ನಂತರ ಜಪ ಮಂತ್ರ ಇದೆಲ್ಲ ಕೇಳ್ತಾ ಇರ್ತದೆ. ಅದಕ್ಕೆ ಅದು ವೇಷ ಏನು ನೋಡ, ಅಯ್ಯೋ ಎಷ್ಟು ಒಳ್ಳೆ ಫ್ಯಾಮಿಲಿಯಲ್ಲಿ ಇದ್ದಾರೆ, ಎಷ್ಟು ಪುಣ್ಯವಂತರು, ನನಗೂ ಅಂಥದ್ದೇ ಇದ್ದಿದ್ರೆ ಒಳ್ಳೇದಿತ್ತು, ನಾನು ದೇವರನ್ನು ಜಪಿಸ್ತಾ ಇದ್ದೆ ಅಂತ ಹೇಳಿ ಇವರ ಜಪದ ಇದು ಅವರ ಕಿವಿಗೂ ಬೀಳ್ತಾ ಇರ್ತದೆ. ಅದನ್ನು ಕೇಳಿಸ್ಕೊಳ್ತೇನೆ ನಾನು ಅಂತ ಹೇಳಿ ಇದರ ಬಗ್ಗೆ ಜಾಸ್ತಿ ಇದು ಮಾಡ್ತಾ ಇರ್ತಾರೆ. ಹಾಗೆ ಇದೇ ಥರ ನಡೀತಾ ಇತ್ತು. ಒಂದು ದಿನ ಇಬ್ಬರಿಗೂ ವಯಸ್ಸಾಯಿತು, ಒಂದು ದಿನ ಸಾವು ಬಂದಾಗ ಯಮರಾಜ ಬಂದುಬಿಟ್ಟು ಫಸ್ಟ್ ಬ್ರಾಹ್ಮಣನನ್ನು ಯಮದೂತರು ಸೀದಾ ನರಕಕ್ಕೆ ತಗೊಂಡು ಹೋಗ್ತಾರೆ, ವೇಷೆಯನ್ನು ಸೀದಾ ಸ್ವರ್ಗಕ್ಕೆ ತಗೊಂಡು ಹೋಗ್ತಾರೆ. ಯಾಕಂದರೆ ನಿಮಗೆ ಇದರ ಬಗ್ಗೆ ಅರ್ಥ ಆಗಿರ್ಬೋದು ಅಂತ ಅಂದ್ಕೊಳ್ತಾನೆ, ಮತ್ತೆ ಎಕ್ಸ್ಪ್ಲನೇಷನ್ ಬೇಡ ಅಲ್ವಾ. ಇದು ಪಾಸಿಟಿವ್ ಥಿಂಕಿಂಗು. ಇಲ್ಲಿ ನಾನು ಇದು ಹೀಗೆ ಆಗಬೇಕು ಅಂತೇಳಿ ವೇಷೆ ಅವಳ ಜೀವನೋಪಯೋಗಕ್ಕೆ ಏನೋ ಒಂದು ಮಾಡ್ತಾ ಇದ್ಲು, ಬಟ್ ಮನಸ್ಸಿನಲ್ಲಿ ದೇವರ ಧ್ಯಾನ ಇತ್ತು. ಇಲ್ಲಿ ಫಿಸಿಕಲ್ಲಾಗಿ ಏನೋ ಮಾಡ್ತಾಯಿದ್ರು ಈ ರಿಲಿಜಿಯಸ್ ಪೀಪಲ್, ಬಟ್ ಧ್ಯಾನ ಯಾರ್ದಿತ್ತು, ಕೆಟ್ಟದೇ ಇತ್ತು. ಸೊ ಪಾಸಿಟಿವ್ ಥಿಂಕಿಂಗಿಗೆ ಈ ಥರ ಒಳ್ಳೆ ಫಲ ಸಿಗ್ತದೆ ಅಂತ ಹೇಳಿ ಇಲ್ಲಿಗೆ ನಮ್ಮ ಇಂಟರ್ನ್ಯಾಷನಲ್ ನರ್ಸಸ್ ಡೇಗೆ ಇನ್ವೈಟ್ ಮಾಡಿ ನಮ್ಮನ್ನೆಲ್ಲ ಇಷ್ಟು ಸ್ಪಿರಿಚುವಲಿಸ್ಟಿಕ್ ಮಾಡಿದ್ದಕ್ಕಾಗಿ ಪ್ರಜಾಪಿತ ಬ್ರಹ್ಮಕುಮಾರಿ ಸಂಸ್ಥೆಯವರಿಗೆ ನಮ್ಮ ಕಾಲೇಜಿನ ಪರವಾಗಿ ಮತ್ತು ನಮ್ಮ ಫ್ಯಾಕಲ್ಟಿ ಪರವಾಗಿ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತುಗಳು ವಿರಾಮ ನೀಡಿ. ಥ್ಯಾಂಕ್ ಯು. ಪ್ರಿನ್ಸಿಪಲ್ ಮಾಲಿನಿ ಎಕ್ಕನವರಿಗೆ ಬಹಳ ಧನ್ಯವಾದಗಳು. ಅವರು ಹೇಳಿದಂಥ ಶಬ್ದವನ್ನು ನಾನು ಒಂದು ಶಬ್ದದಲ್ಲಿ ಹೇಳ್ತೀನಿ. ಅಲ್ಲಿದೆ ನನ್ನ ಮನೆ, ಇಲ್ಲಿಗೆ ಬಂದೆ ಸುಮ್ಮನೆ, ನಾನು ಏನಕ್ಕೋಸ್ಕರ ಇಲ್ಲಿಗೆ ಬಂದೆ ಅನ್ನೋ ಒಂದು ವಿಚಾರ ಒಂದು ಹೇಳಬೇಕು ಅಂತ ಹೇಳಿದಾಗ, ಮನುಷ್ಯನಂಥ ಬುದ್ಧಿಜೀವಿ ಜಗತ್ತಿನಲ್ಲಿ ಇನ್ನೊಬ್ಬರಿಲ್ಲ. ಏಕೆಂತೇಳಿದ್ರೆ ಆಕಾಶದಲ್ಲಿ ಪಕ್ಷಿಯನ್ನು ನೋಡ್ದ, ನಾನು ಕೂಡ ಆರಬಲ್ಲೆ ಅನ್ನೋ ಒಂದು ರೀತಿಯಲ್ಲಿ ತನ್ನ ಬುದ್ಧಿವಂತಿಕೆಯಿಂದ ಏರೋಪ್ಲೇನನ್ನು ಕಂಡಿಡ್ದ, ನೀರಿನಲ್ಲಿ ಮೀನಿನಂತೆ ಈಜೋದನ್ನು ಕಲಿತ ಮನುಷ್ಯ ಇವತ್ತು ತನ್ನ ಒಂದು ಬುದ್ಧಿವಂತಿಕೆಯಿಂದ ಎಲ್ಲ ಕ್ಷೇತ್ರದಲ್ಲೂ ಕೂಡ ತನ್ನ ಬುದ್ಧಿವಂತಿಕೆಯನ್ನು ತೋರಿಸಿದ್ದಾನೆ ಅಂತ ಹೇಳ್ಬೋದು. ಆದರೆ ಒಂದು ಚಿಕ್ಕ ಕ್ವೆಶನನ್ನು ನಾವು ಕೇಳ್ತೀವಿ, ಹೂ ಆ್ಯಮ್ ಐ, ನಾನು ಯಾರು ಅನ್ನೋ ಒಂದು ಪ್ರಶ್ನೆಯನ್ನು ಕೇಳಿದಾಗ ಎಲ್ಲರಲ್ಲೂ ಕೂಡ ಆ ಪ್ರಶ್ನೆಯಾಗೆ ಉಳ್ಕೊಳುತ್ತೆ. ಆದರೆ ಈ ಒಂದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಕಲಿಸಿಕೊಡುವಂತಹ ಮೊದಲನೇ ಲೆಸನ್ ಹೂ ಆ್ಯಮ್ ಐ, ನಾನು ಯಾರು, ನಾನು ಎಲ್ಲಿಂದ ಬಂದು ಪುನಃ ನಾನು ಎಲ್ಲಿ ಹೋಗಬೇಕು ಅನ್ನೋದನ್ನು ಥ್ರೂ ದಿಸ್ ರಾಜಯೋಗ ಮೆಡಿಟೇಷನ್ ತಾವೆಲ್ಲರೂ ಕೂಡ ಕಲಿಬೋದು. ಕಲಿಯೋದಕ್ಕೆ ಒಂದೇ ಒಂದು ನಿಮ್ಮ ಸಮಯವನ್ನು, ಅತ್ಯಮೂಲ್ಯವಾದಂಥ ಸಮಯವನ್ನು ದಿನದಲ್ಲಿ ಅರ್ಧ ಗಂಟೆ ಕೊಡಬೇಕು ಅಂತ ತಮ್ಮೆಲ್ಲರಲ್ಲೂ ಕೂಡ ನಿವೇದನೆಯನ್ನು ಮಾಡಿಕೊಳ್ತೀನಿ. ಈಗ ಕೊನೆಯಲ್ಲಿ ರಾಜಯೋಗಿನಿ BK ಅಂಬಿಕಕ್ಕನವರಿನಲ್ಲಿ ನಿವೇದನೆ ಮಾಡಿಕೊಳ್ತೀನಿ. ಈ ಒಂದು ವರ್ಷವನ್ನು ಬ್ರಹ್ಮಕುಮಾರೀಸ್ ಅವರು ಸಕಾರಾತ್ಮಕ ರೀತಿಯಲ್ಲಿ ಯಾವ ರೀತಿಯ ಆಚರಣೆಯನ್ನು ಮಾಡಲಾಗತ್ತೆ ಅನ್ನೋದನ್ನು ತಿಳಿಸ್ಕೊಡ್ತಾರೆ. ಓಂ ಶಾಂತಿ, ಓಂ ಶಾಂತಿ.
ಮತ್ತೆ ಹೇಳ್ಬೇಕು, ಕೇಳಿಸ್ತಿಲ್ಲ. ಓಂ ಶಾಂತಿ. ಓಂ ಶಾಂತಿ ಮೀನ್ಸ್ ಐ ಆಮ್ ಪೀಸ್ಫುಲ್ ಸೋಲ್. ಯಾಕೆ ಪರಸ್ಪರ ನಾವು ಮಾತಾಡುವಾಗ ವಿ ವಿಶ್ ಈಚ್ ಅದರ್ ಓಂ ಶಾಂತಿ ಅಂದರೆ ರಿಮೈಂಡಿಂಗ್ ಐ ಆಮ್ ಎ ಪೀಸ್ಫುಲ್ ಸೋಲ್. ಯಾಕೆಂದರೆ ಇದೊಂದು ಮಾತು ನಾವೆಲ್ಲ ಮರ್ತು ಹೋಗ್ಬಿಟ್ಟಿದ್ದೀವಿ. ನೀವು ಯಾರು ಅಂತ ಕೇಳಿದಾಗ ಏನು ಹೇಳ್ತೀವಿ? ನಿಮ್ಮನ್ನು ನೀವು ಯಾರು ಅಂದರೆ ಏನು ಹೇಳ್ತೀರಿ? ನನ್ನ ಹೆಸರಿದು. ಇನ್ನು ನೀವು ಯಾರು ಅಂದರೆ ಇಂಥವ್ರ ಮಕ್ಕಳು. ಇನ್ನು ಯಾರು ಅಂದರೆ ಇಂಥ ಮನೆಯಿಂದ. ಇನ್ನು ನೀವು ಯಾರು ಅಂದರೆ ನಾನು ಇಂಥ ಕಾಲೇಜಲ್ಲಿ ಓದ್ತಿದ್ದೀನಿ. ಐ ಆಮ್ ಸೋ ಅಂಡ್ ಸೋ. ಎಲ್ಲ ದ ಐಡೆಂಟಿಟಿ ಈಸ್ ದ ಫಿಸಿಕಲ್ ಐಡೆಂಟಿಟಿ ಅಲ್ವಾ? ತಂದೆ ತಾಯಿ ಹೆಸರು ಕೊಟ್ಟರು, ನಿಮ್ದೇನು ಹೆಸರು ತೊಗೊಂಡು ಬರಲಿಲ್ಲ. ಇಂಥ 3 ಮಕ್ಕಳು, ಇಂಥ ಮನೆತನ, ಆಮೇಲೆ ನಮಗೆ ಕಲಿಸಿದ್ರು ಇಂಥ ಮನೆತನದಲ್ಲಿ ಜನ್ಮ ತಗೊಂಡಿದ್ದೀರ. ನಂತರ ಓದಿ ದೊಡ್ಡವರಾದ ಮೇಲೆ ವಾಟ್ ಎವರ್ ಇಂಜಿನಿಯರ್, ಡಾಕ್ಟರ್, ಪ್ರೊಫೆಷನ್ಸ್ ಏನಿದೆ ಭಿನ್ನ ಭಿನ್ನವಾಗಿ ಕರಿತೀವಿ. ಬಟ್ ರಿಯಲಿ ವಾಟ್ ಆಮ್ ಐ? ಅಕ್ಕ ಹೇಳಿದ್ರು ನಾನು ಯಾರು, ನನ್ನ ತಂದೆ ಏನು, ಅದನ್ನು ತಿಳಿತಾ ಫೈನಲಿ ನಾವು ಹೋಗಬೇಕು ತಂದೆ ಹತ್ರ ಅಂತ. ಯೋಗ, ದ ಮೆಡಿಟೇಷನ್ ಈಸ್ ಅ ಬ್ಯಾಲೆನ್ಸ್. ಮೈಂಡ್ ಆ್ಯಂಡ್ ಬಾಡಿ ಎರಡಿದೆ ಅಂದಾಗ ಬ್ಯಾಲೆನ್ಸಿಂಗ್ ಮೈಂಡ್ ಆ್ಯಂಡ್ ಬಾಡಿ ಈಸ್ ಯೋಗ ಆರ್ ಅ ಮೆಡಿಟೇಷನ್. ಹಾಗೆ ಬ್ಯಾಲೆನ್ಸಿಂಗ್ ದ ರಿಲೇಷನ್ಶಿಪ್. ನಮಗೆ ದೇಹದ ತಂದೆ ತಾಯಿಗಳು ಗೊತ್ತಿದೆ, ಬಟ್ ನಾನು ಒಳಗಡೆ ಒಂದು ಶಕ್ತಿ ಇದ್ದೀನಿ ಅನ್ನೋದು ಗೊತ್ತಿದೆ ನಮಗೆ ಅಲ್ವಾ? ಈಗ ಡಾಕ್ಟ್ರ್ ಹತ್ರ ಹೋದಾಗ ಪೇಷಂಟ್ ಕರ್ಕೊಂಡು ಬನ್ನಿ ಅಂತಾರೆ. ಚೆಕ್ ಮಾಡಿ ಸ್ವಲ್ಪ ಹೊತ್ತು ಹಂಗಿಂಗಾದಮೇಲೆ ಹೆಚ್ಚು ಕಡಿಮೆ ಆಗಿಬಿಟ್ರೆ ಆಚೆ ಬಂದು ಹೇಳ್ತಾರೆ ಈಸ್ ನೋ ಮೋರ್. ಪೇಷಂಟ್ ಕರ್ಕೊಂಡೋಗಿ ಇನ್ನಲ್ಲ, ಭಾಷೆ ಬದಲಾವಣೆ ಆಗುತ್ತೆ. ಟೇಕ್ ದ ಬಾಡಿ. ಕ್ಲಿಯರ್? ಸೊ ನಾವು ಇರುವಾಗ ನಾವು ಶರೀರದಲ್ಲಿ ನಮ್ಮ ಸಂಬಂಧ ಏನಿದೆ, ನಾವು ಯಾರ ಜೊತೆ ವ್ಯವಹರಿಸ್ತೀವಿ, ಇಟ್ ಈಸ್ ನಾಟ್ ಜಸ್ಟ್ ಎ ಬಾಡಿ ಬಟ್ ಹ್ಯೂಮನ್ ಆ್ಯಂಡ್ ಅ ಬೀಯಿಂಗ್, 2 ಥಿಂಗ್ಸ್. ಹ್ಯೂಮನ್ ದ ಬಾಡಿ, ದ ಬೀಯಿಂಗ್ ಇನ್ಸೈಡ್, ದ ಲೈಟ್ ಬೀಯಿಂಗ್ ಇನ್ಸೈಡ್. ಇದೊಂದು ಜೀವನದಲ್ಲಿ ಇಫ್ ವಿ ಡೈಜೆಸ್ಟ್, ನಾನೊಂದು ಶಕ್ತಿ, ಐ ಆಮ್ ದ ಲೈಟ್ ಬೀಯಿಂಗ್, ದ ಡಿವೈನ್ ಬೀಯಿಂಗ್, ಆ್ಯಂಡ್ ಮೈ ಫಾದರ್ ಈಸ್ the divine, the ultimate divine, the supreme light. I am the light being, always sparkling, radiating light and might. ನಾನೊಂದು ಚೈತನ್ಯ, ಅನಾದಿ ಅವಿನಾಶಿಯಾದ ಶಕ್ತಿ. I always think and radiate the vibrations, good or bad, pure or impure, positive or negative. ಯಾಕೆಂದರೆ ನನ್ನ ಥಾಟ್ಸು ವಿ ಕ್ರಿಯೇಟ್ ಎಮೋಷನ್ಸ್. ಭಾವನಾತ್ಮಕವಾದಂತಹ ಪರಿವರ್ತನೆ ನಮ್ಮ ವಿಚಾರಧಾರೆ ಏನಿದೆ ಅದರ ಆಧಾರದ ಮೇಲೆ ಬರುತ್ತೆ. ವೈ ಮೆಡಿಟೇಷನ್? ಅಕ್ಕ ಹೇಳಿದ್ರು ನೀವು ಅದು ಈ ತಂದೆನೂ ಗೊತ್ತು, ಆ ತಂದೆನೂ ತಿಳ್ಕೊಳ್ಬೇಕು. ಅದಕ್ಕೆ ಏಜ್ ಲಿಮಿಟ್ ಇಲ್ಲ. ಈಗ ಆ ಮಗು ಚಿಕ್ಕಂದಿನಿಂದ ಕ್ಲಾಸಿಗೆ ಬರುತ್ತೆ, ಬಟ್ ಶಿ ಈಸ್ ರ್ಯಾಂಕ್ ಹೋಲ್ಡರ್ ಆಲ್ಸೋ. ಮನೆಯಲ್ಲಿದ್ದೂ ಎಲ್ಲ ಮಾಡ್ತಾ. ಸೊ ಮೆಡಿಟೇಷನ್ ಇಟ್ ಎಂಪವರ್ಸ್ ವಿದಿನ್ ಅವರ್ ಮೈಂಡ್, ಅವರ್ ಎಮೋಷನ್ಸ್, ಅವರ್ ಡಿಸಿಷನ್ಸ್, ದ ಇಂಟೆಲೆಕ್ಟ್ ಆ್ಯಂಡ್ ಅವರ್ ಡೂಯಿಂಗ್ಸ್, ದ ಕರ್ಮ. ಎಲ್ಲದರ ಒಂದು ಎಂಪವರ್ಮೆಂಟ್ಗೆ ವಿ ನೀಡ್ ಅನ್ ಎನರ್ಜಿ, ವಿ ನೀಡ್ ಎ ಪವರ್. ದ್ಯಾಟ್ ಪವರ್ ಈಸ್ ವೆರಿ ಇಂಪಾರ್ಟೆಂಟ್. Bodily power we need it to work, but mental power to do the whole thing. We have to manage so many things. Mind, men and money. ಲೈಫಲ್ಲಿ ಈ 3 ಮಾತುಗಳನ್ನು ಮ್ಯಾನೇಜ್ ಮಾಡಬೇಕಾಗತ್ತೆ. ಬಟ್ ಮ್ಯಾನೇಜ್ ಮಾಡೋದರಲ್ಲಿ ನಮಗೆ ಪವರ್ಸೂ ಬೇಕು, ಬುದ್ಧಿವಂತಿಕೆನೂ ಬೇಕು, ಹಾಗೂ ಎಮೋಷನಲಿ ನಾವು ಕನೆಕ್ಟು ಆಗಬೇಕು ನಮ್ಮ ಜೊತೆ ಹಾಗೂ ಸಂಬಂಧಗಳ ಮಧ್ಯೆ. ಅದು ಬರೀ ನಿಮ್ಮ ಫ್ಯಾಮಿಲಿ ಅಷ್ಟೇ ಅಲ್ಲ,
ನೀವು ಏನು ಸೆಲೆಕ್ಟ್ ಮಾಡಿದ್ದೀರಾ, ದಟ್ ಈಸ್ ದಿ ರೆಸ್ಪಾನ್ಸಿಬಲ್ ಪೊಸಿಷನ್, ರೆಸ್ಪಾನ್ಸಿಬಲ್ ಜಾಬ್ ಅಂತ ಹೇಳಿ. ಎನಿಥಿಂಗ್, ಯುವರ್ ಪ್ರೊಫೆಷನ್ ಈಸ್ ವೆರಿ ಬಿಗ್ ರೆಸ್ಪಾನ್ಸಿಬಿಲಿಟಿ. ಹೆಂಗೆ ಒಂದು ಪೈಲಟ್ ತನ್ನ ಪೈಲಟ್ ಜಾಬ್ ತಗೊಳ್ಳುವಾಗ ಯು ವುಡ್ ಹ್ಯಾವ್ ಥಾಟ್ ದಟ್ ಐ ಆಮ್ ರೆಸ್ಪಾನ್ಸಿಬಲ್ ಆಫ್ 300 or 350 ಪೀಪಲ್ ಆ್ಯಂಡ್ ದೇರ್ ಲೈವ್ಸ್. ನೋಡಿ, ಅವ್ರು ಯಾರೋ ನಿದ್ದೆ ಮಾಡಿಬಿಟ್ರು, ಅದು ಕೆಳಗೆ ಬಂದು ದೇರ್ ವಾಸ್ ಎ ಬಿಗ್ ಆಕ್ಸಿಡೆಂಟ್. ಎಷ್ಟು ಜನ, 250-300 ಜನ ದೇ ಲಾಸ್ಟ್ ದೇರ್ ಲೈಫ್ಸ್. ಏನೋ ಸ್ವಲ್ಪ ಚಿಕ್ಕದಾಗಿ ಹೆಚ್ಚು ಕಡಿಮೆ ಆದ್ರೂ ವಿ ವಿಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ದೇರ್ ಲೈಫ್ಸ್. ಈ ಎಲ್ಲ ವ್ಯಾಲ್ಯೂಸ್, ನಮ್ಮ ಲೈಫ್ ವ್ಯಾಲ್ಯೂಸ್ ಏನಿದೆ, ನಮ್ಮ ಜೀವನ ಪ್ರಾರಂಭ ಆದಾಗಿಂದ ಅಂತ್ಯದವರೆಗೆ ಅಕ್ಕವ್ರು 4 ಮಾತು ಹೇಳಿದ್ರು. ಅದು ನಿಮಗೆ ಗೊತ್ತಾಯಿತು ಏನಂತ. ಆದಿಯಿಂದ ಅಂತ್ಯದವರೆಗೆ ನೀವು ಇದ್ದೀರಾ ಅಂದಾಗ ಇಟ್ ಈಸ್ ಎ ಬಿಗ್ ರೆಸ್ಪಾನ್ಸಿಬಿಲಿಟಿ ಆಫ್ ಎರಿ ಒನ್ ಲೈಫ್. ಅಷ್ಟೇ ಅಲ್ಲ, ಅವರ ಖುಷಿ, ಅವರ ಎಲ್ಲ ಪ್ರಾಪ್ತಿಗಳ ಜವಾಬ್ದಾರಿ ನಿಮ್ಮದಂದಾಗ, ಸೊ ಯು ಆರ್ ಅ ಗ್ರೇಟ್ ಸೋಲ್ಸ್. ಆ ಗ್ರೇಟ್ನೆಸ್ ತಂದುಕೊಳ್ಳಿಕ್ಕೆ, ಆ ರೆಸ್ಪಾನ್ಸಿಬಿಲಿಟಿಯನ್ನು ನಿಭಾಯಿಸ್ಲಿಕ್ಕೇನು ನಮ್ಮಲ್ಲಿ ಕೆಲವು ವ್ಯಾಲ್ಯೂಸ್ ಬೇಕು, ಗುಣಗಳು ಬೇಕು, ಶಕ್ತಿಗಳು ಬೇಕು. ಅದನ್ನು ಪಡ್ಕೊಳ್ಬೇಕಂದ್ರೆ ದ ಸೋರ್ಸ್ ಈಸ್ ಓನ್ಲಿ ಒನ್. ಈಗ ಶರೀರಕ್ಕೆ ಏನು ಬೇಕೋ ಅದೆಲ್ಲ ಫಿಸಿಕಲಿ ಸಿಗುತ್ತೆ, ಡಾಕ್ಟರ್ಸ್ ಓದಕ್ಕೆ ಕೊಡ್ತಾರೆ, ಫಾರ್ಮಸಿಯಲ್ಲಿ ಮೆಡಿಸನ್ ಸಿಗುತ್ತೆ, ರೈಟ್. ಬಟ್ ಮೈಂಡ್ಗೆ ಇದುವರೆಗೂ ಯಾರೂ ಮೆಡಿಸನ್ ಕಂಡುಹಿಡಿಲಿಲ್ಲ, ರೈಟ್. ಯಾಕೆಂದರೆ ಮೈಂಡ್ ಈಸ್ ನಾಟ್ ಮೆಟೀರಿಯಲ್, ಮೈಂಡ್ ಈಸ್ ನಾಟ್ ಅನ್ ಆಟಮ್ ಆರ್ ಎ ಮಾಲಿಕ್ಯೂಲ್. ಇಟ್ ಈಸ್ ವಿ ಆರ್ ಮೆಟಾಫಿಸಿಕಲ್ ಎಂಟಿಟಿ. ನಾನು ಅಭೌತಿಕ ಚೈತನ್ಯವಾದ ಶಕ್ತಿ. ನನಗೆ ದ ಮೆಡಿಸನ್ ಈಸ್ ದೇರ್ ವಿತ್ ಅ ಸೋರ್ಸ್. ಯಾರನ್ನ ಅಕ್ಕವರು ತಂದೆ ಅಂದರು. ತಂದೆಯ ಜೊತೆ ಸಂಬಂಧ, ತಂದೆ ಜೊತೆ ಹೆಂಗೆ ಮಾತಾಡಬೇಕು, ಈ ತಂದೆಯರ ಹತ್ರ ಮಾತಾಡೋ ಅಭ್ಯಾಸ ಇದೆ ಅಲ್ಲ. ಮಮ್ಮಿ ಡ್ಯಾಡಿ ಹತ್ರ ಮಾತಾಡಿ ನಿಮ್ಮೆಲ್ಲರಿಗೂ ಅಭ್ಯಾಸ ಇದೆ. ಬಟ್ ಈಗ ಆ ತಂದೆ ತಾಯಿ, ಆ ಮಮ್ಮಿ ಡ್ಯಾಡಿ ಹತ್ರನೂ ಮಾತಾಡಿ ಅಭ್ಯಾಸ ಮಾಡಿಕೊಳ್ಬೇಕು. ಆ ಕಮ್ಯುನಿಕೇಷನ್ ಇದೆಯಲ್ಲ, ನನಗೆ ದ ಇನ್ನರ್ ಎಂಟಿಟಿ ಆ್ಯಸ್ ಎ ಲೈಟ್ ಬೀಯಿಂಗ್. ಯಾಕೆ ನಾನು ಚೈತನ್ಯ, ಬಾಡಿ ಮಾತಾಡಲ್ಲ, ಮುಖದಿಂದ ನಾನು ಮಾತಾಡೋದು, ಕಣ್ಣಿಂದ ನಾನು ನೋಡೋದು, ಕಣ್ಣು ಕಿಟಕಿ ಅಷ್ಟೆ, ಕಿವಿಯಿಂದ ನಾನು ಕೇಳೋದು. ಇದೆಲ್ಲ ಸೈನ್ಸ್ ಈಗ ಪ್ರೂವ್ ಮಾಡಿದೆ. ದೇರ್ ಈಸ್ ಎ ಮೆಟಾಫಿಸಿಕಲ್ ಎಂಟಿಟಿ ಇನ್ಸೈಡ್ ದ ಬಾಡಿ. ಯಾಕೆಂದರೆ ಆಲ್ ದ ಬ್ಯಾಕ್ ಬ್ರೈನ್, ಲೆಫ್ಟ್, ರೈಟ್ ಆ್ಯಂಡ್ ಫ್ರಂಟಲ್ ಪಾರ್ಟ್ ಆಫ್ ದಿ ಬ್ರೈನ್ ಈಸ್ ಬೀನ್ ಕಟ್, ಬಟ್ ಸ್ಟಿಲ್ ದೇ ಕುಡ್ ಸಿ ದಿ ಮೆಟಾಫಿಸಿಕಲ್ ವೈಬ್ರೇಷನ್ಸ್ ಫ್ರಮ್ ದಿ ಫ್ರಂಟಲ್ ಪೋರ್ಷನ್. ಅಂದಾಗ ಆತ್ಮ, ನಾನೊಂದು ಶಕ್ತಿ ಇದೆ, ಅದನ್ನು ನೀವು ಯಾವ ಭಾಷೆಯಲ್ಲಾದರೂ ಅರ್ಥ ಮಾಡ್ಕೊಳ್ಳಿ. ಮೆಡಿಕಲಿ ಸೈಕೆ ಅಂತಾರೆ, ಪ್ರಾಣ ಅಂತಾರೆ, ಆತ್ಮ ಅಂತಾರೆ, ವಾಟ್ ಎವರ್ ಇಟ್ ಈಸ್. ಬಟ್ ಐ ಆಮ್ ದ ಲೈಟ್ ಬೀಯಿಂಗ್ ವಿದಿನ್, ರೆಸ್ಪಾನ್ಸಿಬಲ್ ಫಾರ್ ಲೈಫ್. ಅಂದಾಗ ನಾನು ಚೆನ್ನಾಗಿರಬೇಕು, ಖುಷಿಯಾಗಿರಬೇಕು, ಶಕ್ತಿಶಾಲಿಯಾಗಿರಬೇಕು, ನಾನು ಎಲ್ಲದರಲ್ಲಿ ಸಕ್ಸಸ್ಫುಲ್ ಆಗಿರಬೇಕು. ಯು ಬಿ ಎ ಕಿಂಗ್ ಬಟ್ ಸ್ಟಿಲ್ ಯು ಬಿ ಎ ಸೈಂಟ್. ದಿಸ್ ಈಸ್ ದಿ ಬ್ಯಾಲೆನ್ಸ್. ಸಿಕ್ಕಾಕ್ಕೊಳ್ಳೋಂಗಿಲ್ಲ ಎಲ್ಲಿನೂ, ಬಟ್ ಎಲ್ಲವನ್ನು ಮಾಡ್ತಾ ಸ್ಟಿಲ್ ಐ ಆಮ್ ಅವೇ ಫ್ರಮ್ ದೋಸ್ ಥಿಂಗ್ಸ್. ಆ ಒಂದು ಟೆನ್ಷನ್, ಸ್ಟ್ರೆಸ್ ಲೂಪ್ ಇದೆಯಲ್ಲ ಮಾಡೋದ್ರಲ್ಲಿ, ಅದರಿಂದ ಆಚೆ ಇರೋದೇ ಮೆಡಿಟೇಷನ್. ಮೆಡಿಟೇಷನ್ ಈಸ್ ನಥಿಂಗ್ ಬಟ್, ನೀವು ಹೊರಗೇನು ತ್ಯಾಗ ಮಾಡಬೇಕಾಗಿಲ್ಲ, ನೀವೇನು ಬಿಡಬೇಕಾಗಿಲ್ಲ, ಕಾಡಿಗೆ ಹೋಗ್ಬೇಕಾಗಿಲ್ಲ, ಅಥವಾ ಎಲ್ಲ ಬಿಟ್ಟು ಒಂದು ಕಡೆ ಕೂತ್ಕೋಬೇಕಾಗಿಲ್ಲ. ಯು ವಾಕ್, ಟಾಕ್, ಡೂ ಥಿಂಗ್ಸ್, ಬಟ್ ಸ್ಟಿಲ್ ಯು ಬಿ ಕನೆಕ್ಟೆಡ್. ದ್ಯಾಟ್ ಈಸ್ ಮೆಡಿಟೇಷನ್. ನಾನಾಗಿ ನನ್ನ ತಂದೆಯ ಜೊತೆ ಕಮ್ಯುನಿಕೇಟ್ ಮಾಡ್ತಾ, ಟೇಕಿಂಗ್ ಆಲ್ ದ ಲೈಟ್ ಆ್ಯಂಡ್ ಮೈಟ್ ಆ್ಯಂಡ್ ಎಂಪವರಿಂಗ್ ಮೈ ಸೆಲ್ಫ್ ಈಸ್ ಮೆಡಿಟೇಷನ್. ಶಿಫ್ಟಿಂಗ್ ಕಾನ್ಷಿಯಸ್ನೆಸ್ to reality of my eternal self is meditation. It is so simple. Only the ಟೆಕ್ನಿಕ್ಕನ್ನು ನೀವು ಕಲ್ತ್ಕೋಬೇಕಾಗುತ್ತೆ. ಯಾಕೆ ಅಂತಂದರೆ ನಿಮ್ಮ ರೆಸ್ಪಾನ್ಸಿಬಿಲಿಟಿ ತುಂಬ ದೊಡ್ಡದಿರೋದ್ರಿಂದ. ಅಕ್ಕವರು ಅದನ್ನು ತುಂಬ ವಿಸ್ತಾರವಾಗಿ ಹೇಳಿದ್ರು. ಏನೇನು ಪರಿಸ್ಥಿತಿಗಳು ಬರುತ್ತೆ ಲೈಫಲ್ಲಿ, ಎಲ್ಲರ ಮುಂದೆ ಪರಿಸ್ಥಿತಿ ಇದೆ, ಎಲ್ಲ ಪ್ರೊಫೆಷನಲ್ಲಿ ಪರಿಸ್ಥಿತಿ ಇದೆ, ನಾನು ಇಲ್ಲ ಅನ್ನಲ್ಲ. ಬಟ್ ಆದರೆ ನಿಮ್ಮ ಪ್ರೊಫೆಷನಲ್ಲಿ ಇಟ್ ಈಸ್
ಕನೆಕ್ಟೆಡ್ ವಿತ್ ಸೋ ಮೆನಿ ಲೈವ್ಸ್, ಅನೇಕ ಜನರ ಪ್ರಾಣ, ಅನೇಕ ಜನರ 4 ಮಾತನ್ನು ಅಕ್ಕವ್ರು ತುಂಬ ಚೆನ್ನಾಗಿ ವರ್ಣನೆ ಮಾಡಿದ್ರು. ಅದೆಲ್ಲದರ ರೆಸ್ಪಾನ್ಸಿಬಿಲಿಟಿ ಅಂದಾಗ ಯು ನೀಡ್ ಮೋರ್ ಪವರ್, ಮೋರ್ ಕಂಪ್ಯಾಷನ್, ಮೋರ್ ಟಾಲರೆನ್ಸ್, ಮೋರ್ ಆಫ್ ಗಿವಿಂಗ್ ಮೋಡ್. ನೀವು ಜಗತ್ತಿಗೆ, ಮನುಷ್ಯಾತ್ಮರಿಗೆ ಪ್ರೀತಿ, ಕರುಣೆ ಇದೆಲ್ಲ ಕೊಡೋದ್ರ ಜೊತೆ ಯು ನೀಡ್ ಟು ಎಂಪವರ್, ಯು ನೀಡ್ ಟು ಗಿವ್ ಪವರ್ಸ್ ಫಾರ್ ಅದರ್ಸ್. ದಿಸ್ ಈಸ್ ಅ ಬಿಗ್ ರೆಸ್ಪಾನ್ಸಿಬಿಲಿಟಿ. ಡೊನೇಟಿಂಗ್ ದ ಮೆಂಟಲ್ ಪವರ್ಸ್ ಟು ಅದರ್ಸ್ ಥ್ರೂ ಮೆಡಿಟೇಷನ್, ಅದು ನೀವು ಲೈಫ್ ಕೊಟ್ಟ ಹಾಗೆ. ನಿಮ್ಮ ಮೆಡಿಟೇಷನ್ ಏನು ಮಾಡುತ್ತೆ ಅಂದರೆ, ಲೈಕ್ ಯುವರ್ ಟಚ್ ವಿಲ್ ಬಿ ಎ ಹೀಲಿಂಗ್ ಟಚ್, ದ ಮ್ಯಾಜಿಕ್ ಟಚ್. ನಿಮ್ಮ ಒಂದು ಸ್ನೇಹ, ನಿಮ್ಮ ಒಂದು ನಿಸ್ವಾರ್ಥ ಭಾವ, ನಿಮ್ಮ ಒಂದು ಆ ಶಕ್ತಿಶಾಲಿ ದೃಷ್ಟಿ ಏನಿದೆ, ಅದು ಪೇಷಂಟ್ಸ್ಗೆ ಪ್ರಾಣದಾನ ನೀಡ್ತಕ್ಕಂಥ ಒಂದು ದೊಡ್ಡ ತಾಕತ್ತಾಗುತ್ತೆ. ಅದರಿಂದ ಸಮಯದಲ್ಲಿ ನೀವೆಲ್ಲ ಬಹಳ ಅಲರ್ಟ್ ಆ್ಯಂಡ್ ತುಂಬ ಅಕ್ಯುರೇಟಾಗಿ ಕೆಲವು ಕಾರ್ಯಗಳನ್ನು ಮಾಡಬೇಕಾಗುತ್ತೆ. ಅದರಲ್ಲಿ ಯು ನೀಡ್ ಎ ಡೀಪ್ ಕಾನ್ಸಂಟ್ರೇಷನ್. ವರ್ಕ್ ಮೇಲೆ ಅಷ್ಟು ಅವಶ್ಯಕವಾಗಿ ಗಮನ ಕೊಡಬೇಕಾಗುತ್ತೆ, ಡೈವರ್ಷನ್ಸ್ ಇರೋಂಗಿಲ್ಲ. ಇದೆಲ್ಲ, ದೀಸ್ ಆರ್ ಆಲ್ ಸೋ ಮೆನಿ ಪವರ್ಸ್ ಅಲಾಂಗ್ ವಿತ್ ದ ವ್ಯಾಲ್ಯೂಸ್. ಅದು ಬರಬೇಕಂತಂದರೆ ನಮಗೆ ಮೆಡಿಟೇಷನ್ ಈಸ್ ಅ ಮಸ್ಟ್. ಧ್ಯಾನ, ಇಟ್ ಈಸ್ ಅನ್ ಅಟೆನ್ಷನ್. ಧ್ಯಾನ ಟುವರ್ಡ್ಸ್ ದ ಸೆಲ್ಫ್. ಯಾಕೆ ನಾನು ಒಳಗಡೆ ಸೆಲ್ಫಲ್ಲಿ ನನ್ನ ಗಮನ ಇದ್ದಾಗ, ಆ್ಯಂಡ್ ಗಮನ ವಿತ್ ಮೈ ಕನೆಕ್ಷನ್ ಇದು ಇದ್ದಾಗ ನನಗೆ ಬೆನಿಫಿಟ್ ಏನಂದರೆ, ನನಗೆ ಹೊರಗಿನ ಎಲ್ಲ ಪ್ರಭಾವಗಳಿಂದ, ಹೊರಗಿನ ಎಲ್ಲ ನೆಗೆಟಿವಿಟಿಯಿಂದ, ಇದರಿಂದ ನಾನು ಆಚೆ ಬರೋದು, ಸೇಫಾಗಿಡೋದು ಬಹಳ ಅವಶ್ಯಕ. ಅದು ಬೇಕು, ಹೆಲ್ತ್ಗೋಸ್ಕರನೂ ಬೇಕು. ದಟ್ ಈಸ್ ಮೆಡಿಟೇಷನ್ ಈಸ್ ಸೆಂಟ್ರಲೈಸಿಂಗ್ ಮೈ ಕಾನ್ಷಿಯಸ್ನೆಸ್ ಆಲ್ವೇಸ್. ಈಗ ನಮ್ಮದು ರಿಸರ್ಚ್ ವಿಂಗ್ ಇದೆ ಬ್ರಹ್ಮಕುಮಾರೀಸಲ್ಲಿ. ಈಗ ನಿಮ್ಯಾನ್ಸ್ ಜೊತೆ ಡೆಲ್ಲಿ DRDO ಸುಮಾರು 10-11 ಯೂನಿವರ್ಸಿಟೀಸ್ ಜೊತೆ ನಮ್ಮದು ರಿಸರ್ಚ್ ನಡೀತಾ ಇದೆ. ಹೌ ಮೆಡಿಟೇಷನ್ ಎಫೆಕ್ಟ್ಸ್ ದ ಫಿಸಿಕಲ್ ಬಾಡಿ ಆ್ಯಂಡ್ ದ ಇಂಪ್ಯಾಕ್ಟ್ ಆಫ್ ದೀಸ್ ಪವರ್ಸ್ ಆನ್ ಅವರ್ ಪ್ರೊಫೆಷನ್ ಆ್ಯಂಡ್ ದ ಸರೌಂಡಿಂಗ್ಸ್ ಅನ್ನೋದ್ರ ಬಗ್ಗೆ. ಸೊ ಇದರಲ್ಲಿ ಏನು ಲಾಭಗಳನ್ನು ನೋಡಲಾಗ್ತಿದೆ, ನಿಮ್ಮ ಪ್ರೆಸೆನ್ಸ್, ನೀವು ಆ ಸ್ಥಿತಿಯಲ್ಲಿ ಇದ್ದಾಗ, ಆ ಕಾನ್ಷಿಯಸ್ಸಲ್ಲಿ ಇದ್ದು ನೀವು ಕಾರ್ಯ ಮಾಡುವಾಗ, ಯು ಆರ್ ಡೂಯಿಂಗ್ ಎ ವೆರಿ ಗ್ರೇಟ್ ಸೇವಾ. ಏನಂದರೆ ವಾಯುಮಂಡಲವನ್ನು ಶಾಂತವಾಗಿಡ್ತಾ, ಹೆಲ್ದಿಯಾಗಿಡ್ತಾ, ಪಾಸಿಟಿವ್ ಆಗಿಡ್ತಾ ಆ್ಯಂಡ್ ಪವರ್ಫುಲ್ಲಾಗಿಡ್ತಾ ದ ಎಂಪವರಿಂಗ್ ಅಟ್ಮಾಸ್ಫಿಯರನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಕಾರ್ಯ ಯಾವುದನ್ನು ಯಾರೂ ಮಾಡೋಕ್ಕಾಗಲ್ಲ. ಅದನ್ನು ನೀವು ಮಾಡ್ಬೋದು ವೆನ್ ಯು ಪ್ರಾಕ್ಟಿಕಲಿ ಪ್ರಾಕ್ಟೀಸ್ ಮೆಡಿಟೇಷನ್. ಮೆಡಿಟೇಷನ್ ಬೋರಿಂಗ್ ಜಾಬ್ ಅಲ್ಲ. ಮೆಡಿಟೇಷನ್ ಅಂದರೆ 65 ವಯಸ್ಸಾದ ಮೇಲೆ ಮಾಡಬೇಕಂತೇನಿಲ್ಲ ಅಲ್ವಾ? ಶಾಂತಿ ಎಲ್ಲರಿಗೂ ಬೇಕಲ್ಲ, ಚಿಕ್ಕ ಮಕ್ಕಳಿಂದನೂ ಬೇಕು. ಆ್ಯಂಡ್ ನಮಗೇನು ಕೆಲವು ನೆಗೆಟಿವ್ ಎಮೋಷನ್ಸ್ ಇದೆ, ಸಮಯದಲ್ಲಿ ಇರಿಟೇಷನ್, ಸಮಯದಲ್ಲಿ ಆವೇಶ, ಸಮಯದಲ್ಲಿ ಈಗೋ ಬಂದುಬಿಡುತ್ತೆ, ಸಮಯದಲ್ಲಿ ಫೀಲಿಂಗ್ ಬಂದುಬಿಡುತ್ತೆ, ಕೆಲವು ಸರಿ ಮೂಡ್ ಔಟ್ ಆಗಿಬಿಡುತ್ತೆ, ಏನೂ ಇಂಟ್ರೆಸ್ಟ್ ಇಲ್ಲ, ಯಾರೂ ಇಂಟ್ರೆಸ್ಟ್ ಇಲ್ಲ, ಯಾರ ಹತ್ರ ಮಾತಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ. ಸೊ ದೀಸ್ ಆರ್ ಆಲ್ ದಿ ನೆಗೆಟಿವ್ ಇಮೋಷನ್ಸ್. ಯಾವುದು ನಮ್ಮ ಎನರ್ಜಿಯನ್ನು ಕಂಪ್ಲೀಟಾಗಿ ಸ್ಕ್ವೀಸ್ ಮಾಡಿಬಿಡುತ್ತೆ, ತಗೊಂಡು ಹೊರಟೋಗುತ್ತೆ. ಸೊ ಈ ಎಮೋಷನ್ಸಿಂದ ನಾನು ಟು ರೂಲ್ ಮೈಸೆಲ್ಫ್, ಟು ಸೇವ್ ಮೈಸೆಲ್ಫ್ ಫ್ರಮ್ ದೀಸ್ ನೆಗೆಟಿವ್ ಎಮೋಷನ್ಸ್, ನನಗೆ ಮೆಡಿಟೇಷನ್ ಬೇಕು. ಒಂದು ದ ಇನ್ನರ್ ಸ್ಟೆಬಿಲಿಟಿ ಆನ್ ಒನ್ ಪಾಯಿಂಟ್, that is meditation, that brings a balance. ಯಾವ ಕಾರಣ ನಮಗೆ ಮೆಡಿಟೇಷನ್ ಪವರ್ಸು ನನ್ನ ಒಂದು ಜರ್ನಿಯಲ್ಲಿ ಸದಾ ಸಕ್ಸಸ್ಫುಲ್ ಆಗಿರ್ಬೇಕಂತಂದರೆ, ಆ್ಯಂಡ್ ಮೋರ್ ಎಲ್ಲ ರೀತಿಯ ಒಂದು ಬೆನಿಫಿಟ್ಸ್ ನಿಮ್ಮ ಜೀವನದಲ್ಲಿ. ಅಕ್ಕವ್ರು ಹೇಳ್ತಿದ್ರು, ಹಣನೂ ಇರಬೇಕು, ಶರೀರನೂ ಚೆನ್ನಾಗಿರ್ಬೇಕು, ಸಂಬಂಧನೂ ಚೆನ್ನಾಗಿರ್ಬೇಕು, ಫ್ಯಾಮಿಲಿನೂ ಚೆನ್ನಾಗಿರ್ಬೇಕು, ಆಚೆನೂ ಚೆನ್ನಾಗಿ, ಎಲ್ಲದೂ ಚೆನ್ನಾಗಿರಬೇಕು. ದೇರ್ ಓವರಾಲ್ ಹೆಲ್ತ್ಗೆ ದಿಸ್ ಇಸ್ ಎ ಪಾಯಿಂಟ್, ಆ್ಯಡೆಡ್ ಪಾಯಿಂಟ್. ಸೊ ಇದೆಲ್ಲದೂ ನನ್ನ ಜೀವನದಲ್ಲಿ ಸರಿಯಾಗಿ ನಡಿಬೇಕು, ಸುಗಮವಾಗಿ ಇರಬೇಕಂತಂದರೆ
the meditation's powers, the inside balance, the harmonious vibrations, what we vibrate, that gives you everything. ಇವನ್ ಮನೆಯಲ್ಲಿನೂ ನೀವು ತುಂಬ ಪ್ರೀತಿಯಿಂದ ಶಾಂತವಾಗಿ ಎನಿ ಸಿಚುವೇಶನ್ ಚೆನ್ನಾಗಿರಬೇಕು, ಮನೆಯಲ್ಲಿ ಒಂದು ಒಳ್ಳೆ ಖುಷಿಯ ಪ್ರೀತಿಯ ವಾತಾವರಣ ಇರಬೇಕಂದ್ರೂ ಯು ನೀಡ್ ಸೋ ಮೆನಿ ಥಿಂಗ್ಸ್. ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಎವರಿಬಡಿ, ದೇರ್ ಭಾವನೆಗಳು ಎಲ್ಲ ತಿಳ್ಕೊಂಡು ನಡಿಬೇಕಾಗುತ್ತೆ. ಇದೆಲ್ಲದಕ್ಕೆ ದ ಕ್ಲಾರಿಟಿ ಆಫ್ ದ ಮೈಂಡ್, ದ ಫೋಕಸ್ಡ್ ಮೈಂಡ್ ಇದು ಅವಶ್ಯಕ. ಅದು ನೀವು ನಿಮ್ಮ ಪ್ರೊಫೆಷನಲ್ಲಿ ಇರಿ, ಅಲ್ಲಿನೂ ನಿಮಗೆ ಎಲ್ಲರನ್ನ ನಿಮ್ಮ ಫ್ರೆಂಡ್ಸು ಅರ್ಥ ಮಾಡ್ಕೋಬೇಕು, ದೊಡ್ಡವ್ರನ್ನೂ ಅರ್ಥ ಮಾಡ್ಕೋಬೇಕು, ಎಲ್ಲರನ್ನು ಅರ್ಥ ಮಾಡ್ಕೊಂಡು ನಡಿಬೇಕು. ಸೊ ದಟ್ ನಾನು ನನ್ನ ಒಳಗಿನ ಸ್ಥಿತಿಯಲ್ಲಿ ಐ ಶುಡ್ ನಾಟ್ ವೇವರಿ ಇರಕೂಡ್ದು, ಡೈವರ್ಷನ್ಸ್ ಇರಕೂಡ್ದು, ಒಳಗಡೆ ಮೈಂಡ್ ವಾಂಡ್ರಿಂಗ್ ಇರಕೂಡ್ದು, ಇವೆಲ್ಲ ಇರಬಾರ್ದಂತಂದರೆ ಐ ನೀಡ್ ದ ಕನೆಕ್ಷನ್. ಸಿಂಪಲ್, ನಾನು ಮಗುವಾಗಿ ಆ್ಯಸ್ ಎ ಚೈಲ್ಡ್, ಐ ಆಮ್ ಎ ಚೈಲ್ಡ್ and speaking to my father, connecting to my father, always with all the, ಎಷ್ಟೇ ನೀವು ಬ್ಯುಸಿ ಇದ್ರೂ ನಿಮ್ಮದು ಒಳಗಡೆ ಏನಿದೆ, ನಿಮ್ಮ ಭಾವನೆಗಳು, ನಿಮ್ಮ ಒಂದು ಪರಿಸ್ಥಿತಿಗಳಿರ್ಬೋದು, ಹೆಚ್ಚು ಕಡಿಮೆಗಳಿರ್ಬೋದು, ಅದೆಲ್ಲ ಶೇರಿಂಗ್ ಆ್ಯಂಡ್ ಕೇರಿಂಗ್, ದಟ್ ಈಸ್ ಈಸಿಯೆಸ್ಟ್ ವೇ. ಮೆಡಿಟೇಷನ್ ಈಸ್ ಸೋ ಈಸಿ, ಅದಕ್ಕೇನು ಕಷ್ಟದ ಪ್ರಶ್ನೆ ಇಲ್ಲ. ನಂಗನ್ಸುತ್ತೆ ನೀವೆಲ್ಲರೂ ಇದನ್ನು ಕಲಿತಾ ಸದಾ ನೀವು ಸಕ್ಸಸ್ಫುಲ್ಲಾಗಿ ಮುಂದೆ ಹೋಗಬೇಕು, ದೊಡ್ಡವರಾಗಬೇಕು, ಜಗತ್ತಲ್ಲಿ ಹೆಸರು ತರಬೇಕು ಅನ್ನೋ ಮಾತು. ಆ್ಯಂಡ್ ಅವರ್ ನರ್ಸಸ್ ಆರ್ ಅವರ್ ಸ್ಟ್ರೆಂತ್ ಅನ್ನೋದು ಬರೀ ನೀವು ದೇಶದ ಭವಿಷ್ಯದ ಜೊತೆಯಲ್ಲಿ ದೇಶದ ಒಂದು ದೊಡ್ಡ ತಾಕತ್ತು ಹೌದು. ಯಾಕೆಂದರೆ ಎಲ್ಲ ಮನುಷ್ಯಾತ್ಮರಿಗೆ ಆರೋಗ್ಯವನ್ನು ಕೊಡೋದರಲ್ಲಿ ನಿಮ್ಮ ಒಂದು ಪರ್ಫೆಕ್ಟ್ ಬ್ಯಾಲೆನ್ಸಿಂಗ್, ನಿಮ್ಮ ಒಂದು ಇನ್ವಾಲ್ವ್ಮೆಂಟ್ ಇನ್ ಯುವರ್ ಡ್ಯೂಟೀಸ್ ಇದಿದ್ದಾಗ ದೇರ್ ಯು ಆರ್. ನಾನು ಜಸ್ಟ್ ಆರೋಗ್ಯ ಕೊಡ್ತೀರಾ ಅನ್ನಲ್ಲ, ಯು ವಿಲ್ ಬಿ, ನೀವು ವರದಾನಿಗಳಾಗಿ ದೇಶಕ್ಕೆ ಒಂದು ಕಾರ್ಯ ಮಾಡ್ಬೋದು. ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಓಂ ಶಾಂತಿ. ಹೇಗೆ ಸಮುದ್ರದಲ್ಲಿ ನಿರಂತರ ಅಲೆಗಳು ಬರ್ತಾ ಹೋಗುತ್ತೆ, ಅದರಂತೆ ನಮ್ಮ ಮನಸ್ಸಿನಲ್ಲೂ ಕೂಡ ಅನೇಕ ಪ್ರಕಾರದ ಸಂಕಲ್ಪ ವಿಕಲ್ಪಗಳು ಬರ್ತಾ ಹೋಗುತ್ತೆ. ಏನೇ ಪರಿಸ್ಥಿತಿ ಬಂದರೂ, ಏನೇ ಮಾತುಗಳು ಬಂದರೂ, ಬಿ ಆಲ್ವೇಸ್ ಪಾಸಿಟಿವ್, ಹೇಗಿರಬೇಕು ಅನ್ನೋ ಒಂದು ಟೆಕ್ನಿಕ್ಕನ್ನು ತಿಳಿಸ್ಕೊಟ್ಟಂತಹ ಅಂಬಿಕಕ್ಕನವರಿಗೆ ಬಹಳ ಬಹಳ ಧನ್ಯವಾದಗಳು. ಸ್ವಲ್ಪ ಕಷ್ಟ ಬಂದರೂ ಕೂಡ, ಅಪ್ಪ ಅಮ್ಮ ಇದ್ದರೂ ಕೂಡ ಬುದ್ಧಿ ಎಲ್ಲಿ ಹೋಗುತ್ತೆ? ನ್ಯಾಚುರಲ್ ಆಗಿ ಹೇ ಭಗವಂತ ಎಲ್ಲಿದ್ಯಾ ಅಂತ ಆಕಾಶದ ಕಡೆ ಹೋಗುತ್ತೆ. ಈ ಒಂದು ಕಾರ್ಯಕ್ರಮ ಕೊನೆಯಲ್ಲಿ ನಾನು ಸೂರ್ಯಕುಮಾರಿ ಅಕ್ಕನವರಲ್ಲಿ 2 ಮಾತುಗಳನ್ನು ತಿಳಿಸ್ಕೊಡ್ಬೇಕು ಅಂತ ನಿವೇದನೆ ಮಾಡ್ಕೊಳ್ತೀನಿ. ಓಂ ಶಾಂತಿ. ಹ್ಯಾಪಿ ಇಂಟರ್ನ್ಯಾಷನಲ್ ಡೇ. ನನ್ನ ಹೆಸರು ಸೂರ್ಯಕುಮಾರಿ ಅಂತ. ಈ ಜ್ಞಾನಕ್ಕೆ ಬರೋಕ್ಕೆ ಮುಂಚೆ ನನ್ನ ಎಕ್ಸ್ಪೀರಿಯೆನ್ಸು, ಈ ಜ್ಞಾನಕ್ಕೆ ಬಂದ ಮೇಲೆ ನನ್ನ ಎಕ್ಸ್ಪೀರಿಯೆನ್ಸ್ನ ನಾನು ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ನಾನು ನರ್ಸಿಂಗ್ ಮ್ಯಾನೇಜರಾಗಿ NU ಹಾಸ್ಪಿಟಲ್, ಬ್ಯಾಂಗ್ಳೂರು ಕಿಡ್ನಿ ಫೌಂಡೇಶನಲ್ಲಿ ನರ್ಸಿಂಗ್ ಮ್ಯಾನೇಜರಾಗಿ ಕೆಲಸ ಮಾಡ್ತಾ ಇದ್ದೆ. ಓಕೆ, ಈಗ ಸರ್ವಿಸ್ನಲ್ಲಿ ಇಲ್ಲ, 2 ವರ್ಷ ಆಯಿತು ನಾನು ಕೆಲಸ ಬಿಟ್ಟು. ಏನು ಅಂದರೆ ಇಲ್ಲಿ ಎಲ್ಲರೂ ಕೂಡ ಮೆಡಿಟೇಷನ್ ಬಗ್ಗೆ, ಯೋಗದ ಬಗ್ಗೆ, ಸ್ಟ್ರೆಸ್ ಬಗ್ಗೆ ಮಾತಾಡಿದ್ರು, ಎಲ್ಲರಿಗೂ ಗೊತ್ತಿರೋ ಹಾಗೆ. ನಾನು ಕೆಲಸ ಮಾಡ್ತಿರ್ಬೇಕಾದ್ರೆ ಸರ್ವಿಸಲ್ಲಿದ್ದಾಗ ತುಂಬಾ ಸ್ಟ್ರೆಸ್ಸಲ್ಲಿ ಕೆಲಸ ಮಾಡ್ತಾಯಿದ್ದೆ. ಯು ವಿಲ್ ಬಿ ನೋಯಿಂಗ್ ದ್ಯಾಟ್ ನರ್ಸಿಂಗ್ ಮ್ಯಾನೇಜರ್ ವಿಲ್ ಬಿ ಹ್ಯಾವಿಂಗ್ ಎ ಮೋರ್ ರೆಸ್ಪಾನ್ಸಿಬಿಲಿಟೀಸ್, ರೈಟ್? ಮೆನಿ ರೆಸ್ಪಾನ್ಸಿಬಿಲಿಟೀಸ್, handling the patients, attenders,
Apart from that, I should maintain the nurses also. ಆಗ ನನಗೆ ತುಂಬ ಸ್ಟ್ರೆಸ್ ಇರ್ತಿತ್ತು, ಬಿಕಾಸ್ ಐ ವಾಸ್ ನಾಟ್ ಅವೇರ್ ದ್ಯಾಟ್ ವಾಟ್ ಈಸ್ ದ ಮೆಡಿಟೇಷನ್, ವಾಟ್ ಈಸ್ ದ ಹೌ ಐ ಸಪೋಸ್ ಟು ಬಿ ಟೇಕನ್ ಕೇರ್ ಮೈ ಸೆಲ್ಫ್ ಅನ್ನೋದು. ಈಗ ನಾನು ನಿಮಗೆ ಹೇಳೋದು ಏನು ಅಂತ ಹೇಳಿದ್ರೆ, ನರ್ಸಸ್ ಆರ್ ದ ನೋಬಲ್ ಪ್ರೊಫೆಷನ್ಸ್ ಅಲ್ಲ, ನಮ್ಮದು ತುಂಬಾ ನೋಬಲ್ ಪ್ರೊಫೆಷನ್ಸ್. ವಿ ಆರ್ ದ ಬ್ಯಾಕ್ ಬೋನ್ ಆಫ್ ದ ಹಾಸ್ಪಿಟಲ್. ಇಂಥದ್ರಲ್ಲಿ ನಮಗೆ ಸ್ಟ್ರೆಸ್ ಮೇಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇದೆ. ಪೇಷಂಟ್ಸ್ ಲೈಫು ಸೇವ್ ಮಾಡೋದು ನಮ್ಮ ಕೈನಲ್ಲೇ ಇದೆ, ಪೇಷಂಟ್ಸ್ನ ಲೈಫ್ ಲೂಸ್ ಮಾಡ್ಕೊಳ್ಳೋದು ನಮ್ಮ ಕೈನಲ್ಲೇ ಇದೆ. ಸೊ ಹಾಗಾಗಿ ಎನಿ ಮೆಡಿಸಿನ್ಸ್, ಎಕ್ಸಾಂಪಲ್ ನಾನು ಕೊಡೋಕ್ಕೆ ಇಷ್ಟಪಡ್ತೀನಿ. ಯಾವುದಾದ್ರೂ ಮೆಡಿಸಿನ್ಸ್ ನಾವು ಕೊಡಬೇಕು ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ವಿ ಶುಡ್ ನೋ ಅಬೌಟ್ ದ್ಯಾಟ್ ಕಂಟೇನ್ಸ್ ಬ್ರ್ಯಾಂಡ್ ನೇಮ್, ಜನರಿಕ್ ನೇಮ್, ದಟ್ ಆ್ಯಂಡ್ ಆಲ್ ಸೆಕೆಂಡ್ರಿ. ಬಟ್ when we have a concentration while giving the medicines to the patients, we should have a what? Confident. Confident comes only by doing meditation. So small ಏನಾದ್ರು confusion ಆಯಿತು because of stress, then we can lose the patient. For example, INAC injection, if written by the doctor, give IM ಅಂದಾಗ, ನಾವು ಇನ್ ಕೇಸ್ ಇಫ್ ಯು ಆರ್ ಗೋಯಿಂಗ್ ಟು ಗಿವ್ IV, ಯು ವಿಲ್ ಬಿ ನೋಯಿಂಗ್ ದ ಸಿಚುಯೇಷನ್ ಆಫ್ ದ ಪೇಷಂಟ್. ಸೊ ಪೇಷಂಟ್ ವಿಲ್ ಕೊಲ್ಯಾಪ್ಸ್. ಎಸ್, who will be going to accept this? Who will be going to accept this? If you give IV, definitely patient will collapse, right? So taking care of all this, please do meditation. You can do miracle. Okay, please give time to do meditation every day, at least morning 10 minutes, evening 10 minutes. Please. Thank you so much. Again, once again, happy International Nurses Day. Thank you so much. ಸೂರ್ಯಕುಮಾರಿ ಅಕ್ಕನವರಿಗೆ ಬಹಳ ಬಹಳ ಧನ್ಯವಾದಗಳು. ಮಾಲತಿ ಅಕ್ಕನವರು ತಮ್ಮ ಹಿತನುಡಿಗಳನ್ನು ನುಡಿಬೇಕು ಅಂತ ಕೇಳ್ಕೊಳ್ತೀನಿ. ಒಂದೇ ಶಬ್ದ. ಗುಡ್ ಮಾರ್ನಿಂಗ್ ಟು ಒನ್ ಆ್ಯಂಡ್ ಆಲ್. ಎಲ್ಲರಿಗೂ ಹ್ಯಾಪಿ ಇಂಟರ್ನ್ಯಾಷನಲ್ ನರ್ಸಸ್ ಡೇ. ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ಸಮಯದಿಂದ ಬಂದಿರುವಂತಹ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಹ್ಯಾಪಿ ನರ್ಸಸ್ ಡೇ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಾ ಇದ್ದೀವಿ. ಈಗ ಮುಖ್ಯ ಅತಿಥಿಗಳಿಗೆ ಸನ್ಮಾನದ ಕಾರ್ಯಕ್ರಮ ಇದೆ. विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म Junuta, dinta, kirdaka junuta, dinta, kirdaka junuta, dumta, dumta na 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 na, dum ta na 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 na, dum agappa, dum ta na na de na 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 na, dum agasa, da 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 di na 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 na, da da
Tadagrada dom tadagrada dom tagrada dom 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 da na 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 de na 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 dom Dana dirana gama gama maga ma ba maga sani sa Dana dirana gama gama maga ma ba maga sani sa Dana dirana gama gama maga ma ba maga sani sa Come on now follow my lead come on now follow my lead ಮಕ್ಕಳಿಗೆ ಡೈಲಿ ಒನ್ ಥಾಟ್ ಅವ್ರು ಹೇಳ್ತಿದ್ದಾರೆ ನಮ್ಗೆ ಅಲ್ಲಿನೂ ಒಂದು ಪ್ರೋಗ್ರಾಮ್ ಇದೆ ವಿ ಹ್ಯಾವ್ ಟು ಗೋ ಅಂಡ್ ಸೆಲೆಬ್ರೇಟ್ ಅಂತ. ಸೊ ತಾವು ಬಂದ ಹಾಗೆ ಜಸ್ಟ್ ಪ್ರಸಾದ ಹಾಗೂ ಡೈಲಿ ಒನ್ ಥಾಟ್ ಫಾರ್ ಟುಡೇ ಆ್ಯಂಡ್ ಬ್ಲೆಸ್ಸಿಂಗ್ ಇದನ್ನು ಡೈಲಿ ನೀವು ಹೋಗುವಾಗ ಜಸ್ಟ್ ಒನ್ ವ್ಯಾಲ್ಯೂ ಒನ್ ಥಾಟನ್ನು ತಗೊಂಡು ಹೋಗಿ. ಸೊ ದಟ್ ಹೋಲ್ ಡೇ ದಟ್ ವಿಲ್ ಬಿ ಎ ಟಾನಿಕ್ ಫಾರ್ ಯು. Dhum ta na 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 dhum dhum ta na 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 dhum dhum agappa dom dom da na na de na 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 dom dom magasa Ragda dhum da 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 di ra na 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 Tadagrada dom tadagrada dom tagrada dom 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 da na 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 de na 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 dom Dana dirana gama gama maga ma ba maga sani sa Dana dirana gama gama maga ma ba maga sani sa Dana dirana gama gama maga ma ba maga sani sa Come on now follow my lead come on now follow my lead Gama ba gama gama ba gama sa Gama ba gama gama sa Mapani pa gama Gama ba gama sa 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 gama ba sa gama I'm in love with your body why Nini mama ba kare sani why Pani sa sa pani sa sa pani sa sa why Kare ni sa ba kare sa ni da ba why